श्रीगुरुभ्यो नमः। हरि ओम। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। सीतालक्ष्मणशोभिपार्श्वयुगलः प्रीत्या वरं राकृतिम् वक्त्राम्भोरुहसक्तहस्तकमलं भक्तं भटाग्रेसरम् एकान्ते हनुमन्तमुक्तिसुधया सन्तर्पयन् सन्ततम् रामस्तम्भितवारिधिर्विजयते धानुष्कचूडामणिः। बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वाल्मीकिर्गौः पुनीयान्नो महीधरपदाश्रया यद्दुग्धमुपजीवन्ति कवयस्तरणका इव। तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। तपस्वाध्याय निरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवम्। ನಿನ್ನೆ ದಿವಸ ಪ್ರವಚನದಲ್ಲಿ ರಾಮಚಂದ್ರ ಕಾಡಿಗೆ ಹೋಗುದು ಅಂತ ನಿರ್ಧಾರ ಆಗಿತ್ತು. ತಾಯಿಗೆ ಹೇಳಬೇಕಿತ್ತು. ಕೌಸಲ್ಯೆ ಬಹಳ ಹಠ ಮಾಡಿದ್ಲು. ಮೊದಲನೇದಾಗಿ ಹೋಗಬೇಡ ಅಂತ, ಹೋದ್ರೆ ನನ್ನನ್ನು ಕರ್ಕೊಂಡು ಹೋಗು ಅಂತ. ಕೊನೆಗೆ ನಾನು ಹೋಗ್ತೀನಿ, ನೀನನ್ನು ಕರ್ಕೊಂಡು ಹೋಗುದಿಲ್ಲ ಅಂತ ಅವಳನ್ನು ಸಮಾಧಾನ ಪಡಿಸ್ತಾನೆ. ಲಕ್ಷ್ಮಣ ತಾನು ತನ್ನ ರೋಷಪೂರ್ಣವಾದ ಕೆಲವು ಮಾತುಗಳನ್ನು ಆಡ್ತಾನೆ. ನಿನಗೆ ಸಿಟ್ಟು ಬರುವುದು ಸಹಜ, ನನ್ನ ಮೇಲೆ ಪ್ರೀತಿ ಇದ್ದಿದ್ರಿಂದ ನಿನಗೆ ಸಿಟ್ಟು ಬರ್ತದೆ, ಆ ಸಿಟ್ಟನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ, ತಡ್ಕೋ ಅಂತ ಹೇಳಿ ಆ ಲಕ್ಷ್ಮಣನಿಗೂ ಸಾಂತ್ವನ ಹೇಳಿ ಈಗ ತಾನು ಸೀತೆಯ ಭವನಕ್ಕೆ, ತಾನಿರುವಂತಹ ತನ್ನ ಭವನಕ್ಕೆ ಬರ್ತಾ ಇರಬೇಕಾದ್ರೆ ವೈದೇಹಿ ಚಾಪಿ ತತ್ಸರ್ವಂ ನಶುಶ್ರಾವ ತಪಸ್ವಿನಿ ತದೇವ ಹೃದಯ ತಸ್ಯಾಶ್ಚ ಯೌವರಾಜ್ಯಾಭಿಷೇಚನಂ. ಊರಿಡೀ ಸುದ್ದಿ ಹಬ್ಬಿದೆ, ಆದ್ರೆ ಪಾಪ ಸೀತೆಗೆ ಇನ್ನೂ ಗೊತ್ತಿಲ್ಲ ಅಂತೆ. ಇನ್ನು ಅವಳ ತಲೆಯಲ್ಲಿ ಏನು, ರಾಮಚಂದ್ರನಿಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ರಾಜ್ಯಾಭಿಷೇಕ ಆಗ್ತದೆ, ಯುವರಾಜನಾಗ್ತಾನೆ ನನ್ನ ಗಂಡ ಅಂತ ಹೇಳಿ ಅದೇ ತಲೆಯಲ್ಲಿ ತಾನು ನಿತ್ಯ ದೇವರ ಪೂಜೆ ಏನು ಮಾಡ್ತಾಳೆ ಅದನ್ನ ಇನ್ನಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದಾಳೆ. ಯಾಕೆ, ಇವತ್ತಿನ ದಿನ ನಡೆಯುವಂತಹ ರಾಜ್ಯಾಭಿಷೇಕ ಕಾರ್ಯ ಎಲ್ಲ ನಿರ್ವಿಘ್ನವಾಗಿ ಮುಗಿಬೇಕು ಅಂತ ಹೇಳಿ ಆ ಸೀತಾದೇವಿ ಪೂಜೆ ಮಾಡ್ತಾ ಇದ್ದಾಳೆ. ರಾಮಚಂದ್ರ ಒಳಗೆ ಬರ್ತಾನೆ. ಬಂದ ಕೂಡಲೇ ಎದ್ದು ಓಡಿ ರಾಮನ ಹತ್ರ ಬರ್ತಾಳಂತೆ. ಆ ಸೀತೆಯ ಮುಖ ನೋಡಿದ್ರೆ ಯಾವಾಗ್ಲೂ ಸೀತೆ ಅತ್ಯಂತ ಸುಂದರಿ, ಆದ್ರೆ ಅವತ್ತು ಮಾತ್ರ ಅವಳ ಮುಖದಲ್ಲಿ ಇನ್ನಷ್ಟು ಕಾಂತಿ ಹೆಚ್ಚಿತ್ತಂತೆ. ಯಾಕೆ, ತನ್ನ ಗಂಡ ರಾಜ ಆಗುವ ದಿನ ಇವತ್ತು ಅಂತ ಹೇಳಿ ಅತ್ಯಂತ ಕಾಂತಿ ಹೆಚ್ಚಿದ ಮುಖದವಳಾಗಿ ಆ ಸೀತೆ ಕಾಣ್ತಾ ಇದ್ಲು. ಆದ್ರೆ ಆ ರಾಮನಿಗೆ ಸೀತೆಯ ಮುಖವನ್ನು ನೋಡಿ ಇಷ್ಟು ಹೊತ್ತು ತಡೆದಿಟ್ಟಂತಹ ದುಃಖ. ಕೈಕೇಯಿ ಮಾತಾಡ್ದಾಗಿಂದ ಹಿಡಿದು ಇಲ್ಲಿ ಕೌಸಲ್ಯ ಹತ್ರ ಮಾತಾಡಿದ, ಲಕ್ಷ್ಮಣನ ಹತ್ರ ಮಾತಾಡಿದ, ಆ ಇಡೀ ಅಯೋಧ್ಯೆಯನ್ನು ಒಂದ್ಸತಿ ತಿರುಗಿ ಬಂದ, ಅಲ್ಲಿದ್ದ ಜನರೆಲ್ಲ ನೋಡಿದ್ರು ಅವನ್ನ. ಯಾವ ದುಃಖವನ್ನು ತೋರಿಸದೇ ಇರುವ ರಾಮಚಂದ್ರ ಈ ಸೀತೆಯ ಮುಂದೆ ಆ ನಗು ಮುಖವನ್ನ ನೋಡಿ ಸೀತೆಯದ್ದು, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾ ವಿಷಯ ತಿಳಿಸ್ತೇನೆ ಅವಳಿಗೆ, ಇನ್ನು ಈ ನಗು ನಾನು ನೋಡ್ಲಿಕ್ಕೆ ಆಗಲ್ಲಲ್ಲ ಅಂತ ಹೇಳಿ ನೆನೆಸ್ಕೊಂಡು ಅವನ ಒಳಗಿರುವಂತಹ ದುಃಖ ಹೊರಗೆ ಬರ್ತದೆ. ತಾಂ ದೃಷ್ಟ್ವಾ ಸಹಿ ಧರ್ಮಾತ್ಮ ನ ಶಶಾಕ ಮನೋಗತಂ. ತನ್ನ ಮನೋಗತವಾದಂಥದ್ದನ್ನ ಅವನು ಹಿಡಿದಿಟ್ಕೊಳ್ಳಿಕ್ಕೆ ಸೀತೆಯ ಮುಂದೆ ಸಾಧ್ಯ ಆಗ್ಲಿಲ್ಲಂತೆ. ತಂ ಶೋಕಂ ರಾಘವ ಸೋಢುಂ ತಥೋ ವಿವೃತ ತಾಂ ಗತಃ. ಆ ದುಃಖ ಎಲ್ಲ ಹೊರಗೆ ಬಂದು ರಾಮಚಂದ್ರ ಜೋರಾಗಿ ಸೀತೆಯ ಮುಂದೆ ಅತ್ತು ಬಿಟ್ಟ. ಹಾಗಾದ್ರೆ ಈ ಅಳುವುದು, ದುಃಖ ತೋರ್ಕೊಳ್ಳುವುದು ಯಾರ ಮುಂದೆ? ನಮಗೆ ಬಹಳಷ್ಟು ಯಾರು ಆತ್ಮೀಯರಾಗಿರ್ತಾರಲ್ಲ ಅವ್ರ ಹತ್ರ ನಮ್ಮ ದುಃಖ ಹೊರಗೆ ಬರ್ತದೆ. ಇನ್ನು ಕೆಲವೊಬ್ಬರು ಇರ್ತಾರೆ ಊರಿಡೀ ನಮ್ಮ ದುಃಖ ಹೇಳ್ಕೊಂಡು ಓಡಾಡ್ತಾರೆ, ಅದು ಅವ್ರದ್ದು ಆ ಸಹಜ ಬುದ್ಧಿ ಅದು. ಆದ್ರೆ ಯಾರು ಇಂದ್ರಿಯ ನಿಗ್ರಹ ಉಳ್ಳವರು, ದಾಂತರು ಅಂತ ಇರ್ತಾರೋ ಅವರ ದುಃಖ ಯಾವತ್ತು ಅವರಿಗೆ ಅತ್ಯಂತ ಆತ್ಮೀಯರಾದವರ ಎದುರುಗಡೆ ಹೊರಗೆ ಬರ್ತದಂತೆ. ಬೇರೆ ಎಲ್ಲಿಯೂ ಆ ದುಃಖವನ್ನ ತೋರ್ಪಡಿಸ್ಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ಗಂಡನಿಗೆ ಹೆಂಡತಿ ಅತ್ಯಂತ ಆತ್ಮೀಯಳು, ಹೆಂಡತಿಗೆ ಗಂಡ ಅತ್ಯಂತ ಆತ್ಮೀಯ. ಹೀಗಿರ್ಬೇಕಾದ್ರೆ ಇಷ್ಟು ಹೊತ್ತು ತಡೆದಿಟ್ಟ ದುಃಖ
ಅದು ರಾಮಚಂದ್ರನದು ಇನ್ನು ಮುಂದೆ ಆ ದುಃಖ ಹೊರಗೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ರಾಮಚಂದ್ರನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಸೀತೆಗೆ ಆಶ್ಚರ್ಯ ಆಗ್ತಾ ಇದೆ. ಅಭಿಷೇಕೋ ಯದಾ ಸಜ್ಜಃ ಕಿಮಿದಾನೀಂ ಕಿಮಿದಾನೀಂ ಇದಂ ತವ ಅಪೂರ್ವೋ ಮುಖವರ್ಣಶ್ಚ ನ ಪ್ರಹರ್ಷಶ್ಚ ಲಕ್ಷ್ಯತೆ. ಅಲ್ಲ, ಈಗ ಸ್ವಲ್ಪ ಹೊತ್ತಲ್ಲೇ ರಾಜ್ಯಾಭಿಷೇಕ ಆಗ್ಲಿಕ್ಕಿದೆ ನಿನಗೆ, ನಿನ್ನ ಮುಖದಲ್ಲಿ ಯಾಕೋ ಆ ಲಕ್ಷಣನೇ ಕಾಣ್ತಾ ಇಲ್ಲಲ್ಲ. ಪ್ರಹರ್ಷ ಅದು ಹೆಚ್ಚು, ಹರ್ಷ ಪ್ರಹರ್ಷ. ಹರ್ಷ ಅಂದ್ರೆ ಸ್ವಲ್ಪ ಸಂತೋಷ, ಪ್ರಹರ್ಷ ಕಾಣಬೇಕು. ಇನ್ನು ಮುಂದೆಯಿಂದ ನೀನು ರಾಜನಾಗವನಿದ್ದಿ ನೀನು. ಹಾಗಾಗಿ ಆ ಹರ್ಷ ಯಾಕೆ ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ಲ? ಅಪೂರ್ವೋ ಮುಖವರ್ಣಶ್ಚ, ಹಿಂದೆ ಯಾವತ್ತೂ ನೋಡಿರ್ಲಿಲ್ಲ ಇಂಥ ನಿನ್ನ ಮುಖದ ಬಣ್ಣವನ್ನ, ಯಾಕೆ ಮುಖ ಎಲ್ಲ ಬಾಡಿ ಹೋಗಿದೆ ನಿಂದು ಅಂತ ಹೇಳಿ ಆ ಸೀತೆ ರಾಮಚಂದ್ರನನ್ನ ಕೇಳ್ತಾ ಇದ್ದಾಳೆ. ಅವಾಗ ಸೀತೆಯನ್ನ ಕುರಿತು ಹೇಳ್ತಾನೆ, ರಾಜ್ಞಾ ಸತ್ಯ ಪ್ರತಿಜ್ಞೇನ ಪಿತ್ರ ದಶರಥೇನ ವೈ ಕೈಕೇಯಿ ಮಮ ಮಾತ್ರೇತು ಪುರಾ ದತ್ತವು ಮಹಾವರವು. ರಾಮಚಂದ್ರನಿಗೆ ಹೇಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು, ಯಾಕೆಂದ್ರೆ ಸೀತೆ ನಗನಗ್ತಾ ಅವಳ ಕಣ್ಣಲ್ಲಿ ಆನಂದ ತುಂಬಿದ್ದನ್ನ ರಾಮಚಂದ್ರ ನೋಡ್ತಾ ಇದ್ದಾನೆ. ಈಗ ವಿಷಯ ಗೊತ್ತಾದಾಗ ಬಹಳಷ್ಟು ಸಂಕಟವನ್ನ ಅನುಭವಿಸ್ತಾಳೆ. ಇದನ್ನು ಯಾವ ರೀತಿ ನೋಡ್ಬೇಕು ನಾನು, ಯಾಕಂದ್ರೆ ಈಗಷ್ಟೇ ನೋಡ್ಕೊಂಡ್ ಬಂದಿದ್ದಾನೆ. ಕೌಸಲ್ಯೆ ಎಷ್ಟು ದುಃಖ ಪಟ್ಲು, ಇದನ್ನೆಲ್ಲ ನೋಡಿ ಬಂದಾಗ ಸೀತೆ ತನ್ನ ಧರ್ಮಪತ್ನಿ, ಅವಳು ಇನ್ನೇನೆಲ್ಲ ರಾಜಭೋಗವನ್ನ ಅನುಭವಿಸ್ಬೋದು ಅಂತ ಕನಸು ಕಂಡಿರ್ತಾಳೋ ಎಲ್ಲ ನುಚ್ಚು ನೂರಾಗ್ತದೆ. ಹಾಗಿದ್ರೆ ಸೀತೆ ಎಷ್ಟು ದುಃಖ ಪಡ್ಲಿಕ್ಕಿಲ್ಲ ಅಂತ ರಾಮ ಆಲೋಚನೆ ಮಾಡಿ ಹೇಳ್ತಾನಂತೆ, ಕೈಕೇಯಿಗೆ 2 ವರ ಕೊಟ್ಟಿದ್ದ ದಶರಥ, ಆ 2 ವರದ ನಿಮಿತ್ತವಾಗಿ ಈಗ ನಾನು ಕಾಡಿಗೆ ಹೋಗ್ಬೇಕಾಗಿದೆ. ಇನ್ನೊಂದು ವರದಿಂದ ನನಗೆ ಅಭಿಷೇಕ ಇಲ್ಲ, ಭರತನಿಗೆ ಅಭಿಷೇಕ ಆಗ್ತದೆ. ಇಷ್ಟು ಹೇಳಿ ಮಾತು ನಿಲ್ಲಿಸ್ಲಿಲ್ಲ ರಾಮಚಂದ್ರ. ನಿಲ್ಲಿಸಿದ್ರೆ ಸೀತೆ ಇನ್ನೇನು ಹೇಳಿಬಿಡ್ತಾಳೋ ಅಂತ ಹೇಳಿ ತಾನು ಮಾತನ್ನ ಮುಂದುವರಿಸ್ತಾನಂತೆ. ಅಹಂಚಾಪಿ ಪ್ರತಿಜ್ಞಾಂತಾಂ ಗುರೋ ಸಮನುಪಾಲಯನ್ ವನ ಮಧ್ಯೈವ ಯಾಸ್ಯಾಮಿ ಸ್ಥಿರೀಭವ ಮನಸ್ವಿನಿ. ನೋಡಮ್ಮ, ನಾನು ತಂದೆಯ ಮಾತನ್ನ ಪಾಲನೆ ಮಾಡಬೇಕು. ನನ್ನ ತಂದೆ ಪ್ರತಿಜ್ಞೆ ಮಾಡಿದ್ದಾನೆ, ಅವನ ಮಾತನ್ನು ಉಳಿಸ್ಬೇಕು. ಹಾಗಾಗಿ ನಾನು ಈಗಲೇ ಇವತ್ತೇ ಕಾಡಿಗೆ ಹೊರಟಿದ್ದೇನೆ. ನಿನಗೆ ಕೆಲವೊಂದು ಕೆಲಸವನ್ನ ಹೇಳ್ತೇನೆ. ನಾನು ಏನು ಮಾಡಬೇಕು? ಕಲ್ಯ ಮುತ್ಸಾಯ ದೇವಾನಾಂ ಕೃತ್ವಾ ಪೂಜಾಂ ಯಥಾವಿಧಿ. ನಿತ್ಯ ಬೆಳಿಗ್ಗೆದ್ದು ದೇವರ ಪೂಜೆ ಮಾಡಬೇಕು. ಆಮೇಲೆ ದಶರಥ ರಾಜ ನನ್ನ ಅಪ್ಪ ಇದ್ದಾನಲ್ಲ, ಅವನು ಪೂಜೆ ಮಾಡಬೇಕು. ಯಾಕೆ ಅಂತಂದ್ರೆ ಬಹಳಷ್ಟು ನೊಂದು ಬಿಟ್ಟಿದ್ದಾನ ಅವನು. ಅದಾದ್ಮೇಲೆ ನನ್ನ ತಾಯಿ ಕೌಸಲ್ಯ ಇದ್ದಾಳಲ್ಲ, ಅವಳ ಪೂಜೆಯನ್ನು ಮಾಡ್ಬೇಕು. ಯಾಕೆಂತಂದ್ರೆ ನಿನಗೆ ಅತ್ತೆ ಮಾವಂದ್ರು ತಂದೆ ತಾಯಿಗೆ ಸಮಾನ. ಹಾಗಾಗಿ ಅವರ ಪೂಜೆಯನ್ನು ಮಾಡ್ಬೇಕು. ನಾನು ಕಾಡಿಗೆ ಹೋದ್ಮೇಲೆ ಭರತ ರಾಜ ಆಗ್ತಾನೆ. ಭರತ ರಾಜ ಆದಾಗ ಅವನನ್ನ ಇಷ್ಟೊತ್ತು ಯಾವತ್ತು ಹಿರಿಯ ಅಣ್ಣ ತಂದೆಗೆ ಸಮಾನ, ಜ್ಯೇಷ್ಠೋ ಭ್ರಾತ ಪಿತೃ ಸಮಾನ ಅಂತ. ಹಾಗಾಗಿ ನೀನ್ ನನ್ನ ಹೆಂಡತಿ, ನಾನು ಅವರಿಗೆ ತಂದೆ ಸಮಾನ ಅಂತ ಆದ್ರೆ ನೀ ನನ್ನ ಹೆಂಡತಿ ಅವರಿಗೆ ತಾಯಿ ಸಮಾನ, ಭರತನಿಗೆ, ಶತ್ರುಘ್ನನಿಗೆ, ಲಕ್ಷ್ಮಣನಿಗೆ. ಹಾಗಂತ ಹೇಳಿ ಸರಿಗೆಯಿಂದ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ ಭರತನೊಟ್ಟಿಗೆ. ಯಾಕೆ ಅಂತಂದ್ರೆ ಆರಾಧಿತಾಹಿ ಶೀಲೇನ ಪ್ರಯತ್ನೈಶ್ಚೋಪಸೇವಿತಾ ರಾಜಾನಃ ಸಂಪ್ರಸೀದಂತಿ ಪ್ರಕುಪ್ಯಂತಿ ವಿಪರ್ಯಯೇ. ಈಗ ನಾನು ಇರುವುದಿಲ್ಲ, ನೀನು ಹೋಗಿ ಭರತನತ್ರ ಸಲಿಗೆಯಿಂದ ಮಾತಾಡಿ, ಅಲ್ಲ ನನ್ನ ಮನೆಯವರು ಇದ್ದಿದ್ರೆ ಇದೆಲ್ಲ ಹಿಂಗ ಆಗ್ತಿರ್ಲಿಲ್ಲ, ಹಿಂಗೆ ರಾಜ್ಯ ಆಗ್ತಿರ್ಲಿಲ್ಲ ಅಂತೆಲ್ಲ ಹೇಳಿಬಿಡಬಾರ್ದು. ಭರತ ನಿನಗೆ ಮಗ ಸಮಾನೇ ಇರ್ಬೋದು, ಆದ್ರೆ ಅವನು ರಾಜನನ್ನ ಯಾವತ್ತೂ ನಾವು ದೂರ್ಲಿಕ್ಕೆ ಹೋಗ್ಬಾರ್ದು. ಅವನನ್ನ ಆದಷ್ಟು ಸಂಪ್ರಸೀದಂತಿ, ಅವನನ್ನ ಹೊಗಳಿದಷ್ಟು ನಾವು ಚೆನ್ನಾಗಿರ್ತೇವೆ. ಹಾಗಾಗಿ ಭರತನಿಗೆ ತಪ್ಪಿಯೂ ಇಷ್ಟು ದಿವಸ ಸಲಿಗೆ ಇತ್ತು, ಏನೇನೋ ಮಾತಾಡಬಹುದಿತ್ತು, ಆದ್ರೆ ಇನ್ಮೇಲೆ ಅವನು ರಾಜ ಆಗಿರ್ತಾನೆ, ನನ್ನನ್ನ ಹೊಗಳೋದು ಈ ರೀತಿಯಾದದ್ದನ್ನೆಲ್ಲ ಭರತನ ಮುಂದೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಬುದ್ಧಿವಾದಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅನೇಕ ಬುದ್ಧಿಯ ಮಾತುಗಳನ್ನು ಹೇಳ್ತಾನಂತೆ. ನಾವು ಈಗ ನೋಡಿದ್ವಿ, ನಾವು ಕೌಸಲ್ಯೆ ಈ ವಿಷಯ ಕೇಳಿದ ಕೂಡಲೇ ಮೂರ್ಛಿತಳಾಗಿ ಬಿದ್ದುಬಿಟ್ಲು. ಸೀತೆಯ ಪರಿಸ್ಥಿತಿ ಏನು ಅಂತ. ಆದ್ರೆ ಸೀತೆ ಹೇಗಿದ್ಲು? ಸೀತೆಯ ಮುಖದಲ್ಲಿ ನಗು ಇತ್ತಲ್ಲ, ಆ ನಗು ಮಾತ್ರ ಮಾಯ ಆಯ್ತಂತೆ. ಈ ವಿಷಯ ಕೇಳಿದ ಕೂಡಲೇ ನಗು ಮಾತ್ರ ಮಾಯ ಆಯ್ತು. ಕೌಸಲ್ಯೆ ಈ ವಿಷಯ ಕೇಳಿದ ಕೂಡಲೇ ತಲೆ ತಿರುಗಿ ಬಿದ್ಲು. ಕೈಕೇಯಿಗೆ ಒಂದಿಷ್ಟು ಶಾಪ ಹಾಕಿದ್ಲು, ಯಾಕೆ ಹಂಗ್ ಮಾಡ್ತಾಳವಳು, ಇಷ್ಟು ವರ್ಷ ಒಟ್ಟಿಗೆ ಇದ್ದಿದ್ದು ಈಗ ಯಾಕೆ ಇಂಥ ಬುದ್ಧಿ ಬಂತವಳಿಗೆ ಅಂತೆಲ್ಲ ಹೇಳಿದ್ಲು. ಆದ್ರೆ ಸೀತೆ ಒಂದು ಒಳ್ಳೆ ಮಾತನ್ನು ಹೇಳ್ತಾಳೆ, ಆರ್ಯಪುತ್ರ ಪಿತಾ ಮಾತಾ ಭ್ರಾತಾ ಪುತ್ರ ತಥಾ ಸ್ನುಷ ಸ್ವಾನಿ ಪುಣ್ಯಾನಿ ಭುಂಜಾನಾಹ ಸ್ವಂ ಸ್ವಂ ಭಾಗ್ಯಂ ಉಪಾಸತೆ. ರಾಮಚಂದ್ರ, ಆಯ್ತು ಕಾಡಿಗೆ ಹೋಗೋದು ಅಂತ ನಿರ್ಧಾರ ಮಾಡಿದ್ಯಲ್ಲ, ಒಂದು ನೋಡು, ಯಾವತ್ತು ಎಲ್ಲರೂ ಅವರವರು ಮಾಡಿದ ಪುಣ್ಯವನ್ನ ಪಾಪಗಳನ್ನ ಅನುಭವಿಸ್ತಾರೆ. ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಅಣ್ಣ ತಮ್ಮಂದರಾಗ್ಬೋದು, ಮಕ್ಕಳಾಗ್ಬೋದು, ಸೊಸೆ ಆಗ್ಬೋದು, ಇವರೆಲ್ಲ ಅವ್ರು ಮಾಡಿದ ಪುಣ್ಯ ಪಾಪ ಅವರವರಿಗೆ. ಆದರೆ ಹೆಂಡತಿಯೊಬ್ಬಳೆ ಅದೇ ಭರ್ತೃ ಭಾಗ್ಯಂ ತು ನಾರ್ಯೈಕಾ ಪ್ರಾಪ್ನೋತಿ ಪುರುಷರ್ಷಭ. ಹೆಂಡತಿಯೊಬ್ಬಳೆ ಗಂಡ ಮಾಡಿದ ಪುಣ್ಯದಲ್ಲಿ ಭಾಗಿಯಾಗ್ತಾಳವಳು, ಪುಣ್ಯ ಪಾಪಗಳಲ್ಲಿ ಭಾಗಿಯಾಗೋಳು ಹೆಂಡತಿ ಒಬ್ಬಳೆ. ಹಾಗಾದ್ರೆ ಬಹಳ ಸಂತೋಷ ಆಯ್ತು, ನನಗೇನು ಬೇಜಾರಿಲ್ಲ, ಕಾಡಿಗೆ ಹೋಗ್ಬೇಕಲ್ಲ, ದಶರಥ ನಿನಗೆ ಆಜ್ಞೆ ಮಾಡಿದ್ದಾನೆ,
ನಿನಗೆ ಆಜ್ಞೆ ಮಾಡಿದಾನೆ ಅಂತಂದ್ರೆ ನಿನ್ನ ಪಾಪ ಪುಣ್ಯಗಳಲ್ಲಿ ನನಗೆ ಭಾಗ ಇದೆ, ಹಾಗಾದ್ರೆ ನನಗೂ ಆಜ್ಞೆ ಮಾಡಿದಾಗ ಆಯ್ತು, ಸರಿ ಹೋಗೋಣ ಅಂತೆ ಕಾಡಿಗೆ, ಅದಕ್ಕೇನು ತೊಂದರೆ ಇಲ್ಲ. ಎಂಥ ಮಾತಿದು. ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ತೇವೆ, ಅವಳನ್ನ ಬೈತಾನೆ, ಅವಳನ್ನ ದೂರ್ತಾಳವಳು ಸೀತೆ ಅಂತ ಹೇಳಿ, ಆದ್ರೆ ಒಂದೇ ಮಾತು, ಆಯ್ತು ಹೋಗೋಣ ಅಂತ, ಅದಕ್ಕೇನಾಗ್ಬೇಕಾಗಿದೆ, ಕಾಡಿಗೆ ಹೋಗ್ಲಿಕ್ಕೆ ರೆಡಿ ನಾನು ಅಂತ. ಆಮೇಲೆ ನೀನು ಕೆಲವು ಮಾತನ್ನ ಹೇಳಿದ್ಯಲ್ಲ ನೀನು, ಅನುಶಿಷ್ಟಾಸ್ಮಿ ಮಾತ್ರ ಚ ಪಿತ್ರ ಚ ವಿವಿಧಾಶ್ರಯಂ ನಾಸ್ಮಿ ಸಂಪ್ರತಿ ವಕ್ತವ್ಯ ವರ್ತಿತವ್ಯಂ ಯಥಾಮಯ. ತಂದೆಯನ್ನು ಪೂಜೆ ಮಾಡ್ಬೇಕು, ತಾಯಿಯನ್ನು ಪೂಜೆ ಮಾಡ್ಬೇಕು, ತಮ್ಮನನ್ನು ಯಾವ ರೀತಿ ನೋಡ್ಕೊಳ್ಬೇಕು ಎಲ್ಲ ಹೇಳಿದ್ಯಲ್ಲ, ಅದು ಹೇಳಿದ್ದು ಸಾಕು. ನೀನ್ ಯಾಕೆ ಗೊತ್ತಾ, ನಾನು ಸಣ್ಣವಳಿದ್ದಾಗ ನನ್ನ ತಂದೆ ತಾಯಿ ಮನೆಯಲ್ಲೇ ಇದನ್ನೆಲ್ಲ ಹೇಳಿ ಕಳಿಸಿದಾರೆ ನನಗೆ. ನೀನ್ ಇಲ್ಲಿ ಬಂದು ಪ್ರತ್ಯೇಕವಾಗಿ ಏನು ಉಪದೇಶ ಮಾಡ್ಬೇಕಾಗಿಲ್ಲ. ಅತ್ತೆ ಮಾವನರೊಟ್ಟಿಗೆ ಗಂಡನ ಅಣ್ಣ ತಮ್ಮನರೊಟ್ಟಿಗೆ ಯಾವ ರೀತಿ ವ್ಯವಹಾರ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನೀನ್ ಏನ್ ಮಾಡ್ಬೇಕು ಹಾಗಾದ್ರೆ ಈಗ ಅಂತಂದ್ರೆ, ಸುಖಂ ವನೇ ನಿವತ್ಸ್ಯಾಮಿ ಯಥೈವ ಭವನೇ ಪಿತುಃ ಅಚಿಂತಯಂತಿ ತ್ರೀನ್ ಲೋಕಾನ್ ಚಿಂತಯಂತಿ ಪತಿವ್ರತಂ. ಹಾಗಾದ್ರೆ ನಾನು ಬಂದ್ಬಿಡ್ತೇನೆ, ಒಟ್ಟಿಗೆ ಹೋಗೋಣ ಅಂತೆ ವನಕ್ಕೆ. ಅಲ್ಲಿ ಹೋಗಿ ಮೂರೂ ಲೋಕದ ಚಿಂತೆಯನ್ನ ಬಿಟ್ಟು ನಾನು ನನ್ನ ತಂದೆ ಮನೆಯಲ್ಲಿದ್ದ ಹಾಗೆ ಆ ಕಾಡಲ್ಲಿ ಇರ್ತೇನೆ ನಾನು. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ತಂದೆ ಮನೆ ಅಂತಂದ್ರೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗ್ತದೆ. ಗಂಡನ ಮನೆಯಲ್ಲಿ ಕೆಲಸ ಇರ್ತದೆ, ಅದನ್ನು ಮಾಡ್ಲೇಬೇಕು ಅಂತ ಕೆಲವೊಂದೆಲ್ಲ ಇರ್ತದೆ. ಆದ್ರೆ ತಂದೆ ಮನೆಗೆ ಹೋದ್ರು ಅಂತಂದ್ರೆ ಸ್ವಲ್ಪ ಫ್ರೀ ಆಗಿಬಿಡ್ತಾರೆ ಅವರು. ಆ ರೀತಿ ನನ್ನ ತಂದೆ ಮನೆ ಅಂತ ಅಂದ್ಕೊಂಡು ನಾನು ಕಾಡಲ್ಲಿ ನಿನ್ನೊಟ್ಟಿಗೆ ಪತಿವ್ರತಾಚರಣೆಯನ್ನ ಮಾಡ್ಕೊಂಡು ನಾನು ಕಾಡಲ್ಲೇ ಇದ್ದು ಬಿಡ್ತೀನಿ ಅಂತ ಹೇಳಿ ಸೀತೆ ಮಾತನ್ನ ಹೇಳ್ತಾಳೆ. ತ್ವಂ ಹಿ ಕರ್ತುಂ ಮನೆ ಶಕ್ತೋ ಮಮ ಸಂಪರಿಪಾಲನಂ ಅನ್ಯಸ್ಯಾಪಿ ಜನಸ್ಯೇಹ ಕಿಂ ಪುನರ್ಮಮ ಮಾನದ. ಅಲ್ಲ, ನಾನು ಇಲ್ಲಿದ್ದು ಯಾರ್ದೋ ರಕ್ಷಣೆಗೆ ಯಾಕೆ ಒಳಗಾಗ್ಬೇಕು, ನಾನು ನಿನ್ನೊಟ್ಟಿಗೆ ಬರ್ತೀನಿ, ನಿನ್ ಜೋಡಿ ಅಲ್ಲೇ ಇದ್ದು ನಿನ್ನ ರಕ್ಷಣೆಯಲ್ಲೇ ಸದಾಕಾಲ ನಿನ್ನೊಟ್ಟಿಗೆ ಇದ್ದು ಸುಖವೋ ದುಃಖವೋ ಅನುಭವಿಸ್ಕೊಂಡು ನಾನು ಇದ್ದು ಬಿಡ್ತೀನಿ. ಅಷ್ಟೇ ಅಲ್ಲ, ಇಷ್ಟು ಈ ಕಾಡು ಎಷ್ಟು 14 ವರ್ಷ ಅಂತ ಹೇಳಿದಾಳಲ್ಲ, 14 ವರ್ಷ ಅಲ್ಲ, ಏವಂ ವರ್ಷ ಸಹಸ್ರಾಣಿ, 1000 ವರ್ಷ ಬೇಕಾದ್ರೂ ನೀನಿದ್ದಿ ನನ್ ಜೊತೆ ಅಂತಾದ್ರೆ ನಾನು ದಂಡಕಾರಣ್ಯದಲ್ಲಿಯೂ ಇರ್ಲಿಕ್ಕೆ ಸಿದ್ಧ. ನನಗೆ ಯಾರಾದ್ರೂ ಬಂದು ಸ್ವರ್ಗ ಕೊಡ್ತೇನೆ ಬಾ ಅಂತಂದ್ರೆ, ಗಂಡನ ಬಿಟ್ಟು ಬಾ ಸ್ವರ್ಗ ಕೊಡ್ತೀನಿ ಅಂತಂದ್ರೆ, ನಾನು ಸ್ವರ್ಗನೂ ಬೇಡ, ನಾನು ವರ್ಷ ಸಹಸ್ರದವರೆಗೆ ಇಲ್ಲೇ ಇದ್ದು ಬಿಡ್ತೇನೆ. ಗಂಡ ಇದ್ದಾನೆ ಅಂತಂದ್ರೆ 1 ವರ್ಷ ಸಹಸ್ರದವರೆಗೆ ಎಂಥ ದುಃಖವನ್ನು ಅನುಭವಿಸ್ಲಿಕ್ಕೆ ನಾನು ಸಿದ್ಧಳು ಅಂತ ಹೇಳಿ ಸೀತೆ ಈ ಮಾತನ್ನ ಹೇಳ್ತಾಳೆ. ಬಹಳ ಈ ಮಾತನ್ನ ಹೇಳಬೇಕು ಅಂತಂದ್ರೆ ಹೃದಯ ಬಹಳ ಗಟ್ಟಿ ಇರ್ಬೇಕು. ಏನ್ ಮಾಡ್ತೀವಿ ಈಗ ನಾವೇ ಈ ಸಂದರ್ಭಗಳಲ್ಲಿ ಇಂಥ ಪರಿಸ್ಥಿತಿ ಬಂತು ಅಂತಂದ್ರೆ, ಆಯ್ತು ಹೋಗ್ಬರ್ರಿ ಕಾಡಿಗೆ, ನಾನು ಇಲ್ಲಿರ್ತೀನಿ ಆರಾಮಾಗಿ ಹಂಗ ಹೇಳ್ತೀವೋ, ಇಲ್ಲ ಒಂದಿಷ್ಟು ಯಾರು ಕಾಡಿಗೆ ಕಳ್ಸೋರು ಅವ್ರಿಗೊಂದಿಷ್ಟು ಶಾಪ ಹಾಕಿ ಅಲ್ಲಿ ಹೋಗಿ ಏನೋ ಗಲಾಟೆ ದಾಂಧಲೆ ಮಾಡ್ಕೊಂಡು ಬರ್ತೀವೋ ಏನೋ. ಆದ್ರೆ ಸೀತೆ ಇಂಥ ಮಾತುಗಳನ್ನ ಆಡ್ತಾಳವಳು. ಇಷ್ಟ ಆಗ್ತದೆ. ರಾಮನಿಗೆ ಸೀತೆ ಕಾಡಿಗೆ ಬರುವುದು ಇಷ್ಟ ಇಲ್ಲ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ನೀನ್ ಏನ್ ಮಾತಾಡ್ತೀರಿ, ಇಲ್ಲ 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 ಇಲ್ಲ, ನೀನು ಕಾಡಿಗೆ ಬರಬಾರದು. ಯಾಕೆ ಗೊತ್ತಾ, ನಿನ್ನನ್ನ ಕಾಡಿಗೆ ಬಂದ್ರೆ ಅಲ್ಲಿ ರಕ್ಷಣೆ ಮಾಡೋದು ಬಹಳ ಕಷ್ಟ ಆಗ್ತದೆ ನನಗೆ, ನಿನ್ನನ್ನ ರಕ್ಷಣೆ ಮಾಡೋದು ನನಗೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ನೀನು ಕಾಡಿಗೆ ಬರಬೇಡ. ನೀನು ಏನೋ ಅಂದ್ಕೊಂಡ್ಬಿಟ್ಟಿದಿ ಕಾಡು ಅಂತಂದ್ರೆ, ಸೀತೆ ಮಹಾ ಕುಲೀನಾಸಿ, ಒಳ್ಳೆ ಕುಲದಲ್ಲಿ ಹುಟ್ಕೊಂಡಿದ್ದೀನಿ ನೀನು, ಬರೀ ಈ ಸಂಪದ್ಭರಿತವಾದ ಜೀವನವನ್ನ ನೋಡ್ದವಳು ನೀನು. ಕಾಡು ಅಂತಂದ್ರೆ ಏನ್ ತಮಾಷೆ ಅನ್ಕೊಂಡಿದೇನು. ಗಿರಿ ನಿರ್ಜರ ಸಂಭೂತ ಗಿರಿ ನಿರ್ಧರಿವಾಸಿನ ಸಿಂಹಾನಾಂ ನಿನದ ದುಃಖ ಶ್ರೋತುಂ ದುಃಖ ಮತೋವನಂ. ಯಾಕೆ ಗೊತ್ತಾ ಕಾಡು ಹಿಂಸೆ, ನಾವು ಹೋಗ್ತಾ ಇರ್ತೇವೆ ನಡ್ಕೊಂಡು, ಯಾವ ಪರ್ವತದಿಂದ ಆ ಶಿಖರ ಉದುರಿ ಬೀಳ್ತದೆ ಅಂತ ಗೊತ್ತಿರುವುದಿಲ್ಲ, ಎಲ್ಲೋ ಬೀಳ್ತದೆ, ಇಲ್ಲಿ ಬಾಜುವಲ್ಲೇ ಬಿದ್ದ ಹಾಗೆ ಜೋರಾಗಿ ಸಪ್ಪಳ ಬರ್ತದೆ. ಆ ಸಪ್ಪಳ ಕೇಳಿದ್ರೇನೆ ಎದೆ ಒಡೆದು ಹೋಗ್ತದೆ. ಯಾರು ಇಲ್ಲ ಅಂತ ಸ್ವಲ್ಪ ಕಂಫರ್ಟೇಬಲ್ ಆಗೋಣ ಕೂತ್ಕೊಳ್ಳೋಣ ಅಂತಂದ್ರೆ ಆ ಸಿಂಹಗಳು ಗರ್ಜಿಸುವಂತಹ ಶಬ್ದ ಕೇಳ್ತದೆ. ಆದ್ರಿಂದ ಕಾಡು ಅಂತಂದ್ರೆ ತಮಾಷೆ ಅಲ್ಲ, ಬಹಳಷ್ಟು ಒದ್ದಾಡ್ಬೇಕಾಗ್ತದಮ್ಮ. ಅಷ್ಟೇ ಅಲ್ಲ, ಲತಾ ಕಂಟಕ ಸಂಕೀರ್ಣಾಹ ಕೃಕವಾ ಕೂಪನಾದಿತಾಹ ನಿರಪಾಶ್ಚ ಸುದುಃಖಾಶ್ಚ ಮಾರ್ಗ ದುಃಖ ಮತೋವನಂ. ಬೇಡ, ಏನಾದ್ರೂ ಬರ್ತದೆ ಅಂತಂದ್ರೆ ಓಡಿ ಹೋಗೋಣ ಅಂತಂದ್ರೆ ಕೆಳಗಡೆ ಬಳ್ಳಿಗಳಿರ್ತಾವೆ, ನೀನ್ ಕಾಲಿಟ್ಟು ಮೇಲೆ ಎತ್ತುದ್ರೊಳಗೆ ಕಾಲೇ ಸಿಕ್ಕಾಕೊಂಡ್ಬಿಡ್ತದೆ, ಅಲ್ಲಿ ಓಡ್ಲಿಕ್ಕೂ ಆಗಲ್ಲ, ದಪ್ಪ ಅಂತ ಬೀಳ್ಬೇಕು. ಬಳ್ಳಿ ಇಲ್ಲ, ನಾನು ನೋಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಕಣ್ಣಿಗೆ ಕಾಣದ ಮುಳ್ಳುಗಳಿರ್ತವೆ, ಕಾಲಿಟ್ವಿ ಅಂತಂದ್ರೆ ಒಂದಲ್ಲ ಎರಡಲ್ಲ 100 ಮುಳ್ಳು ಒಟ್ಟಿಗೆ ಚುಚ್ಕೊಂಡ್ಬಿಡ್ತದೆ. ಹಾಗಾಗಿ ಅಷ್ಟೇ ಅಲ್ಲ, ಓಡಿ ಹೋಗ್ಬೇಕಾದ್ರೆ ಜೋರು ಬಾಯಾರಿಕೆ ಆಗ್ತದೆ, ಎಲ್ಲಿಯೂ ನೀರು ಸಿಗುವುದಿಲ್ಲ. ಆದ್ರಿಂದ ಕಾಡು ಅಂತಂದ್ರೆ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಸುಪ್ಯತೆ ಪರ್ಣಶಯ್ಯಾಸು ಸ್ವಯಂ ಸ್ವಯಂ ಭಗ್ನಾಸು ಭೂತಲೆ ರಾತ್ರಿಶು ಶ್ರಮ ಖಿನ್ನೇನ ತಸ್ಮಾತ್ ದುಃಖ ಮತೋವನಂ. ನಾವು ರೆಸ್ಟ್ ತಗೊಳ್ತೀವಿ ರಾತ್ರಿ, ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೇಳಿ. ಆ ರೆಸ್ಟ್ ತಗೊಳ್ಬೇಕಾದ್ರೂ ನಿನಗೆ ಸರಿಯಾಗಿ ರೆಸ್ಟ್ ತಗೊಳ್ಲಿಕ್ಕೆ ಆಗಲ್ಲ. ಯಾಕೆ, ನೀನ್ ಇಲ್ಲಿ ಮಂಚದಲ್ಲಿ ಮಲ್ಕೊಂಡು ಅಭ್ಯಾಸ ಇರೋಳು ನೀನು. ಅಲ್ಲಿ ಬಂದು ಎಲ್ಲಿ ಮಲ್ಕೊಳ್ಬೇಕು ಗೊತ್ತಾ, ಕಲ್ಲುಗಳ ಮೇಲೆ ಮಲ್ಕೋಬೇಕು. ಕಲ್ಲು ಅಂತಂದ್ರೆ ಸಮತಟ್ಟಾಗಿರಲ್ಲದು, ಅದು ಅಂಕು ಡೊಂಕ್ ಇರ್ತದೆ. ನೀನು ಮಲ್ಕೊಳ್ಳೋದೇ ಒಂದು ದೊಡ್ಡ ಶಿಕ್ಷೆ ಅಂತ ಅನಿಸ್ತದೆ. ಮಲ್ಕೊಂಡು ಎದ್ದಾಗ ಶ್ರಮ ಪರಿಹಾರ ಆಗುದಿಲ್ಲ, ಬೆನ್ನು ನೋವು ಇನ್ನೂ ಜೋರಾಗ್ತದೆ. ಅಂತಹ ದುಃಖಪೂರ್ಣವಾದಂತಹ ಕಾಡನ್ನ ಯಾಕೆ ಪ್ರವೇಶಿಸ್ತೀವಿ? ಇಲ್ಲಿ ಮಲಗ್ಲಿಕ್ಕೆ ಹಾಸಿಗೆ ಇದೆ, ಹಾಸಿಗೆ ಇಲ್ಲ ಅಂತಂದ್ರೆ ಚಾಪೆ ಆದ್ರೂ ಸಿಗ್ತದೆ,
ಅಲ್ಲಿ ಒಣಗಿದ್ದು ಎಲೆಗಳನ್ನು ಹಾಕೊಂಡು ಮಲ್ಕೊಳ್ಳೋ ಪರಿಸ್ಥಿತಿ ಇದೆ. ಅದರಿಂದ ಸರ್ವಂ ಅತೋ ದುಃಖ ಮತೋ ವನಂ, ಅದರಿಂದ ಅತ್ಯಂತ ದುಃಖಪೂರ್ಣವಾದದ್ದು ಕಾಡು, ಅಲ್ಲಿಗೆ ಬರ್ತೀನಿ ಅಂತ ಹೇಳಬೇಡ. ಅಷ್ಟೇ ಅಲ್ಲ, ಪತಂಗಾಹ ವೃಶ್ಚಿಕಾಹ ಕೀಟಾಹ ದಂಶಾಶ್ಚ ಮಶಕೈಸ್ತಃ, ಸೊಳ್ಳೆ, ಚೇಳುಗಳು, ಪತಂಗ ಹಾರುವಂತಹ ಕೀಟಗಳು, ಕೆಲವು ಕಚ್ಚುವಂತಹ ಕೀಟಗಳು, ಇವೆಲ್ಲ ಬಹಳಷ್ಟು ಇರ್ತವೆ. ನಮಗೆ ಮನೆಯಲ್ಲಾದ್ರೆ ರಾತ್ರಿ ಹೊತ್ತಷ್ಟೇ ಸೊಳ್ಳೆ ಕಾಟ, ಅಲ್ಲಿ ಹಂಗಿರುವುದಿಲ್ಲ. ಬೆಳಿಗ್ಗೆ ಹೊತ್ತು ಯಾವಾಗ ನೋಡಿದ್ರೂ ಸೊಳ್ಳೆ ಕಾಟ ಇರ್ತದೆ. ನಿಂತ್ರೆ ಸೊಳ್ಳೆಗಳು, ಯಾವ್ದ್ಯಾವ್ದೋ ಕ್ರಿಮಿಗಳು ಬರ್ತವೆ, ಕಚ್ಚಿ ಬಿಡ್ತವೆ. ಹಾಗಾಗಿ ದಯವಿಟ್ಟು ಕಾಡಿಗೆ ಬರ್ತೇನೆ ಅಂತ ಹೇಳಬೇಡ. ಯಾಕೆ? ನಿನಗೆ ಆ ಕಾಡಲ್ಲಿ ಅನುಭವಿಸಬೇಕಾದ ದುಃಖದ ಪರಿಜ್ಞಾನ ಇಲ್ಲ. ಅದರಿಂದಾಗಿ ಕಾಡಿಗೆ ಬರ್ತೇನೆ ಅಂತ ಹಠ ಹಿಡಿಬೇಡ ಅಂತ ಹೇಳಿ ರಾಮಚಂದ್ರ ಅವಳಿಗೆ ಬುದ್ಧಿವಾದ ಹೇಳ್ತಾನೆ. ಅವಾಗ ಸೀತೆ ಇಷ್ಟು ಹೇಳಿದ ರಾಮಚಂದ್ರ ಅರ್ಥ ಮಾಡಿಸ್ಲಿಕ್ಕೆ ಅಂತ, ಸೀತೆ ಒಂದೇ ಮಾತು ಹೇಳ್ತಾವಳು, ಯೇ ತ್ವಯಾ ಕೀರ್ತಿತಾ ದೋಷಾಹ ವನೇ ವಸ್ತವ್ಯತಾಂ ಪ್ರತಿ ಗುಣಾನಿತ್ಯೇವ ತಾನ್ ವಿದ್ಧಿ ತವ ಸ್ನೇಹ ಪುರಸ್ಕೃತ. ಹೌದಾ, ಇಷ್ಟೆಲ್ಲ ಸಂಕಟ ಪಡಬೇಕು ಅಂತ ಹೇಳ್ತಾ ಇದೆಯಲ್ಲ, ಇಷ್ಟೊತ್ತು ಏನೆಲ್ಲ ದೋಷಗಳು ಅಂತ ಒಂದೊಂದನ್ನೇ ತೋರಿಸಿದೆಯಲ್ಲ ನೀನು, ಅದೆಲ್ಲ ನನಗೆ ಸುಖ ಅಂತಾನೆ ತಿಳ್ಕೊ. ಯಾಕೆ ಗೊತ್ತಾ? ನನಗೆ ಅತ್ಯಂತ ಪ್ರೀತಿ ಪಾತ್ರನಾದಂತ ನೀನು ನನ್ನ ಜೊತೆ ಇರ್ತೀಯಲ್ಲ, ಮಲಗಲಿಕ್ಕೆ ನಂಗೇನು ಬೆಡ್ಶೀಟ್ ಹಾಕಿ ಬೆಡ್ ಹಾಕಿ ಕೊಡ್ಬೇಕು ಅಂತಿಲ್ಲ. ನಿನ್ನ ಭುಜಗಳಿದೆ, ನಿನ್ನ ಭುಜಗಳನ್ನೇ ನಾನು ತಲೆದಿಂಬಂತೆ ಮಾಡ್ಕೊಂಡು ಅದರಲ್ಲೇ ಮಲ್ಕೊಳ್ತೇನೆ. ನಾನು ಕಾಲಿಗೆ ಮುಳ್ಳು ಚುಚ್ಚಿದ್ರೇನು, ಆ ಮುಳ್ಳನ್ನು ತೆಗಿಲಿಕ್ಕೆ ನೀನಿದೆಯಲ್ಲ. ಯಾವ ಸಿಂಹ ಗರ್ಜಿಸಿದ್ರೇನು, ನನಗೆ ಹೆದರಿಕೆ ಆದಾಗ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ನೀನು ಒಟ್ಟಿಗಿರ್ತೀಯಲ್ಲ. ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಒಟ್ಟಿಗೆ ಇದ್ದಾಗ ಕಷ್ಟವೂ ಕಷ್ಟ ಅನ್ಸೋದಿಲ್ಲಂತೆ. ಕೆಲವೊಮ್ಮೆ ಬಹಳಷ್ಟು ಕಷ್ಟ ಕೊಡ್ತಾನೆ ದೇವರು, ಎಷ್ಟು ಕಷ್ಟ ಅನುಭವಿಸ್ತೀವಿ. ಆದ್ರೆ ನಮಗೆ ಅತ್ಯಂತ ಆಪ್ತರು ಬಂದು ಸಹಾಯ ಮಾಡಿ ಆ ಕಷ್ಟದಲ್ಲಿಯೂ ಸುಖವನ್ನ ತಂದು ಕೊಡ್ತಾರೆ ನಮಗೆ. ಹಾಗಾಗಿ ನನಗೆ ಇದ್ಯಾವುದು ಕಷ್ಟನೇ ಅಲ್ಲ. ಯಾಕೆಂದ್ರೆ ನಾನು ಅಲ್ಲಿ ಎಲ್ಲ ಕಷ್ಟದಲ್ಲಿಯೂ ನೀನ್ ನನ್ನೊಟ್ಟಿಗೆ ಇರ್ತೀವಿ. ಹಾಗಾಗಿ ನಾನು ನಿನ್ನೊಟ್ಟಿಗೆ ಬರ್ತೀನಿ. ತ್ವಯಾಚ ಸಹಗಂತವ್ಯಂ ಮಯಾ ಗುರು ಜನಾಜ್ಞಯ ತ್ವದ್ವಿಯೋಗೇನ ಮೇ ರಾಮ ತ್ಯಕ್ತವ್ಯಮಿಹ ಜೀವಿತಂ. ನೀನು ಒಪ್ತಿಯಲ್ಲ ನಾನು ನಿನ್ನ ಅರ್ಧಾಂಗಿಣಿ ಅಂತ ಹೇಳಿ ಒಪ್ತಿ. ಅವಳಿಗೆ ನೋಡಿ, ರಾಮಚಂದ್ರ ಇಷ್ಟೊತ್ತು ಕೌಸಲ್ಯಗೆ ಲಕ್ಷ್ಮಣನಿಗೆ ಹೇಳಬೇಕಾದ್ರೆ ಧರ್ಮ ಧರ್ಮ ಅಂತ ಹೇಳಿ ಧರ್ಮದ ಮಾತಿಂದ ಅವ್ರನ್ನೆಲ್ಲ ನೀವು ಇರೋವಂತೆ ಮಾಡಿದನವನು. ಈಗ ಸೀತೆ ಧರ್ಮದ ಮಾತನ್ನೇ ಇಟ್ಕೊಂಡು ರಾಮನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ನನ್ನನ್ನು ನೀನು ಕರ್ಕೊಂಡು ಹೋಗ್ಲೇಬೇಕು, ನನ್ನನ್ನ ಅರ್ಧಾಂಗಿನಿ ಅಂತ ಒಪ್ತಿ ಅಂತಾದ್ರೆ ತಂದೆ ಕೊಟ್ಟ ಮಾತು, ತಂದೆಗೆ ನೀನ್ ಕೊಟ್ಟ ಮಾತು, ನೀನ್ ಹೇಗೆ ಕಾಡಿಗೆ ಹೋಗ್ಬೇಕು, ನಿನ್ ಜೊತೆ ನಾನೂ ಹೋಗ್ಬೇಕು, ಅದು ನನ್ನ ಅಧಿಕಾರ. ಅದು ಹಾಗಾಗಿ ನಾನೇನು ಪ್ರತ್ಯೇಕ ನಾನು ಹಠ ಮಾಡಿ ಬರ್ತಾ ಇಲ್ಲ, ನನ್ನ ಅಧಿಕಾರವನ್ನು ನಾನು ಕೇಳ್ತಾ ಇದ್ದೇನೆ. ಇದು ಧರ್ಮಪೂರ್ಣವಾದದ್ದು, ಇದು ನಾನು ಮಾಡಿದ್ರೆ ಧರ್ಮದಿಂದ ಚ್ಯುತಿ ಆಗುದಿಲ್ಲ. ಇಷ್ಟೆಲ್ಲ ಹೇಳ್ತಾಳೆ. ರಾಮಚಂದ್ರ ಅಷ್ಟೇ ಅಲ್ಲ, ಒಂದು ಮಾತು ಹೇಳ್ತಾಳೆ ಅವಳು, ಲಕ್ಷಣಿಭ್ಯೋ ದ್ವಿಜಾತಿಭ್ಯ ಶುತ್ವಾಹಂ ವಚನಂ ಗೃಹೆ ವನವಾಸ ಕೃತೋತ್ಸಾಹ ನಿತ್ಯಮೇವ ಮಹಾಬಲ. ನಾನು ಸಣ್ಣವಳಿದ್ದಾಗ ನಮ್ಮ ಜನಕರಾಜನ ಅಪ್ಪನ ಮನೆಗೆ ಒಬ್ರು ಜ್ಯೋತಿಷ್ಯರು ಬಂದಿದ್ರು. ನಾನು ಸುಮ್ಮನೆ ಜ್ಯೋತಿಷ್ಯ ಕೇಳಲಿಕ್ಕೆ ಅಂತ ಹೋಗಿದ್ದೆ. ಅವಾಗ ಅವರು ಹೇಳಿದ್ರು ನನಗೆ, ನಿನಗೆ ವನವಾಸ ಮಾಡೋ ಯೋಗ ಇದೆ ಅಂತ ಹೇಳಿದ್ರು. ಆದ್ರೆ ನಾನು ಕಾಯ್ತಾ ಇದ್ದೆ, ನಾನು ಯಾವಾಗ ವನವಾಸಕ್ಕೆ ಹೋಗ್ತೇನೆ ಅಂತ. ಆದ್ರೂ ನನಗೆ ಗೊತ್ತಿರ್ಲಿಲ್ಲ, ನನ್ನ ಗಂಡನ ಜೊತೆ, ನನಗೆ ಅತ್ಯಂತ ಪ್ರೀತಿ ಪಾತ್ರನಾದಂತ ಗಂಡನ ಜೊತೆ ವನವಾಸ ಮಾಡುವ ಯೋಗ ಭಾಗ್ಯ ಸಿಗ್ತದೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಹಾಗಾಗಿ ನಾನು ಕಾಡಿಗೆ ಹೋಗುವುದಂತೂ ನಿಶ್ಚಯ, ಅದನ್ನು ಅವರೂ ಹೇಳಿ ಆಗಿದೆ. ಹಾಗಾಗಿ ನಾನು ಕಾಡಿಗೆ ಬಂದೇ ಬರ್ತೇನೆ. ಕೊನೆಗೆ ರಾಮಚಂದ್ರ, ನೀನ್ ಏನ್ ಹೇಳಿದ್ಯ ಅವಾಗ? ನನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ. ಹಾಗಾದ್ರೆ ಸೀತೆ, ನಿನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿನ್ನ ಅಯೋಧ್ಯೆಯಲ್ಲೇ ಬಿಟ್ಟು ಹೋಗ್ತಿ ಅಂತ ಹೇಳಿ ನೀವು ಒಂದು ವೇಳೆ ನನ್ನನ್ನು ಇಲ್ಲಿ ಬಿಟ್ಟು ಹೋದರೆ ನನ್ನ ತಂದೆಗೆ ಸುದ್ದಿ ಹೋಗ್ತದೆ, ಜನಕರಾಜನಿಗೆ ಸುದ್ದಿ ಹೋಯ್ತು ಅಂತಾದ್ರೆ ಜನಕರಾಜ ಏನ್ ತಿಳ್ಕೊಳ್ತಾನೆ? ಯಾವತ್ತು ಒಬ್ಬ ಗಂಡಸಿನ ಕರ್ತವ್ಯ ಏನು ಗೊತ್ತಾ? ತನ್ನ ಹೆಂಡತಿ ಮಕ್ಕಳನ್ನ ರಕ್ಷಣೆ ಮಾಡೋದು. ಎಂಥ ಆಪತ್ಕಾಲದಲ್ಲಿಯೂ ಗಂಡನಾದವನು ಹೆಂಡತಿಯನ್ನ ರಕ್ಷಣೆ ಮಾಡುವುದು ಗಂಡಸಿನ ಧರ್ಮ. ಯಾವತ್ತು ತನ್ನ ಮಗಳನ್ನ ಕೊಡಬೇಕಾದ್ರೆ ತಂದೆ ಅದನ್ನೇ ನೋಡ್ತಾನಂತೆ. ಇವನು ನನ್ನ ಮಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಸಮರ್ಥನ ಅಂತ. ನೀನು ನನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನನ್ನನ್ನ ಇಲ್ಲೇ ಬಿಟ್ಟು ಕಾಡಿಗೆ ಹೋದಿ ಅಂತಂದ್ರೆ ನನ್ನ ತಂದೆ ಏನ್ ತಿಳ್ಕೊಳ್ತಾನೆ ಗೊತ್ತಾ? ರಾಮ ಜಾಮಾತನಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ಒಬ್ಬ ಪುರುಷನ ವೇಷ ತೊಟ್ಟ ಸ್ತ್ರೀಗೆ ನನ್ನ ಮಗಳನ್ನ ಕೊಟ್ಟುಬಿಟ್ಟೆ ಅಂತ ನನ್ನ ತಂದೆ ಬಹಳಷ್ಟು ಪಶ್ಚಾತ್ತಾಪ ಪಡ್ತಾನೆ. ಹಾಗಾದ್ರೆ ಇದು ನಿನಗೆ ಒಪ್ಪಿಗೆನಾ? ನೀನು ಪುರುಷ ಸಿಂಹ ಅಂತೆಲ್ಲ ಹೊಗಳ್ತಾರೆ, ನಿನ್ನನ್ನ ಹೆಂಡತಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾಡಲ್ಲಿ ಬಿಟ್ಟು ನೀನು ಕಾಡಿಗೆ ಹೋದ ಅಂತ ಜನರು ಮಾತಾಡ್ಕೊಳ್ತಾರೆ. ನನ್ನ ತಂದೆ ಅಂದ್ಕೊಳ್ತಾನೆ. ಹಾಗಾದ್ರೆ ನಾನು ಕಾಡಿಗೆ ಬಂದೇ ಬರ್ತೀನಿ. ಅಲ್ಲ, ಕಾಡಿಗೆ ಬಂದು ಏನ್ ಮಾಡ್ತೀನಿ ನೀನು ಅಂತ ಪತ್ರಂ ಮೂಲಂ ಫಲಂ ಎತ್ತು ಅಲ್ಪಂ ವಾ ಯದಿ ವಾ ಬಹು ದಾಸ್ಯಸೆ ಸ್ವಯಂ ಆಹೃತ್ಯ ತನ್ಮೇ ಅಮೃತ ರಸೋಪಮಂ. ಅಲ್ಲಿ ತಿನ್ಲಿಕ್ಕೆ ಏನು ಇರುವುದಿಲ್ಲ. ಇಲ್ಲಿ ಆದ್ರೆ ಸ್ವೀಟ್ ತಿನ್ಬೋದು, ಬೇಕಾದಾಗ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಬಾಯಿಗೆ ಹಾಕೊಂಡು ಆರಾಮಾಗಿರ್ಬೋದು. ಅಲ್ಲಿ ಅಂತ ಅದು ಯಾವುದು ಸಿಗುದಿಲ್ಲ ಅಂತಂದ್ರೆ ಸೀತೆ ಹೇಳ್ತಾಳೆ, ಏನು ಬೇಡಪ್ಪ, ನೀನು ಫಲ ತಂದು ಕೊಡ್ತೀಯಲ್ಲ, ನಿನ್ನ ಕೈಯಿಂದ ಕಿತ್ತು ಹಣ್ಣು ಕೊಡ್ತೀಯಲ್ಲ ನೀನು, ಅಲ್ಲ ಕೆಲವೊಮ್ಮೆ ಹಣ್ಣು ಇರುವುದಿಲ್ಲ, ಬೇಡ ಗೆಡ್ಡೆ ಗೆಣಸು ಅದನ್ನು ಕೊಡ್ತೀಯಲ್ಲ ನೀನು. ಗೆಡ್ಡೆ ಗೆಣಸು ಇಲ್ಲ ಅಂದ್ರೆ ಏನ್ ಮಾಡ್ತಿ? ಪತ್ರಂ ಅಂತ ಹೇಳ್ತಾಳೆ. ಪತ್ರಂ ಮೂಲಂ ಫಲಂ ಎತ್ತು.
ಏನೂ ಇಲ್ಲ ಅಂದ್ರೆ ಎಲೆ ತಿಂತೇನಪ್ಪ. ನೀನು ಕೈಯಿಂದ ಏನು ಕೊಡ್ತೀಯೋ ಅದನ್ನ ತಿಂತೇನೆ, ಅದು ನನಗೆ ಅಮೃತಕ್ಕೆ ಸದೃಶ. ನೀನು ಕೊಟ್ರೆ ಸಾಕು ನನಗೆ. ನೀನ್ ಏನು ಕೊಡ್ತೀಯೋ ಅದು ನನಗೆ ಅಮೃತಕ್ಕೆ ಸಮಾನ. ಅದನ್ನು ತಿನ್ಕೊಂಡು ನಾನು ಜೀವನ ಮಾಡ್ತೇನೆ. ಪಶ್ಚಾದಪಿ ದುಃಖೇನ ಮಮ ನೈವಾಸ್ತಿ ಜೀವಿತಂ ಉಜ್ಜಿತಾಯಾಸ್ತ್ವಯಾನಾಥ ತದೈವ ಮರಣಂ ವರಂ. ಇದು ಕೊನೆ ಒಂದು ಬ್ಲಾಕ್ ಮೇಲ್ ಮಾಡೋ ಪಾಯಿಂಟ್. ನೀನು ನನ್ನನ್ನು ಬಿಟ್ಟು ಹೋದಿ ಅಂತಂದ್ರೆ, ಈಗ ಕಾಡಲ್ಲಿ ಅಂತೂ ನಾನು ಆರಾಮಾಗಿರ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ. ನೀನು ಕಾಡಿಗೆ ಕರ್ಕೊಂಡು ಹೋದ್ರೆ ಆಪತ್ತಲ್ಲ ನನಗೆ, ಇಲ್ಲಿ ಬಿಟ್ಟು ಹೋದ್ರೆ ಆಪತ್ತಾಗ್ತದೆ ನನಗೆ. ಯಾಕೆ ಗೊತ್ತಾ? ಇವ್ರು ಯಾರ್ದೋ ಆಳ್ವಿಕೆಯ ಅಡಿಯಲ್ಲಿ ನಾನಿದ್ದು ನನಗೆ ಅವರ ಆಳ್ವಿಕೆಯನ್ನು ಅನುಭವಿಸುವ ಇಷ್ಟ ಇಲ್ಲ. ನೀನು ಒಂದು ವೇಳೆ ನನ್ನ ಬಿಟ್ಟು ಹೋದಿ ಅಂತಾದ್ರೆ ತದೈವ ಮರಣಂ ವರಂ, ಅದಕ್ಕಿಂತ ನಾನು ಸಾಯೋದೇ ಉತ್ತಮ. ನಾನು ನನ್ನ ಪ್ರಾಣವನ್ನೇ ಪರಿತ್ಯಾಗ ಮಾಡಿಬಿಡ್ತೇನೆ. ಪ್ರಾಣವನ್ನ ಎಲ್ಲಿದ್ದು ಪ್ರಾಣ ಪರಿತ್ಯಾಗ ಮಾಡೋದಕ್ಕಿಂತ ನನ್ನನ್ನು ಕಾಡಿಗೆ ಕರ್ಕೊಂಡು ಹೋಗ್ಬೋದಲ್ಲ. ರಾಮಚಂದ್ರನ ಎಲ್ಲ ಕಡೆಯಿಂದ ಸೀತೆ ಕಟ್ಟಿ ಹಾಕ್ತಾ ಇದ್ದಾಳೆ. ಇನ್ನು ಅನೇಕ ಮಾತುಗಳನ್ನು ಹೇಳ್ತಾಳೆ. ರಾಮಚಂದ್ರನ ಬಾಯಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ಅವಳನ್ನ ಪರಿಶ್ವಜ್ಯ, ಅವಳನ್ನ ಹತ್ರ ಕರೆದು ಗಟ್ಟಿಯಾಗಿ ಆಲಿಂಗನೆ ಮಾಡ್ಕೊಳ್ತಾನಂತೆ. ಆಲಿಂಗನೆ ಮಾಡ್ಕೊಂಡು, ನನಗೆ ಗೊತ್ತಿದೆ ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಲ್ಲ ನಾನು, ಆದ್ರೆ ನೀನು ಕಾಡಿಗೆ ಬರೋದು ನನಗೆ ಇಷ್ಟ ಇಲ್ಲ. ಯಾಕೆ? ಬಹಳಷ್ಟು ಕಷ್ಟ ಅನುಭವಿಸ್ಬೇಕಲ್ಲ, ನನ್ನಿಂದ ನೀನ್ ಯಾಕೆ ಕಷ್ಟ ಅನುಭವಿಸುವಂತ ಆಗಬೇಕು ಅಂತ ಹೇಳಿ ನೀನು ಕಾಡಿಗೆ ಬರುವುದು ಬೇಡ ಅಂತ ಹೇಳಿದ್ ನಾನು. ಹಾಗಾಗಿ ನೀನೇ ಹೇಳಿದಿ, ಜ್ಯೋತಿಷ್ಯರು ಹೇಳಿಬಿಟ್ಟಿದ್ದಾರೆ, ನಾನು ವನವಾಸಕ್ಕೋಸ್ಕರನೇ ಹುಟ್ಟಿದ್ದೀನಿ, ನೀನು ವನವಾಸಕ್ಕೋಸ್ಕರನೇ ನನ್ನ ಮದುವೆ ಆಗಿದಿ ಅಂತಂದ್ಮೇಲೆ ಇನ್ನೇನ್ ಮಾಡ್ಲಿಕ್ಕೆ ಆಗ್ತದೆ ನಾನು. ಆಯ್ತು ನಡಿ, ಕಾಡಿಗೆ ಹೋಗೋಣ. ಹೀಗೆ ಸೀತೆ ಏನು ಮಾಡಿದ್ರು ರಾಮಚಂದ್ರನನ್ನ ಬಾಯಿ ಮುಚ್ಚಿಸಿ ತಾನು ಕಾಡಿಗೆ ಬರ್ಲಿಕ್ಕೆ ಒಪ್ಪಿಸಿ ಬಿಡ್ತಾಳವಳು. ರಾಮಚಂದ್ರ ಸರಿ ಆಯ್ತು ಕಾಡಿಗೆ ಹೋಗೋಣ ಅಂತ ಹೇಳಿ, ಯತ್ ಸೃಷ್ಟಾಸಿ ಮಯಾ ಸಾರಥಂ ವನವಾಸಾಯ ಮೈಥಿಲಿ, ವನವಾಸಕ್ಕೋಸ್ಕರನೇ ದೇವರು ನಿನ್ನನ್ನು ಸೃಷ್ಟಿ ಮಾಡ್ದಂಗಿದೆ, ಆಯ್ತು ನಡಿ ಕಾಡಿಗೆ ಹೋಗೋಣ ಇನ್ನೇನು ಅಂತ ಹೇಳಿ ರಾಮಚಂದ್ರ ಒಪ್ಪಿಗೆ ಕೊಡ್ತಾನೆ. ಸರಿ, ಅನುಗಚ್ಚ ಸ್ವಮಾಂಬೀರು ಸಹಧರ್ಮಚರಿ ಭವ, ನನ್ನೊಟ್ಟಿಗೆ ಬಂದು ಸಹಧರ್ಮಚರಿ ಭವ, ಸಹಧರ್ಮಚರಿ ಆಗು ನೀನು ಅಂತ. ಯಾಕೆಂದ್ರೆ ಮದುವೆ ಆಗಬೇಕಾದ್ರೆ ಹುಡುಗನಿಗೆ ಹೆಣ್ಣಿನ ತಂದೆ ಮಾತು ಹೇಳಿಕಿರ್ತದೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ತ್ವಯಾ ಇಯಂ ಕನ್ಯಾ. ಧರ್ಮ ಅರ್ಥ ಕಾಮಗಳಲ್ಲಿ ಧರ್ಮಾಚರಣೆ ಮಾಡಬೇಕಾದ್ರೆ ಹೆಂಡತಿ ಪಕ್ಕದಲ್ಲಿರ್ಬೇಕು, ಸಂಕಲ್ಪ ಮಾಡಿ ನೀರು ಹಾಕ್ಲಿಕ್ಕೆ. ಅರ್ಥ ದುಡ್ಡು ಸಂಪಾದನೆ ಮಾಡಬೇಕಾದ್ರೆ, ದುಡ್ಡನ್ನ ಖರ್ಚು ಮಾಡಬೇಕಾದ್ರೆ, ಈಗಿನ ಪರಿಸ್ಥಿತಿ ನೋಡಿದರೆ ಇಬ್ರು ದುಡಿಯೋರು ಇರ್ತಾರೆ. ಆ ಸಂದರ್ಭದಲ್ಲಿ ಎಷ್ಟು ದುಡಿಬೇಕು, ಎಷ್ಟನ್ನ ಎಲ್ಲಿ ಖರ್ಚು ಮಾಡಬೇಕು ಅನ್ನೋ ವಿಷಯದಲ್ಲಿ ಗಂಡ ಹೆಂಡತಿ ಇಬ್ಬರು ಒಂದೇ ಮನಸ್ಸಿರ್ಬೇಕಂತ. ಗಂಡನಿಗೆ ಯಾವುದೋ ಇಷ್ಟ, ಹೆಂಡತಿಗೆ ಯಾವುದೋ ಇಷ್ಟ, ಆಮೇಲೆ ಖರ್ಚು ಮಾಡಿದ್ಮೇಲೆ ಬೈಯುವುದು, ಇದೆಲ್ಲ ಆಗಬಾರ್ದಂತೆ. ಕಾಮೇಚ ಮನಸ್ಸಿನ ಅಭಿಲಾಷೆಗಳು ಯಾವುದನ್ನೋ ತೀರಿಸ್ಕೊಳ್ಬೇಕು, ಈಡೇರಿಸ್ಕೊಳ್ಬೇಕು ಅಂತ ಆದಾಗ ಅದು ಇಬ್ಬರಿಗೂ ಒಂದೇ ಆಗಿರ್ಬೇಕು. ಹಾಗಾಗಿ ಇದನ್ನ ಸಹಧರ್ಮ ಚರ್ಯತಾಂ, ಒಟ್ಟಿಗೆ ಇರುವುದು ಅಂದ್ರೆ ಇದು ಅಂತ. ಹಾಗಾಗಿ ಒಟ್ಟಿಗೆ ಬಂದ್ಬಿಡು, ಸಹಧರ್ಮ ಚರೀಭವ, ನನ್ನೊಟ್ಟಿಗೆ ಬಂದು ಸಹಧರ್ಮವನ್ನ ಚೆನ್ನಾಗಿ ಪಾಲಿಸು ಅಂತ ಹೇಳ್ತಾನೆ. ಹೇಳಿ ಆರಭಸ್ವ ಶುಭಶ್ರೋಣಿ ವನವಾಸ ಕ್ಷಮಾ ಕ್ರಿಯಾ ನೀದಾನೀಂ ಪದೃತೆ ಸೀತೆ ಸ್ವರ್ಗೋಪಿ ಮಮ ರೋಚತೆ. ಆಯ್ತು, ನೀನು ಬರ್ತೀನಿ ಅಂತ ಹೇಳಾಯ್ತು, ಇಷ್ಟು ಪ್ರೀತಿಯನ್ನ ನನಗೆ ತೋರಿಸಿದಿ, ಇನ್ನು ನನಗೆ ಏನು ಬೇಡ, ನನಗೆ ರಾಜ್ಯ ಸಿಕ್ಕಿಲ್ಲ ಅನ್ನೋ ಬೇಜಾರೇ ನನಗಿಲ್ಲ. ಕಾಡಿಗೆ ಹೋಗ್ತೇನೆ ಅಂದ್ರೆ ಇನ್ನೂ ಖುಷಿ. ಯಾಕೆ? ನೀನು ಬರ್ತಾ ಇದೆಯಲ್ಲ, ನೀನು ಬಂದಿ ಅಂತಂದ್ರೆ ನನಗೆ ಸ್ವರ್ಗವೂ ಬೇಡ, ಸ್ವರ್ಗ ಕೊಡ್ತೀನಿ ಬಾ ಅಂದ್ರೂ ನಾನು ಬೇಡ ಅಂತ ಹೇಳ್ಬಿಡ್ತೀನಿ ಅಂತ ಹೇಳಿ ರಾಮಚಂದ್ರ ಹೇಳ್ತಾನೆ. ಮುಂದೆ ಈಗ ನಾವು ಕಾಡಿಗೆ ಹೋಗ್ಬೇಕಾಗಿದೆ, ಇವತ್ತು ಇಮಿಡಿಯೇಟ್ ಈಗಲೇ ಹೊರಡಬೇಕಾಗಿದೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಮಾಡ್ಕೋ. ಮೊದಲು ನಾವು ಮಾಡಬೇಕಾಗಿದ್ದು, ನಮ್ಮ ಹತ್ರ ಏನೆಲ್ಲ ವಸ್ತುಗಳಿದೆ ಅದನ್ನ ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿಬಿಡ್ಬೇಕು. ಬ್ರಾಹ್ಮಣೇಭ್ಯಶ್ಚ ರತ್ನಾನಿ ಭಿಕ್ಷುಕೇಭ್ಯಶ್ಚ ಭೋಜನಂ ದೇಹಿ ಚಾಶಂ ಸಮಾನೇಭ್ಯ ಸಂತೋರಸ್ವಚ ಮಾಚಿರಂ. ಆದಷ್ಟು ಬೇಗ ಬಂದ ಬ್ರಾಹ್ಮಣರಿಗೆಲ್ಲ ರತ್ನಗಳನ್ನ ಕೊಡು. ಯಾರು ಭಿಕ್ಷುಕರು ಅಂತ ಇರ್ತಾರೋ ಅವ್ರಿಗೆಲ್ಲ ಅನ್ನವನ್ನ ಹಾಕು. ಆಶಂಸಮಾನೇಭ್ಯ, ನಿನ್ನನ್ನ ಇಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಡ್ರಲ್ಲ ಅವ್ರಿಗೆಲ್ಲ ನಿನಗೆ ಇಷ್ಟವಾದ ಪದಾರ್ಥಗಳನ್ನೆಲ್ಲ ಕೊಟ್ಟು ಖಾಲಿ ಮಾಡಮ್ಮ. ಯಾಕೆ? ಅದು ಯಾವುದನ್ನು ಹಿಡ್ಕೊಂಡು ನಾವು ಕಾಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನೆಲ್ಲ ನಮ್ಮ ಸಂಪತ್ತು ಅಂತಿದೆ, ನಮ್ಮ ಸಂಪತ್ತಿಗೆ ಅಂತ ಸಿಕ್ಕಿದ್ದು ಅಂತಿದೆ, ಅದನ್ನೆಲ್ಲವನ್ನು ದಾನ ಮಾಡಿಬಿಡೋಣ ಅಂತ ಹೇಳಿ, ಭೂಷಣಾನಿ ಮಹಾರಾಣಿ ವರವಸ್ತ್ರಾಣಿ ಯಾನಿಚ, ಅನೇಕ ಆಭರಣಗಳು, ಒಳ್ಳೆ ರೇಷ್ಮೆಯ ವಸ್ತ್ರಗಳು, ಇದನ್ನೆಲ್ಲ ದಾನ ಮಾಡಿಬಿಡು ಅಂತ ಹೇಳಿ ಸೀತೆಗೆ ಹೇಳ್ತಾನೆ. ಇಷ್ಟೊತ್ತಿಗೆ ಸರಿಯಾಗಿ ಲಕ್ಷ್ಮಣ ಒಳಗೆ ಬಂದು ಅಲ್ಲಿ ನಿಂತು ಕಾಯ್ತಾ ಇರ್ತಾನ. ಅವನು ರಾಮನ ಹತ್ರ ಮಾತಾಡಬೇಕು ಅಂತ. ಅವನು ಪೂರ್ತಿ ಪ್ರಿಪೇರ್ ಆಗಿ ಬಂದಿದ್ದಾನೆ ಲಕ್ಷ್ಮಣ. ಯದಿಗಂತುಂ ಕೃತಾ ಬುದ್ಧಿ ವನಂ ಮೃಗ ಗಜಾಯುತಂ ಅಹಂ ತ್ವಾನುಗಮಿಷ್ಯಾಮಿ ವನಮಗ್ರೇ ಧನುರ್ಧರ. ಅವನು ಹೇಳ್ತಾನೆ, ರಾಮಚಂದ್ರ ಅಣ್ಣ, ವನಕ್ಕೆ ಹೋಗುದು ಅಂತ ಫಿಕ್ಸ್ ಮಾಡಿಬಿಟ್ಟಿದೆ. ನೀನು ಎಷ್ಟು ಹೇಳಿದ್ರು ನಿನಗೆ ಕೇಳ್ತಾ ಇಲ್ಲ, ನೀನು ಇಲ್ಲೇ ಇರು ಅಂತಂದ್ರು. ಕಾಡಿಗೆ ಹೋಗ್ತಿ ಅಂತಾದ್ರೆ ನಿನ್ನೊಟ್ಟಿಗೆ ನಾನು ಬರ್ತೀನಿ. ನಿನ್ನೊಟ್ಟಿಗಲ್ಲ, ನಿನ್ನ ಮುಂದ್ಗಡೆ ಹೋಗ್ತೇನೆ ನಾನು. ಯಾಕೆ? ಅಲ್ಲಿ ಮುಂದೆ ನಿನ್ನ ಮಾರ್ಗವನ್ನೆಲ್ಲ ಕ್ಲಿಯರ್ ಮಾಡ್ತೇನೆ. ಯಾರಾದ್ರೂ ಪ್ರಾಣಿಗಳು ಅಂತ ಕ್ರೂರ ಪ್ರಾಣಿಗಳು ಯಾರಾದ್ರೂ ಇದ್ರೆ, ಶತ್ರುಗಳಿದ್ರೆ ಅವ್ರನ್ನೆಲ್ಲ ಧ್ವಂಸ ಮಾಡ್ಕೊಂಡು ನಾನು ಮುಂದೆ ಹೋಗ್ತೇನೆ, ನೀನ್ ನನ್ನೊಟ್ಟಿಗೆ ಬಾ ಅಂತ ಹೇಳಿ.
ಇಷ್ಟಾದಾಗ ಮತ್ತೆ ರಾಮಚಂದ್ರ, ಈಗ ಸಾಕಾಗಿದೆ, ನಾವಿಬ್ರು ಹೋಗ್ತೀವಿ, ನೀನು ಬರುವುದು ಬೇಡ ಅಂತಂದ್ರೆ, ಇಲ್ಲ ನಾನು ಬರ್ತೀನಿ ಅಂತ ಹಠ. ಅದಕ್ಕೆ ಅವನು ಎಷ್ಟು ಪ್ರಿಪೇರ್ ಆಗಿದ್ದ ಅಂತಂದ್ರೆ, ಸರ್ ಯಾಕೆ ಬರಬಾರ್ದು, ನಾ ಇಲ್ಲಿದ್ದು ನನಗೇನ್ ಮಾಡ್ಬೇಕಾಗಿದೆ ಅಂತ ಲಕ್ಷ್ಮಣ ಕೇಳ್ತಾನೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಮಯಾದ್ಯ ಸಹ ಸೌಮಿತ್ರೇ ತ್ವಯಿಗಚ್ಚತಿ ತದ್ವನಂ ಕೋ ಭಜಿಷ್ಯತಿ ಕೌಸಲ್ಯಾಂ ಸುಮಿತ್ರಾಮ ಯಶಸ್ವಿನೀಂ. ನನ್ನೊಟ್ಟಿಗೆ ನೀನು ಬಂದ್ಬಿಟ್ರೆ ಇಲ್ಲಿ ನನ್ನ ತಾಯಿ ಕೌಸಲ್ಯನ, ನಿನ್ನ ತಾಯಿ ಸುಮಿತ್ರೆಯರನ್ನ ನೋಡ್ಕೊಳ್ಳೋರು ಯಾರು? ನಾವು ಹೊರಗ್ಬಿಟ್ರೆ ಇಡೀ ರಾಜ್ಯ ಕೈಗೆ ಬಂದ್ಬಿಡ್ತದೆ. ಕೈಗೆ ಬಂತು ಅಂತಾದ್ರೆ ನಮ್ಮ ತಾಯಂದ್ರಿಗೆ ಒಳಿಗಾಲ ಇಲ್ಲ ಅಂತ ಆಗಿಬಿಡ್ತದೆ. ಹಾಗಾದ್ರೆ ನಮ್ಮ ತಾಯಂದ್ರನ್ನ ನೋಡ್ಕೊಳ್ಳಿಕ್ಕೆ ನೀನು ಅವಶ್ಯವಾಗಿ ಇರಬೇಕು, ಹಾಗಾದ್ರೆ ನೀನು ಬರಬೇಡ, ಇಲ್ಲೇ ಇರು ಅಂತ. ಅಷ್ಟೇ ಅಲ್ಲ, ಲಕ್ಷ್ಮಣ ಕೇಳ್ತಾನೆ, ಇದಕ್ಕೆ ನನ್ನ ಹತ್ರ ಉತ್ತರ ಇದೆ, ನಾನು ಉತ್ತರ ಕೊಡ್ತೇನೆ, ಇಷ್ಟೇನಾ ಇನ್ನೂ ಏನಾದ್ರೂ ಇದೆ ನಾನು? ರಾಮಚಂದ್ರ ಹೇಳ್ತಾನೆ, ಅಷ್ಟೇ ಅಲ್ಲ, ಭರತ ರಾಜ್ಯವನ್ನ ಆಳ್ತಾನೆ. ಭರತ ಅಂತಂದ್ರೆ ನಿನಗಿಂತ ಸಣ್ಣವನು ರಾಜ್ಯವನ್ನ ಆಳ್ಬೇಕಾದ್ರೆ ನೀ ಸ್ವಲ್ಪ ದೊಡ್ಡವನಿದ್ದಿ ಅಂತಾದ್ರೆ ಅವನಿಗೆ ಆ ರಾಜ್ಯದಲ್ಲಿ ಬೇಕಾದ ಸಹಾಯವನ್ನು ಮಾಡ್ಲಿಕ್ಕೆ ಆಗ್ತದೆ. ಅಥವಾ ಎಲ್ಲೋ ಮಾರ್ಗ ತಪ್ಪುವ ಪರಿಸ್ಥಿತಿ ಬಂದಾಗ ದೊಡ್ಡವನು ಅಂತ ಇರೋದು ನೀನು ಅವನನ್ನ ಹೇಳಿ ಸರಿ ಮಾರ್ಗದಲ್ಲಿ ಇರಿಸ್ಬೋದು. ಹಾಗಾಗಿ ನೀನೇನ್ ಮಾಡ್ಬೇಕಾಗಿದೆ, ಇಲ್ಲೇ ಇರಬೇಕಾಗಿದೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಲಕ್ಷ್ಮಣ ಹೇಳ್ತಾನೆ, ಹಾಗೇನ್ ತಿಳ್ಕೊಳ್ಬೇಡ, ಭರತ ಸರಿಯಾಗಿ ರಾಜ್ಯ ಪಾಲನೆ ಮಾಡ್ಲಿಲ್ಲ ಅಂತಾದ್ರೆ, ಒಂದು ವೇಳೆ ಯದಿ ದುಸ್ಥೋ ನರಕ್ಷೇತ ಭರತೋ ರಾಜ್ಯಮುತ್ತಮಂ, ಇಂಥ ಉತ್ತಮವಾದ ನೀನು ಬಿಟ್ಟು ಹೋದ ರಾಜ್ಯವನ್ನ ಭರತ ಶ್ರದ್ಧೆಯಿಂದ ಪಾಲನೆ ಮಾಡದೆ, ಅದನ್ನ ರಕ್ಷಣೆ ಮಾಡದೆ ಹಾಳು ಮಾಡಿದ ಅಂತಾದ್ರೆ, ತಮಹಂ ದುರ್ಮತಿಂ ಕ್ರೂರಂ ವಧಿಷ್ಯಾಮಿ ನ ಸಂಶಯ, ಅವನು ನಾನೇ ಬಂದು ಕೊಂದೇ ಬಿಡ್ತೇನೆ. ಅವನು ಮತ್ತೆ ರೋಷ ಬರ್ತದೆ ಅವನಿಗೆ, ಲಕ್ಷ್ಮಣನಿಗೆ. ರೋಷದಲ್ಲಿ ಲಕ್ಷ್ಮಣ ಸ್ವಲ್ಪ ಸಿಟ್ಟಿನೋ, ಅವನಿಗೆ ಸಿಟ್ಟಲ್ಲಿ ಏನ್ ಮಾತಾಡ್ತೀನಿ, ಸಿಟ್ಟಲ್ಲಿ ಕೆಲವೊಮ್ಮೆ ಏನ್ ಮಾತಾಡ್ತೀವಿ ಅಂತ ನಮಗೆ ಗೊತ್ತಾಗುದಿಲ್ಲ ಅಂತ. ಹಾಗಾಗಿ ಲಕ್ಷ್ಮಣ ನಾನು ಕೊಂದೇ ಹಾಕ್ಬಿಡ್ತೇನೆ ಅವನು. ಆಮೇಲೆ ಏನ್ ಹೇಳಿದಿ, ತಾಯಂದ್ರನ್ನ ನೋಡ್ಕೊಳ್ಬೇಕಂತಲ್ಲ, ತಾಯಂದ್ರ ಕಾಳಜಿ ಬಿಟ್ಟು ಬಿಡು ನೀನು. ಯಾಕೆ ಗೊತ್ತಾ, ಕೌಸಲ್ಯ ಬಿಭ್ರಿಯಾದಾರ್ಯ ಸಹಸ್ರಂ ಮದ್ವಿಧಾನಪಿ ಯಸ್ಯಾ ಸಹಸ್ರಂ ಗ್ರಾಮಾಣಂ ಸಂಪ್ರಾಪ್ತಂ ಉಪಜೀವಿನಾಂ. ಕೌಸಲ್ಯೆ ನೀನು ಅವಳು ಟೆನ್ಷನ್ನೇ ಬಿಟ್ಬಿಡ್ರಿ. ಯಾಕೆಂದ್ರೆ ಕೌಸಲ್ಯನ್ನ ಇನ್ನೊಬ್ರು ನೋಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಯಾಕೆ, ಈ ನಾಳೆ ದಿವಸ ಕೈಗೆ ರಾಜ್ಯ ಹೋಯ್ತು, ಅವಳು ತನ್ನ ದುರ್ಬುದ್ಧಿಯನ್ನು ಉಪಯೋಗಿಸಿ ಇವರಿಗೆ ಹಿಂಸೆ ಮಾಡ್ತಾಳೆ ಅಂತ ಏನ್ ತಿಳ್ಕೊಳ್ಬೇಡ. ಯಾಕೆ ಗೊತ್ತಾ, ಕೌಸಲ್ಯೆ ನನ್ನಂತಹ ಅಂದ್ರೆ ಲಕ್ಷ್ಮಣನಂತಹ 1000 ಜನರನ್ನ ಸಾಕುವಷ್ಟು ಅವಳಿಗೆ ಸಂಪತ್ತಿದೆ ಕೌಸಲ್ಯಗೆ. ಯಾಕೆ ಗೊತ್ತಾ, ಅವಾಗ್ಲೇ ಆ ಅಯೋಧ್ಯೆಯ ಕೆಲವು ಭಾಗಗಳನ್ನ ಅದರಲ್ಲಿ ಹೇಳ್ತಾರೆ, ಗ್ರಾಮಾಣಂ ಯಸ್ಯಾಹ ಸಹಸ್ರಂ ಗ್ರಾಮಾಣ, 1000 ಗ್ರಾಮಗಳನ್ನ ಅವಾಗ್ಲೇ ದಶರಥ ಕೌಸಲ್ಯ ಹೆಸರಿಗೆ ಬರೆದು ಬಿಟ್ಟಿದ್ದ. ಅಂದ್ರೆ ಈ 1000 ಗ್ರಾಮಗಳಿಂದ ಏನು ಉತ್ಪತ್ತಿ ಬರ್ತದೆ ಅದನ್ನೆಲ್ಲ ಅನುಭವಿಸುವಳು ಕೌಸಲ್ಯ ಅಂತ. ಹಾಗಾಗಿ ಬರೀ ಕೌಸಲ್ಯ ಅಷ್ಟೇ ಅಲ್ಲ, ಸುಮಿತ್ರೆಯನ್ನೂ ನೋಡ್ಕೊಳ್ತಾಳವಳು. ಇದರೊಟ್ಟಿಗೆ ನನ್ನಂತ 1000 ಮಂದಿ ಇದ್ರೂ ಅವರನ್ನೂ ನೋಡ್ಕೊಳ್ಳೋ ಕೆಪಾಸಿಟಿ ಕೌಸಲ್ಯಗಿದೆ. ಹಾಗಾಗಿ ನಾನಿದ್ದು ಅವರನ್ನ ನೋಡ್ಕೊಳ್ಳುವಂತ ಪರಿಸ್ಥಿತಿ ಏನಿಲ್ಲ. ಹಾಗಾಗಿ ನಾನು ನಿನ್ನೊಟ್ಟಿಗೆ ಬರ್ತೀನಿ ಅಂತ ಹೇಳಿ ಅತ್ಯಂತ ವಿಸ್ತಾರವಾದ ಸಂವಾದ ನಡೀತದೆ. ಬಂದು ಏನು ಮಾಡ್ತಿ, ಆಹರಿಷ್ಯಾಮಿತೆ ನಿತ್ಯಂ ಮೂಲಾನಿಚ ಫಲಾನಿಚ, ನೀವಿಬ್ರು ಸೀತಾರಾಮರು ಒಟ್ಟಿಗೆ ಇರಿ, ನಾನು ನಿಮಗೆ ಬೇಕಾದ ಊಟದ ವ್ಯವಸ್ಥೆ, ನಾನು ಹೋಗಿ ಆ ಮೂಲಗಳನ್ನ ಬೇಕಾದ ಹಣ್ಣುಗಳನ್ನೆಲ್ಲ ತಂದು ನಿಮಗೆ ಬೇಕಾದದ್ದನ್ನೆಲ್ಲ ಸಿದ್ಧತೆ ಪಡಿಸಿಕೊಡ್ತೇನೆ. ಅಷ್ಟೇ ಅಲ್ಲ, ಭವಾಂಸ್ತು ಸಹ ವೈದೇಹ್ಯ ಗಿರಿಸಾನುಷು ರಂಸ್ಯಸೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತಃ ಸ್ವಪತಶ್ಚತೆ. ನೀನು ಮಲ್ಕೊಂಡಾಗ್ಲೂ ನಿಮ್ಮ ಕಾವಲಾಗಿರ್ತೇನೆ, ನೀವು ಎದ್ದಿದ್ದಾಗ್ಲೂ ನಿಮ್ಮ ಕಾವಲಾಗಿರ್ತೇನೆ, ನಿಮ್ಮ ಸೇವೆಗೋಸ್ಕರ ನಾನೂ ಕೂಡ ಕಾಡಿಗೆ ಬರ್ತೇನೆ. ಇದು ನಾನು ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡ್ಕೊಂಡು ಬಂದಿದ್ದೇನೆ, ಎಲ್ಲರಿಗೂ ಹೇಳಿ ಬಂದಿದ್ದೇನೆ. ಈಗಾಗಲೇ ನಾನು ಕಾಡಿಗೆ ಹೋಗ್ತೀನಿ ಅಂತಾನೆ ಹೇಳಿ ಬಂದ್ಬಿಟ್ಟಿದ್ದೇನೆ ನಾನು. ಹಾಗಾಗಿ ನೀನು ಅವಶ್ಯವಾಗಿ ನನ್ನನ್ನು ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಲಕ್ಷ್ಮಣ ಹಠ ಹಿಡಿತಾನೆ. ಬಹಳಷ್ಟು ಉದ್ದ ಸಂವಾದ ಇದೆ, ನಮಗೆ ಬಹುಶಃ ಇಷ್ಟು ಸಾಕಾಗ್ತದೆ. ಇಷ್ಟಾದ ಕೂಡಲೇ ರಾಮಚಂದ್ರ ಒಪ್ಪಿ ಬಿಡ್ತಾನೆ. ಒಪ್ಪಿ ಹೇಳ್ತಾನೆ, ಜನಕಸ್ಯ ಮಹಾಯಜ್ಞೆ ಧನುಷಿ ರೌದ್ರ ದರ್ಶನೆ. ಹಾಗಾದ್ರೆ ಈಗ ನಾವು ಹೊರಡಬೇಕಾಗಿದೆ, ಈಗಲೇ ಹೊರಡಬೇಕು. ಬೇಗ ನೀನು ಹೋಗಿ ಏನ್ ಮಾಡ್ಬೇಕು ಅಂತಂದ್ರೆ, 2 ಧನುಸ್ಸನ್ನ, ಅಭೇದ್ಯೇ ಕವಚೆ, 2 ಅಭೇದ್ಯವಾದ ಕವಚವನ್ನ, ಆಮೇಲೆ ಅಕ್ಷಯ್ಯ ಸಾಯಕೌ ತೂಣಿ, ಅಂದ್ರೆ ನಮ್ಮ ಬಾಣ, ಅದು ಎಂತ ಬಾಣ ಅಂತಂದ್ರೆ ಬಾಣ ಖಾಲಿ ಆಗದೇ ಇರುವಂತಹ ಬತ್ತಳಿಕೆ, ಅಕ್ಷಯವಾದಂತಹ ಬಾಣಗಳುಳ್ಳ ಬತ್ತಳಿಕೆಯನ್ನು ತಗೊಂಡು ಬಾ. ಇದರೊಟ್ಟಿಗೆ ಬಂಗಾರಮಯವಾದಂತಹ ಖಡ್ಗ, 2 ಖಡ್ಗಗಳನ್ನ ತಗೊಂಡು ಬೇಗ ಬಾ, ನಾವಿಲ್ಲಿಂದ ಹೊರಡಬೇಕಾಗಿದೆ ಈಗ ಅಂತ ಹೇಳಿ ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡಿ ಇತ್ತ ರಾಮಚಂದ್ರ ತನ್ನ ಸಂಪತ್ತನ್ನೆಲ್ಲ ದಾನ ಮಾಡ್ತಾ ಇದ್ದಾನಂತೆ. ಯಾರು ಮೊದಲು ಅತ್ಯಂತ ಪ್ರೀತಿ ಪಾತ್ರರು ಯಾರು ಅವರಿಗೆ ದಾನ ಮಾಡ್ತೇವೆ ನಾವು. ಅದೇ ರೀತಿ ವಸಿಷ್ಠರ ಮಗ ಸುಯಜ್ಞ ಅಂತ ಒಬ್ಬರಿದ್ದ, ಸುಯಜ್ಞನಿಗೆ ಕರೆದು ನನಗೆ ಆ ಎಲ್ಲ ದಾನವನ್ನ ರಾಮಚಂದ್ರ ಮಾಡ್ತಾ ಇದ್ದಾನೆ. ಅದರಲ್ಲಿ ಜಾತರೂಪಂ ಮುಖ್ಯೈ ಅಂಗದೈ ಕುಂಡಲೈ ಶುಭೈ, ಜಾತರೂಪಮಯೈರ್ ಮುಖ್ಯೈ ಅಂಗದೈ ಕುಂಡಲೈ ಶುಭೈ. ಜಾತರೂಪ ಅಂದ್ರೆ ಬಂಗಾರಮಯವಾದಂತಹ ಅಂಗದಗಳು, ತೋಳುಬಂದಿ, ತೋಳಿಗೆ ಹಾಕುವಂತಹ ಆಭರಣಗಳನ್ನ, ಇದರೊಟ್ಟಿಗೆ ಕುಂಡಲೈಹಿ ಕಿವಿಗೆ ಹಾಕುವಂತಹ ಆಭರಣಗಳನ್ನ, ಮುತ್ತಿನಿಂದ ಮಾಡಿದ
ಸುವರ್ಣಮಯವಾದಂತಹ ಹಾರವನ್ನ, ಕೇಯೂರವನ್ನ, ಅದರೊಟ್ಟಿಗೆ ಖಡ್ಗಗಳನ್ನ, ಇದನ್ನೆಲ್ಲ ರಾಮಚಂದ್ರ ಅವನಿಗೆ ದಾನ ಮಾಡ್ತಾನಂತೆ. ಸೀತೆ ಬರ್ತಾಳೆ, ಅವಳತ್ರ ಇದ್ದ ನೆಕ್ಲೆಸ್ಸು, ಕೈಗೆ ಹಾಕುವಂತಹ ಬಳೆಗಳು ಎಲ್ಲ ಬಂಗಾರದನ್ನ ಆ ಸುಯಜ್ಞನ ಹೆಂಡತಿಗೆ ಎಲ್ಲ ಕೊಡ್ತಾಳಂತೆ. ಇಷ್ಟಾಗ್ತದೆ. ರಾಮಚಂದ್ರನ ಸೋದರ ಮಾವ ಕೊಟ್ಟಂತಹ ಒಂದು ಆನೆ ಇತ್ತಂತ ಅವನ ಹತ್ರ. ಶತ್ರುಂಜಯೋ ನಾಮ ಮಾತುಲೋಯಂ ದದೌ ಮಮ. ಶತ್ರುಂಜಯ ಎಂಬುವಂತಹ ಆ ಆನೆಯನ್ನ ತಗೊಂಡು ಹೋಗಿ ಆ ಸುಯಜ್ಞನಿಗೆ ಕೊಡ್ತಾನಂತೆ. ಕೊಟ್ಟು ತಂತೆ ನಿಷ್ಕ ಸಹಸ್ರೇಣ ದದಾಮಿ ದ್ವಿಜಪುಂಗವ. ನಿಷ್ಕ ಸಹಸ್ರ, ಅವಾಗಿನ ಧನ, 1000 ಧನರಾಶಿಯನ್ನ ರಾಮಚಂದ್ರ ಕೊಟ್ಟ ಅಂತ. ಯಾವತ್ತು ಅಂತಹ ದೊಡ್ಡ ದೊಡ್ಡ ದಾನ ಕೊಡ್ಬೇಕಾದ್ರೆ ಅವರು ದಾನ ಇಸ್ಕೊಂಡವರು ಬಾಯ್ ಬಡ್ಕೊಳ್ಬಾರ್ದು. ಯಾಕೆಂದ್ರೆ ಆನೆ ದಾನ ಕೊಟ್ಬಿಟ್ರೆ ನಾವ್ ಎಲ್ಲಿ ಇಟ್ಕೊಳ್ಳೋದು? ಇಟ್ಕೊಳ್ಳಿಕ್ಕೂ ಜಾಗ ಇಲ್ಲ, ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕು? ಅದಕ್ಕೋಸ್ಕರ ಒಂದನ್ನ ದಾನ ಕೊಡ್ಬೇಕಾದ್ರೆ ಅದನ್ನ ಮೇಂಟೈನ್ ಮಾಡುವಷ್ಟು ಅವರಿಗೆ ಬೇಕಾದದ್ದನ್ನ ಮಾಡಿ 1 ವರ್ಷಕ್ಕಾದ್ರೂ ಮೇಂಟೈನ್ ಮಾಡುವಷ್ಟನ್ನ ನಾವು ದಾನ ಕೊಡ್ಬೇಕಂತೆ. ಅದಕ್ಕೆ ನಾವು ನೋಡ್ತೇವೆ ಗೋದಾನ ಅಂತ ಬರ್ತದೆ. ಗೋದಾನ ಅಂತಂದ್ರೆ ಬರೀ ಹಸು ದಾನ ಕೊಡುವುದಲ್ಲ. ಸ್ವರ್ಣ ಶೃಂಗಯುತ, ರೌಪ್ಯ ಖುರಸಹಿತ, ತಾಮ್ರ ಪೃಷ್ಠೋಪೇತ, ಘಂಟಾ ಗ್ರೈವೇಕಯುತ, ಮುಕ್ತ ಕಪಾಲೋಪೇತ, ಆಮೇಲೆ ಕಾಂಸ್ಯ ದೋಹನಿಕಾದ್ಯುಪಸ್ಕಾರಯುತ ಸವತ್ಸ ಧೇನುದಾನಂ ಕರಿಷ್ಯೆ. ಅಂದ್ರೆ ಒಂದು ಹಸುವನ್ನು ಕೊಡಬೇಕಾದ್ರೆ ಹಾಲು ಕರಿಯುವ ಕಾಂಸ್ಯ ಪಾತ್ರೆ, ಕಂಚಿನ ಪಾತ್ರೆಯೊಟ್ಟಿಗೆ ಇಷ್ಟನ್ನೆಲ್ಲ, ಅದಕ್ಕೆ ಕೋಡಿಗೆ ಬಂಗಾರದ್ದು ಕವಚ ಹಾಕಿರ್ಬೇಕು, ಬೆಳ್ಳಿಯ ಕವಚವನ್ನ ಕಾಲಿಗೆ ಹಾಕಿರ್ಬೇಕು, ತಾಮ್ರದ ಕವಚವನ್ನ ಅದರ ಬಾಲಕ್ಕೆ ಹಾಕಿರ್ಬೇಕು. ಈ ರೀತಿ ಇದನ್ನೆಲ್ಲ ಉಪಸ್ಕಾರ ಸಹಿತವಾದಂತಹ ಹಸುವನ್ನ ದಾನ ಮಾಡಬೇಕು ಅಂತ. ಅದೇ ರೀತಿ ಒಂದು ಆನೆಯನ್ನು ದಾನ ಮಾಡ್ಬೇಕಾದ್ರೆ 1000 ಅವಾಗಿನ ವರಾಹಗಳನ್ನು ಕೊಟ್ಟಿದ್ದು, ಅದು ಅಷ್ಟು ಕೊಡ್ಲೇಬೇಕಾಗ್ತದೆ. ಯಾಕೆಂದ್ರೆ ಅದರ ಮೇಂಟೆನೆನ್ಸ್ ನಡಿಬೇಕಲ್ಲ ಆನಂದ್. ಹಂಗಾಗಿ ಆ ಎಲ್ಲವನ್ನು ದಾನ ಮಾಡ್ತಾ ಇದ್ದಾನೆ. ಇದರೊಟ್ಟಿಗೆ ಸೂತಶ್ಚಿತ್ರರಥಶ್ಚಾರ್ಯ ಸಚಿವ ಶುಚಿರೋಷಿತ ತೋಷಯೈನಂ ಮಹಾರಹೈಶ್ಚ ರತ್ನೈ ವಸ್ತ್ರೈ ಧನೈಸ್ತಥಾ. ಅವನೊಟ್ಟಿಗೆ ಅವನ ರಥವನ್ನು ಓಡಿಸುವವನು ಚಿತ್ರರಥ ಅಂತಿದ್ದಾನೆ. ರಾಮಚಂದ್ರನ ರಥವನ್ನು ಓಡಿಸುವ ಸೂತ, ಅವನ ಹೆಸರು ಚಿತ್ರರಥ ಅಂತ. ಪಾಪ ಬಹಳ ವರ್ಷದಿಂದ ಕೆಲಸ ಮಾಡಿದ್ದ ಅವನೊಟ್ಟಿಗೆ. ಅದನ್ನ ಹೇಳ್ತಾರವರು ಸುಚಿರೋಷಿತ, ಬಹಳಷ್ಟು ವರ್ಷ ಇವನೊಟ್ಟಿಗೆ ವಾಸ ಮಾಡಿದ್ದ ರಾಮಚಂದ್ರನೊಟ್ಟಿಗೆ. ಹಾಗಾಗಿ ಅವನಿಗೆ ಕರೆದು ಬೇಕಾದ ರತ್ನ, ವಸ್ತ್ರ, ಹಣ, ಮಹಾರ್ಹಗಳನ್ನೆಲ್ಲ ದಾನ ಮಾಡ್ತಾನೆ ಅವನಿಗೆ. ಹೀಗೆ ಯಾರ್ಯಾರು ಬರ್ತಾರೋ ಅವನು ತನ್ನ ರಾಜಭವನದ ಹೊರಗೆ ನಿಂತಿದ್ದಾನಂತೆ. ಬಂದವರಿಗೆಲ್ಲರಿಗೂ ಇದನ್ನೆಲ್ಲ ದಾನ ಮಾಡ್ತಾ ಇದ್ದಾನೆ. ಎಷ್ಟೋ ಜನರಿಗೆ ಆ ವಿಷಯ ಪೂರ್ತಿ ಹಬ್ಬದೇ ಇದ್ದಿದ್ರಿಂದ ರಾಮನಿಗೆ ಇನ್ನೂ ಪಟ್ಟಾಭಿಷೇಕ ಆಗ್ತದೆ, ಪಟ್ಟಾಭಿಷೇಕ ಅಂಗವಾಗಿ ದಾನ ಕೊಡ್ಲಿಕ್ಕೆ ತಾನಂತ ಎಷ್ಟೋ ಒಂದು ಇಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಕೆಲವೊಬ್ಬರಿಗೆಲ್ಲ ಬಹಳ ಬೇಜಾರು, ನಾವು ದಾನ ಇಸ್ಕೊಳ್ಲಿಕ್ಕೆ ಅಂತ ಬಂದವರು, ಆದ್ರೆ ರಾಮಚಂದ್ರ ಕಾಡಿಗೆ ಹೋಗ್ಲಿಕ್ಕೆ ಈ ದಾನ ನಮ್ಗೆ ಬೇಡ, ನಾವು ಪಟ್ಟಾಭಿಷೇಕ ಆಗ್ತದೆ ಅದರ ಅಂಗವಾಗಿ ದಾನ ಕೊಡ್ತಾನೆ, ಅದನ್ನ ಇಸ್ಕೊಳ್ಳಿಕ್ ಬಂದಿದ್ದು, ಇಂಥ ದಾನ ನಾವು ಮುಟ್ಟುವುದಿಲ್ಲ ಅಂತ ಕೆಲವೊಬ್ರು ಇಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎಂಥ ದುರ್ಭಾಗ್ಯ ನಂದು, ನಾನು ರಾಮಚಂದ್ರನ ಅಭಿಷೇಕದ ದಾನ ಇಸ್ಕೊಳ್ಲಿಕ್ಕೆ ಬಂದವನು, ರಾಮಚಂದ್ರ ಪಾಪ ಕಾಡಿಗೆ ಹೋಗ್ಲಿಕ್ಕೆ ಎಲ್ಲ ಕೊಡ್ಬೇಕಾದ್ರೆ ಆ ದಾನ ಇಸ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಪ್ರಾಯಶ್ಚಿತ್ತ ಪಟ್ಟವರಿದ್ರಂತೆ. ಹಿಂಗಿದ್ದಾಗ ತತ್ರಾಸೀತ ಪಿಂಗಲೋ ಗಾರ್ಗ್ಯ ತ್ರಿಜಟೋ ನಾಮ ವೈದ್ವಿಜ. ಒಬ್ಬ ತ್ರಿಜಟ ಅಂತ ಗಾರ್ಗ್ಯ ಗೋತ್ರದಲ್ಲಿ ಹುಟ್ಟಿದ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಹೆಂಗಿದ್ದ ಅಂತಂದ್ರೆ ಶತವೃತ್ತಿರ್ವನೇ ನಿತ್ಯಂ ಫಾಲ ಕುದ್ದಾಲ ಲಾಂಗಲಿ. ಅವನು ನೇಗಿಲು, ಅದನ್ನ ಮುಂದೆ ಚೂಪಿರ್ತದೆ ನೇಗಿಲ ಮೊನೆ, ಅದು ಗುದ್ದಲಿ, ಇದನ್ನ ಹಿಡ್ಕೊಂಡು ಯಾವಾಗ್ಲೂ ಓಡಾಡೋನು. ಯಾಕೆಂದ್ರೆ ಕಾಡಲ್ಲಿ ಎಲ್ಲಿ ಏನು ಸಿಗ್ತದೋ ಅದನ್ನ ಹಣ್ಣು ಕೀಳುತ್ತಾನೆ, ಇನ್ನು ಕೆಳಗಿಂದ ಬೇಕಾದಂತಹ ಗೆಡ್ಡೆ ಗೆಣಸನ್ನು ತೆಗಿತಾನೆ. ಇದರಿಂದಲೇ ಜೀವನ ಮಾಡ್ತಿದ್ದ. ಇವನು ಜೀವನ ಮಾಡ್ತಾ ಇದ್ದಾನೆ. ಅವನು ಹೆಂಗಿದ್ದ ಅಂತ ಹೇಳಿದ್ರೆ ಪಿಂಗಲಹ ಅಂದ್ರೆ ಪೂರ್ತಿ ಅವನ ಮೈ ಬಣ್ಣ ಹಳದಿ ಆಗಿತ್ತಂತೆ, ತೆಳ್ಳಗಾಗ್ಬಿಟ್ಟಿದ್ದ. ತೆಳ್ಳಗಾಗಿ ಪೂರ್ತಿ ಹಳದಿ ಬಣ್ಣ ಆಗ್ಬಿಟ್ಟಿದೆ. ಸ್ವಲ್ಪ ಮುದಿತನ ಇನ್ನು ಬರ್ತಾ ಇದೆ ಅವನಿಗೆ. ಇಂತಹ ಪಿಂಗಲ ಆದ್ರೆ ಅವನ ಹೆಂಡತಿ ತರುಣಿ ಭಾರ್ಯ ಬಾಲಾನ್ ಆದಾಯ ದಾರಕಾನ್. ಅವನಿಗೆ ತರುಣಿಯಾದಂತಹ ಹೆಂಡತಿ ಇದ್ಲಂತೆ. ಅನೇಕ ಜನ ಮಕ್ಕಳಂತೆ. ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂದಂಗೆ ಬಹಳಷ್ಟು ಜನ ಮಕ್ಕಳಂತೆ. ಅವಳು ಹೇಳಿದ್ಲಂತೆ, ಎಷ್ಟು ದಿನ ಈ ನೇಗಿಲು ಇದನ್ನೆಲ್ಲ ಇಟ್ಕೊಂಡು ಜೀವನ ಸಾಗಿಸ್ತೀರಿ? ರಾಮ ಅಭಿಷೇಕ ಆಗ್ತದೆ, ಹೋಗಿ ದಾನ ಕೇಳ್ರಿ, ಏನಾದ್ರು ಕೊಡುದಿಲ್ಲ ಅಂತ ಹೇಳೋದಿಲ್ಲ ಅವನು, ಕೊಡ್ತಾನೆ, ಇಸ್ಕೊಂಡ್ ಬರ್ರಿ ಅಂತ ಹೇಳ್ತಾನಂತೆ. ಅದಕ್ಕೆ ಅವನು ಸ ಭಾರ್ಯಾಯಾವತ ಶ್ರುತ್ವ ಶಾಟೀಂ ಆಚ್ಛಾದ್ಯ ದುಶ್ಚದಾಂ ಸ ಪ್ರಾತಿಷ್ಠತ ಪಂಥಾನಂ ಯತ್ರ ರಾಮ ನಿವೇಶನಂ. ಅವನು ಹೆಂಡತಿ ಮಾತು ಕೇಳಿ ಆ ಶಾಟಿ, ಅವನ ಮೇಲೆ ಇರುವ ಶಾಲನ್ನು ಹೊದ್ಕೊಳ್ತಾನಂತೆ. ಅದನ್ನ ಹೇಳ್ತಾರೆ ಅವರು ದುಶ್ಚದಂ. ಅದು ಅದರ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಬಹಳಷ್ಟು ದಿನ ಒಂದೇ ಬಟ್ಟೆ ಹಾಕೊಂಡು ಒಗೆದು ಮಾಡಿದ್ರೆ ಅದೆಲ್ಲ ಮುದ್ದೆ ಆಗಿರ್ತದೆ. ಅವನ ಶಾಲಿಂಗ್ ಹೊದ್ಕೊಂಡ್ರೆ ಅದು ಪೂರ್ತಿ ಹೊದ್ದಿತಾನೂ ಇರ್ಲಿಲ್ಲ ಅಂತದ. ಆ ಮುದ್ದೆ ಆಗಿತ್ತು, ಅಲ್ಲಲ್ಲಿ ಗಾಳಿ ಬರಲಿ ಅಂತ ತೂತುಗಳಂತೆ. ಎಷ್ಟು ತೂತುಗಳು, ಒಂದು ಪೂರ್ತಿ ಹೊದ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಹೊದ್ಕೊಂಡ್ರು ಆ ತೂತಲ್ಲಿ ಎಲ್ಲ ಕಡೆಯಿಂದ ಗಾಳಿ ಹೋಗುದು. ಇಂಥ ಶಾಟಿಯನ್ನು ಹಾಕೊಂಡು ಕೈಯಲ್ಲಿ ದಂಡ, ಅವನಿಗೆ ನಡಿಲಿಕ್ಕೂ ಪಾಪ ಕಷ್ಟ, ಒಂದು ದಂಡ ಇಟ್ಕೊಂಡು ಬರ್ತಾನಂತೆ ರಾಜಭವನಕ್ಕೆ. ಎಲ್ಲರೂ ದಾನ ಇಸ್ಕೊಳ್ಳಿಕತ್ತಾರೆ, ರಾಮನ ಹತ್ರ ಹೋಗ್ತಾನಂತೆ. ಸ ರಾಮ ಮಾಸಾದ್ಯ ತದಾ ತ್ರಿಜಟೋ ವಾಕ್ಯಮಬ್ರವೀತ್ ನಿರ್ಧನೋ ಬಹುಪುತ್ರೋಸ್ಮಿ ರಾಜಪುತ್ರ ಮಹಾಬಲ ಶತವರ್ತಿರ್ವನೆ ನಿತ್ಯಂ ಪ್ರತ್ಯವೇಕ್ಷಸ್ವ ಮಾಮಿತಿ. ರಾಮಚಂದ್ರ ಇಲ್ಲಿ ನಿಂತೀನಿ ನೋಡಪ್ಪ ನನ್ನೊಂದು ಸ್ವಲ್ಪ,
ನನ್ನ ನೋಡು, ನಾನು ಕ್ಷತವೃತ್ತಿ, ಬರೀ ಕೆಳಗೆ ಬಿದ್ದ ಮೇಲಿರುವ ಹಣ್ಣುಗಳನ್ನು ತಿಂದು ಜೀವನ ಮಾಡೋನು. ನನಗೆ ಬಹಳಷ್ಟು ಜನ ಮಕ್ಕಳು, ನನಗೆ ಸಾಕಾಗಿ ಹೋಗಿದೆ ಇಂಥ ಜೀವನ ಮಾಡಿ ನನಗೆ. ಹಾಗಾಗಿ ನಾನು ಬಂದಿದ್ದೀನಿ, ನನ್ನ ಸ್ವಲ್ಪ ನೋಡು, ನನಗೂ ಏನಾದರೂ ದಾನ ಕೊಡು ಅಂತ ಕೇಳ್ತಾನಂತೆ ರಾಮಚಂದ್ರ. ಅಲ್ಲಿ ಪರಿಸ್ಥಿತಿ ಹೇಗಿತ್ತು, ಎಲ್ಲ ಜನರು ಎದುರುಗಡೆ ಎಲ್ಲ ಜನ ಬಂದಿದ್ದಾರೆ, ಬಹಳಷ್ಟು ದುಃಖದಿಂದ ನಿಂತು ಬಿಟ್ಟಿದ್ದಾರೆ ಎಲ್ಲರೂ. ಆ ಸಂದರ್ಭದಲ್ಲಿ ರಾಮಚಂದ್ರ ಏನ್ ಮಾಡ್ತಾನೆ, ಈ ತ್ರಿಜಟನನ್ನ ಕರಿತಾನೆ. ಹಾ ಬಾ ಬಾ, ನಿಂಗೆ ದಾನ ಕೊಡ್ತೇನೆ. ನೀನು ಇನ್ನು ಏನ್ ಗೊತ್ತಾ, ಗವಾಂ ಸಹಸ್ರಂ ಅಪ್ಯೇಕಂ ನಚ ವಿಶ್ರೋಣಿತಮ್ಮಯ್ಯ. ಓಹ್, ನೀನ್ ಇನ್ನೂ ಇಲ್ಲೇ ಇದೆಯಾ? ನಾನು ಇನ್ನೂ, ನನ್ನ ಹತ್ರ ಸುಮಾರು ಸಾವಿರಾರು ಗಟ್ಟಲೆ ಹಸುಗಳಿವೆ, ಅದನ್ನ ಇನ್ನೂ ಯಾರಿಗೂ ಕೊಟ್ಟೇ ಇಲ್ಲ ನಾನು. ನಿನಗೆ ನಾನು ಹಸು ದಾನ ಕೊಡ್ತೀನಿ. ಎಷ್ಟು ಕೊಡ್ತೇನೆ ಗೊತ್ತಾ? ನೀನು ಒಂದು ಕೆಲಸ ಮಾಡು, ನಿನ್ನ ಕೈಯಲ್ಲಿ ಒಂದು ಕೋಲಿದೆಯಲ್ಲ, ಅದನ್ನ ಎಸಿ, ಎಷ್ಟು ದೂರ ಹೋಗ್ತದೋ ಅಷ್ಟು ಸಾವಿರ ಹಸುವನ್ನು ಕೊಡ್ತೇನೆ ಅಂತ ಹೇಳಿ ಒಂದು ಹಾಸ್ಯ ಮಾಡ್ತಾನಂತ ರಾಮಚಂದ್ರ. ಹಾಸ್ಯ ಮಾಡಿದಾಗ ಇವನು ಏನ್ ಮಾಡ್ತಾನೆ, ಅವನ ಶಾಲನ್ನು ಬಿಚ್ಚಿದಂತೆ, ಅದನ್ನ ಸೊಂಟಕ್ಕೆ ಕಟ್ಕೊಂಡಂತೆ. ಯಾಕೆ ಗಂಡ ಎಸಿಬೇಕಾದ್ರೆ ಅಡ್ಡ ಬಂದು ಮತ್ತೆ ಇಲ್ಲೇ ಬಿದ್ದುಬಿಟ್ರೆ ಏನು ಸಿಗುದಿಲ್ಲ ಅಂತ ಹೇಳಿ ಅವನೇನ್ ಮಾಡಿದ, ಶಾಟಿಂ ಪರಿತಃ ಕಟ್ಯಾಂ ಸಂಭ್ರಾಂತಹ ಪರಿವೇಷ್ಟ್ಯತಾಂ, ಅದನ್ನ ಕೆಳಗಡೆ ಕಟ್ಕೊಂಡಂತೆ. ತನ್ನ ಬಲವನ್ನೆಲ್ಲ ಹಾಕಿ ಏನೋ ದೇವರ ಹೆಸರು ಜಪ ಎಲ್ಲ ಮಾಡಿ ಜೋರಾಗಿ ಒಗದಂತೆ. ಅವನು ಒಗದಿದ್ದು ಮಾತ್ರ ಜೋರಾಗಿ ಒಗದಿದ ಅಂತ. ಅದು ಎಲ್ಲಿಗೆ, ಸತೀರ್ಥ ಸರಯು ಪಾರಂ ದಂಡಸ್ತಸ್ಯ ಕರಾಚ್ಯುತಃ, ಅವನ ಕೈಯಿಂದ ಬಿಟ್ಟ ದಂಡ ಸರಯು ತೀರ ಆ ಕಡೆ ಹೋಗಿ ಬಿದ್ದುಬಿಟ್ಟಿದೆ. ಜೆವಲಿನ್ ಥ್ರೋ ಚಲೋ ಮಾಡ್ತಿದ್ನ ಏನೋ, ಅದು ಅಲ್ಲಿವರೆಗೆ ಹೋಗಿ ಬಿದ್ದುಬಿಟ್ಟಿದೆ. ರಾಮ ಜೋರಾಗಿ ಚಪ್ಪಾಳೆ ತಟ್ಟಿ ಹಾಸ್ಯ ಮಾಡ್ತಾನೆ. ಎಲ್ಲರೂ ನಗ್ತಾರಂತ. ಅವಾಗ ಅಲ್ಲಿದ್ದ ಜನ ಎಲ್ಲ ನಗ್ತಾರೆ. ಅವನಿಗೆ ಅಷ್ಟು ಧೇನುಗಳನ್ನ ದಾನ ಮಾಡ್ತಾನೆ. ನೀನು ಹೋಗು, ನಿನ್ ಮನೆಗೆ ಆಶ್ರಮಕ್ಕೆ ಹೋಗು, ನಿನ್ನ ಆಶ್ರಮದಲ್ಲಿ ಅಷ್ಟು ಹಸುಗಳು ಅಲ್ಲಿ ಇರ್ತಾವ ನೀನು ಹೋದಾಗ ಅಂತ ಹೇಳ್ತಾನಂತೆ. ಅಷ್ಟೇ ಎಲ್ಲ ತಗೋ, ನಿನಗೆ ಹಣವನ್ನು ಕೊಡ್ತೇನೆ, ಬಂಗಾರ ಕೊಡ್ತೇನೆ ಅಂತ ಎಲ್ಲ ದಾನ ಮಾಡಿ, ಇನ್ನು ಅವನ ಜೀವನ ಪೂರ್ತಿ ಇನ್ನೇನು ಬೇಡ ಅವನಿಗೆ, ಆ ರೀತಿ ಶ್ರೀಮಂತನನ್ನಾಗಿ ಮಾಡಿ ಕಳಿಸ್ಕೊಡ್ತಾನೆ. ನಮ್ಗೆ ಅನಿಸ್ತದೆ ಬಹಳ ದುಃಖದ ಸಂದರ್ಭ ಇದು. ಅಲ್ಲೆಲ್ಲರೂ ದುಃಖ ಪಡ್ಬೇಕಾದ್ರೆ ಈ ಕಾಮಿಡಿ, ಈ ರಸಾಭಾಸ ಆಗ್ತದಲ್ಲ, ಆ ರೀತಿ ಹಾಸ್ಯವನ್ನು ಯಾಕೆ ಮಾಡ್ಬೇಕಿತ್ತು ಅಂತ. ಅದಕ್ಕೆ ನಮಗೆ ಕೆಲವೊಮ್ಮೆ ಬಹಳಷ್ಟು ದುಃಖ ಆಗಿರ್ತದೆ. ಸಮಾಧಾನ ಮಾಡಿದ್ರು ಸಮಾಧಾನ ಮಾತು ತಲೆಗೆ ಹೋಗುದಿಲ್ಲ. ಏನೋ ಹಾಸ್ಯ ಮಾಡಿಬಿಟ್ಟಾಗ ಒಂದು ಕ್ಷಣ ದುಃಖವನ್ನ ಮರೆತು ಬಿಡ್ತೀವಿ ನಾವು. ದುಃಖ ಹೋಯ್ತು ಅಂತ ನೆಮ್ಮದಿ ಆಗ್ತದೆ ನಮ್ಗೆ. ಅದೇ ರೀತಿ ಈ ಜನರು ಸ್ವಲ್ಪ ದುಃಖ ಮರೀಲಿ ಅಂತ ಹೇಳಿ ಒಂದು ಸಣ್ಣ ಹಾಸ್ಯವನ್ನ ಮಾಡಿದ. ಆದ್ರೆ ರಾಮಚಂದ್ರ ಮಾಡಿದ ಹಾಸ್ಯ ಬಹಳಷ್ಟು ಹೊತ್ತು ಉಳಿಲಿಲ್ಲ ಅಂತೆ. ಸ್ವಲ್ಪ ಹೊತ್ತು ನಕ್ಕರು, ಈ ಸಂದರ್ಭದಲ್ಲಿ ನಾವು ನಗ್ತಾ ಇದೇವಲ್ಲ, ಇದು ಒಂದು ಹಾಸ್ಯನಾ ಅಂತ ಹೇಳಿ ಆಮೇಲೆ ಜನರಿಗೆ ಅನಿಸ್ತಂತೆ, ಮತ್ತೆ ದುಃಖವನ್ನ ಹೊಂದಿಬಿಟ್ರು. ಮಳೆಗಾಲ ಇರ್ತದೆ, ನಾವು ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಇನ್ನೇನು ಮಳೆ ಬಂದೇ ಬಿಡ್ತದೆ ಅನ್ನೋಷ್ಟೊತ್ತಿಗೆ ಮೋಡ ಸರಿತದೆ, ಸೂರ್ಯ ಕಾಣ್ಲಿಕ್ಕೆ ಪ್ರಾರಂಭ ಆಗ್ತಾನೆ. ಅಬ್ಬಾ ಮಳೆ ಬರ್ಲಿಲ್ಲ ಅಂತ ಹೇಳ್ತೀವಿ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಮತ್ತೆ ಮೋಡ ಬಂದ್ಬಿಡ್ತದೆ. ಆ ರೀತಿ ದುಃಖದಲ್ಲಿದ್ರು ಸೂರ್ಯನಂತೆ ಒಂದು ಹಾಸ್ಯ ಮಾಡಿದ. ಎಲ್ಲರೂ ಒಂದ್ಸತಿ ಸುಖವನ್ನು ಅನುಭವಿಸಿದ್ರು. ಆದ್ರೆ ಆ ಸುಖ ಬಹಳಷ್ಟೊತ್ತಿರ್ಲಿಲ್ಲ. ತತ್ಕ್ಷಣದಲ್ಲಿ ಮತ್ತೆ ದುಃಖವನ್ನ ಅನುಭವಿಸುವಂತಾಯ್ತು. ಈ ರೀತಿ ಆ ತ್ರಿಜಟನಿಗೆ ದಾನ ಮಾಡಿದ, ಅಲ್ಲಿದ್ದ ಬಂದ ಎಲ್ಲರಿಗೂ ಕೂಡ ದಾನ ಮಾಡಿ ಲಕ್ಷ್ಮಣ, ಸೀತೆ ಮತ್ತು ಶ್ರೀರಾಮಚಂದ್ರ ಅಲ್ಲಿಂದ ಹೊರಟರಂತೆ. ಎಲ್ಲಿ ಹೊರಟರು ಅಂತಂದ್ರೆ ದಶರಥನ ಭವನಕ್ಕೆ ಹೊರಟರು. ದಶರಥನಿಗೆ ಕೊನೆಯ ಸರ್ತಿ ಅವನಿಗೆ ಒಂದ್ಸತಿ ಮಾತು ಹೇಳಿ ನಮಸ್ಕಾರ ಮಾಡಿ ಗಾಡಿ ಹೊರಟಿದ್ದೇನಪ್ಪ ಅಂತ ಹೇಳಿ ಹೋಗ್ಬೇಕಲ್ಲ, ಅದಕ್ಕಾಗಿ ದಶರಥನ ಭವನಕ್ಕೆ ರಾಮಚಂದ್ರ, ಸೀತೆ, ಲಕ್ಷ್ಮಣ 3 ಜನ ಹೊರಟಿದಾರಂತೆ. ಅವಾಗ ಅಲ್ಲಿದ್ದ ಅಯೋಧ್ಯೆಯ ಜನರೆಲ್ಲ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅಲ್ಲಿ ಜನರು ಮಾತಾಡ್ಕೊಳ್ತಾರಂತೆ, ಯಾ ನಶಕ್ಯ ಪುರಾ ದ್ರಷ್ಟುಂ ಭೂತೈಹಿ ಆಕಾಶಗೈರಪಿ ತಾಮದ್ಯ ಸೀತಾಂ ಪಶ್ಯಂತಿ ರಾಜಮಾರ್ಗ ಗತಾ ಜನ. ನಾವು ಸೀತೆಯನ್ನೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೇವೆ ಇವತ್ತು. ಯಾವತ್ತು ಹಿಂದಿನ ಕಾಲದಲ್ಲೆಲ್ಲ ಯಾರು ರಾಣಿಯರು ಇರ್ತಾರಲ್ಲ, ಅವರನ್ನ ಕಣ್ಣಿಂದ ಯಾರು ನೋಡ್ತಿರ್ಲಿಲ್ಲ. ರಾಜ್ಯ ಸಭೆ ನಡೆದಾಗ ಅಲ್ಲಿ ಬಂದು ಕೂಡ್ತಿದ್ರು. ಎಲ್ಲಾದ್ರೂ ರೋಡಲ್ಲಿ ಹೋಗಬೇಕಾದ್ರೆ ದೊಡ್ಡ ಪಲ್ಲಕ್ಕಿ, ಆ ಪಲ್ಲಕ್ಕಿಯಲ್ಲಿ 4 ಕಡೆಯಿಂದ ಮುಚ್ಚಿರ್ತದೆ, ಮೇಲೂ ಮುಚ್ಚಿರ್ತದೆ. ಅಂಥ ಪಲ್ಲಕ್ಕಿಯಲ್ಲಿ ರಾಣಿಯರನ್ನ ಕೂಡಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಸೈನಿಕರು ನಿಂತಿರ್ತಾರೆ. ಅಂಥ ರಾಣಿಯನ್ನ ಯಾರೂ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲಂತೆ ಆ ಸಂದರ್ಭದಲ್ಲಿ. ಆಗ ಅಯೋಧ್ಯೆಯ ಜನರು ಮಾತಾಡ್ಕೊಳ್ತಾರಂತೆ, ಭೂತೈ ಆಕಾಶಗೈರಪಿ, ಹಿಂದೆ ಆಕಾಶದಲ್ಲಿ ಓಡುವ ಪಕ್ಷಿಗೂ ಕೂಡ ಸೀತೆಯ ಮುಖ ನೋಡುವ ಭಾಗ್ಯ ಇರ್ತಿರ್ಲಿಲ್ಲ. ಆದ್ರೆ ನಾವು ಈಗ ಎಲ್ಲರೂ ಕೂಡ ಸೀತೆಯ ಮುಖವನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಸೀತೆಯ ಮುಖವನ್ನ ನಾವು ಎಲ್ಲೋ ರಾಜಭವನದಲ್ಲಿ ಸಭೆಯಲ್ಲಿ ಕೂತಾಗ ನೋಡ್ಬೇಕು, ನಾವು ದಾರಿಯಲ್ಲಿ ಸೀತೆಯ ಮುಖವನ್ನ ನೋಡ್ತಾ ಇದ್ದೀವಿ. ದಾರಿಯಲ್ಲಿ ಯಾವತ್ತು ಮುಖ ತೋರಿಸುವವರಲ್ಲ, ಆದ್ರೆ ಪಲ್ಲಕ್ಕಿಯಲ್ಲಿ ಹೋಗ್ಬೇಕಾದವಳು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾಳವಳು ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾರಂತೆ. ಯಂ ಯಾಂತ ಅನುಯಾತಿ ಸ್ಮ ಚತುರಂಗ ಬಲಂ ಮಹತ್ ತಮೇಕಂ ಸೀತೆಯ ಸಾರ್ಧಂ ಅನುಯಾತಿ ಸ್ಮ ಲಕ್ಷ್ಮಣ. ರಾಮಚಂದ್ರ ಮುಂದೆ ಹೋಗ್ತಾ ಇದ್ರೆ ಇಡೀ ಚತುರಂಗ ಸೈನ್ಯ ಎಸ್ಕಾರ್ಟ್ ಮಾಡ್ಲಿಕ್ಕೆ ಹಿಂದಿಂದ ಮುಂದಿಂದ ಎಲ್ಲಾ ಕಡೆಯಿಂದ ಪರಿವೃತವಾಗಿರ್ಬೇಕು. ಆದ್ರೆ ಅಂಥ ರಾಮಚಂದ್ರ ಯಾವ ಸೈನ್ಯವೂ ಇಲ್ಲದೆ ಬರೀ ಸೀತೆ ಲಕ್ಷ್ಮಣನೊಟ್ಟಿಗೆ ಹೋಗ್ತಾ ಇದ್ದಾನೆ. ಎಂಥ ದುರ್ದೈವ ನಮ್ದು, ಇದನ್ನೂ ನಾವು ನೋಡ್ಲಿಕ್ಕೆ ಬದುಕಿದೇವಲ್ಲ ನಾವು ಅಂತ ಹೇಳಿ ಜನರೆಲ್ಲ ಅಂದ್ಕೊಳ್ತಾ ಇದ್ದಾರೆ. ಕೆಲವೊಬ್ರು ಅಂದ್ಕೊಂಡ್ರಂತೆ, ಇಲ್ಲ ಈಗ ಹೋಗ್ತಾರೆ ಅವ್ರು ದಶರಥನ ಭವನಕ್ಕೆ ಹೋಗ್ತಾನೆ. ಹೋಗಿ ದಶರಥ ಏನು ಸುಮ್ಮನೆ ಅನ್ಕೊಂಡಿದ್ದೀರಾ, ಅವನು ಬಿಡುದಿಲ್ಲ, ಅವನಿಗೆ ಸರಿ ಜಾಡಿಸ್ತಾನೆ, ಕೈಗೆ ಜಾಡಿಸಿ ನೀವು ಇಲ್ಲೇ ಇರ್ಬೇಕು ಅಂತ ಹೇಳ್ತಾನ ಅವನು.
ಈಗ ನೋಡಿ ಹೋಗ್ತಾರೆ, ನಗನಗ್ತಾ ಹೊರಗೆ ಬರ್ತಾರೆ, ನಮ್ದು ಕಾಡಿಗೆ ಹೋಗೋದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಜನರೆಲ್ಲ ನಾನು ಚಾಲೆಂಜ್ ಕಟ್ತೇನೆ ನಿನ್ನೊಟ್ಟಿಗೆ, ನೋಡೋಣ ಅವ್ರು ಹೋದವ್ರು ಹಂಗೆ ಬರ್ತಾರೆ ನೋಡಿ, ಈಗ ಕಾಡಿಗೆ ಹೋಗೋದಿಲ್ಲ ಅವರು ಅಂತೆಲ್ಲ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ರಾಮ ಲಕ್ಷ್ಮಣ ಸೀತೆಯರು ತಾವು ಆ ದಶರಥನ ಆಸ್ಥಾನವನ್ನ ಪ್ರವೇಶ ಮಾಡ್ಲಿಕ್ಕೆ ಅಂತ ಹೊರಗೆ ನಿಂತಿದ್ದಾರೆ. ರಾಮಚಂದ್ರ ಅಲ್ಲೇ ಸುಮಂತ್ರ ಇರ್ತಾರಂತೆ, ಮಂತ್ರಿ ಸುಮಂತ್ರ, ನಾವು ಬರ್ತಾ ಇದ್ದೇವೆ ಅಂತ ದಶರಥನಿಗೆ ಒಂದು ಮಾತು ಹೇಳಿಬಿಡು ಅಂತ ಹೇಳಿದಾಗ ಸುಮಂತ್ರ ಓಡಿ ಹೋಗಿ ದಶರಥನಿಗೆ ತಿಳಿಸ್ತಾನೆ. ಸ ರಾಮ ಪ್ರೇಷಿತ ಕ್ಷಿಪ್ರಂ ಸಂತಾಪ ಕಲುಷೇಂದ್ರಿಯಂ ಪ್ರವಿಶ್ಯ ನೃಪತಿಂ ಸೂತೋ ನಿಶ್ವಸಂತಂ ದದರ್ಶಃ. ಅಲ್ಲಿ ಹೋಗಿ ದಶರಥನನ್ನ ನೋಡಿದಂತೆ. ನೋಡಿ ಆ ದಶರಥ ಪೂರ್ತಿ ಕಲುಷೇಂದ್ರಿಯಂ, ಇಂದ್ರಿಯಗಳೆಲ್ಲ ಮಲಗಿಬಿಟ್ಟಿವೆ, ಅವನು ಏನು ಸತ್ವ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದ್ದಾನೆ. ಜೋರಾಗಿ ಉಸಿರಾಡ್ತಾ ಇದ್ದಾನೆ, ಉಸಿರಾಡೋ ಶಬ್ದ ಕೇಳ್ತಾ ಇದೆ ಅಂತೆ. ಅಂತಹ ದಶರಥನಿಗೆ ಸುಮಂತ್ರ ಹೋಗಿ ಹೇಳ್ತಾನಂತೆ, ದಶರಥ ರಾಜ, ರಾಮಚಂದ್ರ ಬರ್ತಾ ಇದ್ದಾನೆ, ಕೊನೆಯ ಸರ್ತಿ ನಿನ್ನ ನೋಡಿ ಕಾಡಿಗೆ ಹೊರಡ್ಬೇಕು ಅಂತಿದ್ದಾನ ಅವನು, ಹಾಗಾಗಿ ನಿನ್ನನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಒಮ್ಮೆಲೆ ಶಾಕಲ್ಲಿ ಹೇಳ್ತಾನಂತೆ. ಎದ್ದು ಯಾರೆಲ್ಲ ನನ್ನ ಅಂತಃಪುರ ಸ್ತ್ರೀಯರಿದಾರಲ್ಲ ಅವರೆಲ್ಲರೂ ಕೂಡ ಇಲ್ಲಿ ಬರಬೇಕು. ಸುಮಂತ್ರಾನಯ ಮೇ ದಾರಾನ್ ಏಕೇಚಿದಿಹ ಮಾಮಕಾಹ, ಯಾರೆಲ್ಲ ನನ್ನ ಹೆಂಡತಿಯರಿದ್ದಾರಲ್ಲ ಎಲ್ಲರನ್ನೂ ಇಲ್ಲಿ ಕರಿ ಅಂತ. ಅರ್ಧ ಸಪ್ತ ಶತಾಸ್ತತ್ರ ಪ್ರಮದಾಹ ತಾಮ್ರಲೋಚನಾಹ ಕೌಸಲ್ಯಾಂ ಪರಿವಾರ್ಯಾಥ ಶನೈಹಿ ಜಗ್ಮುಹು ಧೃತವ್ರತಾಹ. ಕೌಸಲ್ಯೆಯನ್ನು ಮುಂದೆ ಮಾಡಿ ಅರ್ಧ ಸಪ್ತಶತ ಅಂದ್ರೆ 350, 700ರ ಅರ್ಧ 350, 300 ಜನ ಹೆಂಡತಿಯರು, ದಶರಥನ ಹೆಂಡತಿಯರು ಕೌಸಲ್ಯೆಯನ್ನ ಮುಂದೆ ಮಾಡಿಕೊಂಡು ಬರ್ತಾರಂತೆ. ಅದರಲ್ಲಿ ತಾಮ್ರಲೋಚನಾಹ, ತಾಮ್ರದಂತ ಕಣ್ಣು ಅಂತ, ಯಾಕೆ ದುಃಖ ಆಗಿರ್ತದೆ, ಬಹಳಷ್ಟು ಹತ್ತು ಕಣ್ಣೆಲ್ಲ ಕೆಂಪಾಗಿರ್ತದೆ. ಹಾಗಾಗಿ ಅಂತಹ ಸ್ತ್ರೀಯರು ತಾಮ್ರಲೋಚನಾಹ ಎಲ್ಲರೂ ಕೌಸಲ್ಯೆಯನ್ನ ಮುಂದೆ ಮಾಡಿಕೊಂಡು ತಾವು ಬರ್ತಾ ಇದ್ದಾರೆ. ಬರ್ತಾ ಇದ್ದ ಹಾಗೆ ದಶರಥನ ಪಕ್ಕದಲ್ಲಿ ಬಂದು ನಿಲ್ತಾರಂತೆ. ಎದುರುಗಡೆಯಿಂದ ದಶರಥ ಕಣ್ಣು ಬಿಡ್ತಾ ಇದ್ದಾನೆ, ಮಂಜು ಸರಿಯಾಗಿ ಏನು ಕಾಣಿಸ್ತಾ ಇಲ್ಲ. ಮುಂದೆ ದ್ವಾರ ಇದೆ, ದ್ವಾರ ಓಪನ್ ಆಗ್ತದಂತೆ. ಅಲ್ಲಿಂದ ರಾಮಚಂದ್ರ ಬರಬೇಕು. ನಾವು ಮೊದಲು ನೋಡಿದ್ವಿ, ರಾಮಚಂದ್ರ ಕೈ ಮುಗಿದು ತಾನು ಬರ್ತಾನೆ, ಕೈ ಮುಗಿದು ಬರೋದು ಅಂತ ಗೊತ್ತಾಗ್ತಾ ಇದೆ, ರಾಮಚಂದ್ರನೇ ಬರ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ ದಶರಥನಿಗೆ. ದಶರಥ ತಾನು ಕೂತಿರುವ ಆಸನದಿಂದ ಕಷ್ಟಪಟ್ಟು ಹೇಳ್ತಾನಂತೆ. ಎದ್ದು ಅವನು ರಾಮ ಅಲ್ಲಿಂದ ಇಲ್ಲಿ ಬರೋ ಪುರುಸೊತ್ತು ಇಲ್ಲ ಅವನಿಗೆ. ತಾನು ಎದ್ದು ಹೋಗಿ ರಾಮನನ್ನ ಹಿಡಿಬೇಕು ಅಂತ ಹೇಳಿ ತಾನು ಎದ್ದು ಮುಂದೆ ಹೋಗ್ತಾ ಇದ್ದಾನಂತೆ. ಮುಂದೆ ಹೋಗುವುದನ್ನ ರಾಮಚಂದ್ರ ನೋಡಿ ಅಲ್ಲಿಂದ ರಾಮಚಂದ್ರ ಓಡಿ ಬರ್ತಾ ಇದ್ದಾನೆ. ಇತ್ತ ದಶರಥ ಓಡಿ ಹೋಗ್ತಾ ಇದ್ದಾನೆ, ಆ ಕಡೆಯಿಂದ ರಾಮಚಂದ್ರ ಓಡಿ ಬರ್ತಾ ಇದ್ದಾನೆ. ಅವನು ಇಲ್ಲಿಂದ ಅವನು ಅಲ್ಲಿಂದ ಓಡಿ ಬರ್ತಾ 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 ದಶರಥನಿಗೆ ಶರೀರದಲ್ಲಿ ಶಕ್ತಿ ಸಾಕಾಗ್ಲಿಲ್ಲಂತೆ. ದಶರಥ ಆ ಮಾರ್ಗ ಮಧ್ಯದಲ್ಲೇ ಓಡಿ ಹೋಗ್ಬೇಕಾದ್ರೆ ಅಲ್ಲಿಂದ ದಪ್ಪ ಅಂತ ಬೀಳ್ತಾನೆ. ಆದ್ರೆ ಬೀಳೋ ಪುರುಸೊತ್ತಿಲ್ಲ, ರಾಮಚಂದ್ರ ಓಡಿ ಬಂದು ಆ ಸಿನಿಮಾ ಸ್ಟೈಲಲ್ಲಿ ಅಂತ ಹೇಳುವ ಓಡಿ ಬಂದು ಆ ದಶರಥನನ್ನ ಹಿಡ್ಕೊಳ್ತಾನಂತ. ಅಂದ್ರೆ ತಂದೆ ಬೀಳ್ತಾ ಇದ್ದಾನೆ, ಅವನಿಗೆ ಸಾಕಾಗ್ತಾ ಇಲ್ಲ ಶರೀರ ಸಾಮರ್ಥ್ಯ, ಬೀಳ್ಬೇಕಾದ್ರೆ ಓಡಿ ಬಂದು ರಾಮ ಅವನನ್ನ ಕೈಯಲ್ಲಿ ಹಿಡ್ಕೊಳ್ತಾ ಇದ್ದಾನೆ. ಅವನು ಕೆಳಗಡೆ ಅರ್ಧ ಶರೀರ ಕೆಳಗಡೆ ಇಟ್ಟಾಗಿದೆ, ತನ್ನ ಮಂಡಿಯನ್ನ ಕೆಳಗೂರಿ ಆಗಿದೆ, ಇನ್ನು ಮೇಲಿನ ಶರೀರ ಏನ್ ಕೆಳಗೆ ಬಿಡಬೇಕು, ಓಡಿ ಬಂದು ರಾಮಚಂದ್ರ ದಶರಥನನ್ನು ಹಿಡ್ಕೊಳ್ತಾನೆ. ಹಿಡ್ಕೊಂಡಾಗ ಲಕ್ಷ್ಮಣನು ಓಡಿ ಬರ್ತಾನೆ. ಇಬ್ರು ಎತ್ತಿ ಮತ್ತೆ ಅವನ ಆಸನದಲ್ಲಿ ಕೂಡಿಸಿ ರಾಮಚಂದ್ರ ಹೇಳ್ತಾನೆ, ಆಪೃಚ್ಛೇ ತ್ವಾಂ ಮಹಾರಾಜ ಸರ್ವೇಷಾಂ ಈಶ್ವರೋಸಿನಃ ಪ್ರಸ್ಥಿತಂ ದಂಡಕಾರಣ್ಯಂ ಪಶ್ಯತ್ವಂ ಕುಶಲೇನಮ. ಇನ್ನ ಕಲ್ಯಾಣಮಯವಾದ ದೃಷ್ಟಿಯನ್ನ ಒಂದು ಸರ್ತಿ ನಮ್ಮ ಮೇಲೆ ಬೀರಿಬಿಡು. ನಾನು ಕಾಡಿಗೆ ಹೊರಟಿದ್ದೇನೆ, ಕಾಡಿಗೆ ನಾನೊಬ್ಬನೇ ಅಲ್ಲ, ಲಕ್ಷ್ಮಣಂ ಚಾನುಜಾನೀಹಿ ಸೀತಾ ಚಾನ್ವೇತು ಮಾಮ್ಮನಂ ಕಾರಣೈಹಿ ಬಹುಬಿಹಿ ತಥ್ಯೈಹಿ ಭಾರ್ಯಮಾಣೋ ನಚೇಚ್ಛತಃ. ಬಹಳಷ್ಟು ತಡದೆ ಸೀತೆಯನ್ನು ಲಕ್ಷ್ಮಣನನ್ನು ಅನೇಕ ಕಾರಣಗಳನ್ನು ಕೊಟ್ಟು ತಡೆದ್ರೂ ಅವರು ನನ್ನನ್ನ ಒಬ್ಬನಿಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಸೀತೆಯನ್ನ ಮತ್ತು ಲಕ್ಷ್ಮಣನನ್ನೂ ಕೂಡ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡು ಅಂತ ಹೇಳಿ ದಶರಥನ ಹತ್ರ ಕೇಳ್ತಾ ಇದ್ದಾನಂತೆ ರಾಮಚಂದ್ರ. ಮಾತು ಕೇಳ್ತಾನೆ, ಅವನಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟಪಟ್ಟು ಮಾತಾಡ್ತಾನಂತೆ. ಸಿಟ್ಟು ಬರ್ತದೆ ಅವನಿಗೆ, ದಶರಥನಿಗೆ. ಅಹಂ ರಾಘವ ಕೈಕೇಯ ವರದಾನೇನ ಮೋಹಿತ. ಎಂತಹ ದುರ್ಬುದ್ಧಿ ನಂದು, ಅವಳು ವರದಾನ ಕೊಟ್ಟು ಮೋಹಿತನಾಗಿ ಬಿಟ್ನಲ್ಲ ನಾನು. ನೀನೊಂದು ಕೆಲಸ ಮಾಡು, ರಾಜ ತಪ್ಪು ಮಾಡಿದಾಗ್ಲೂ ಅವನಿಗೆ ಶಿಕ್ಷೆ ಮಾಡ್ಬೇಕಂತ. ತಪ್ಪು ಯಾರು ಮಾಡಿದ್ರು ಅವನು ಶಿಕ್ಷೆ ಅನುಭವಿಸ್ಲೇಬೇಕು. ನಾನು ಒಬ್ಬ ಹೆಣ್ಣಿನ ಮಾತನ್ನ ಕೇಳಿ ತಪ್ಪು ಮಾಡಿದ್ದೇನೆ, ಈಗ ನನ್ನ ಹೆಂಡತಿಯ ಮಾತನ್ನು ಕೇಳಿ ತಪ್ಪು ಮಾಡಿದ್ದೇನೆ, ನನಗೆ ಶಿಕ್ಷೆ ಕೊಡು. ನೀನೇನ್ ಮಾಡು ಗೊತ್ತಾ, ನನ್ನನ್ನ ಕಾರಾಗೃಹಕ್ಕೆ ಜೈಲಿಗೆ ಹಾಕಿಬಿಡು. ಯಾವಾಗ ನಾನು ಧರ್ಮಚ್ಯುತ ಅಂತ ಆಗ್ತೇನೋ, ನನ್ನಲ್ಲಿ ಧಾರ್ಮಿಕ ಭಾವನೆ ಇಲ್ಲ ಅಂತ ಆಗ್ತದೋ, ಆವಾಗ ನಾನು ಮಾತು ಹೇಳಿದ್ದನ್ನ ಕೇಳಬೇಕು ಅಂತಿಲ್ಲ. ಹಾಗಾಗಿ ವರದಾನ ಎಲ್ಲ ಕಟ್ಟಾಗ್ಬಿಡ್ತದೆ ಅಲ್ಲಿಗೆ. ನೀನು ಕಾಡಿಗೆ ಹೋಗ್ಬೇಕು ಅಂತಿಲ್ಲ, ನೀನು 1000 ವರ್ಷ ಈ ಭೂಭಾಗವನ್ನ ಆಳು, ನನ್ನನ್ನ ಜೈಲಿಗೆ ಹಾಕು ಅಂತ ಹೇಳಿ ದಶರಥ ಹೇಳ್ತಾನೆ. ನಮ್ಗೆಲ್ಲ ಗೊತ್ತು, ಇದಕ್ಕೇನ್ ರಾಮಚಂದ್ರ ಉತ್ತರ ಕೊಡುದಿಲ್ಲ, ಸುಮ್ಮನಾಗಿ ಬಿಡ್ತಾನೆ. ಇಲ್ಲ ತಂದೆ, 1000 ವರ್ಷ ಈ ಭೂಭಾಗವನ್ನ ನೀವೇ ಚೆನ್ನಾಗಿ ಆಳ್ರಿ, ನಾನು 14 ವರ್ಷ ಕಾಡಿಗೆ ಹೋಗ್ತೇನೆ ಅಂತ ಏನು ಬೇಜಾರು ಮಾಡ್ಕೊಳ್ಬೇಡ್ರಿ, ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೇನೆ. ನೀವು ಇವತ್ತು ಹೇಗೆ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿದ್ನೋ, ಇನ್ನು ಸ್ವಲ್ಪೇ ದಿನಗಳಲ್ಲಿ 14 ವರ್ಷಗಳಲ್ಲಿ ಮತ್ತೆ ವಾಪಸ್ ಬಂದು ನಿಮ್ಮ ಕಾಲಿಗೆ ಬೀಳುವಂತಹ ರಾಮಚಂದ್ರನನ್ನ ನೀವು ನೋಡ್ತೀರಿ ಅಂತ ಹೇಳಿ ಅವನಿಗೆ ಭರವಸೆಯನ್ನು ಕೊಡ್ತಾನೆ. ಕೊಟ್ಟು
ಶ್ರೇಯಸೇ ವೃದ್ಧಯೇ ತಾತ ಪುನರಾಗಮನಾಯ ಚ ಗಚ್ಚಸ್ವ ಅರಿಷ್ಟಂ ಅವ್ಯಗ್ರಹ ಪಂಥಾನಂ ಅಕುತೋ ಭಯಂ. ಏನು ಮಾಡಿದ್ರು ರಾಮಚಂದ್ರ ಮನಸ್ಸು ಬದಲಾಯಿಸುವುದಿಲ್ಲ ಅಂತ ಗೊತ್ತಾಯ್ತು. ದಶರಥ ಹೇಳ್ತಾನೆ, ಇನ್ನೇನ್ ಮಾಡ್ಲಿಕ್ಕೆ ಆಗ್ತದೆ, ನೀನು ನಿನ್ನ ಪ್ರತೀಕ್ಷೆಯನ್ನು ಮಾಡ್ಬೇಕಷ್ಟೇ. ನೀನು ವಾಪಸ್ ಬರ್ತಿ, ಬಂದು ಮತ್ತೆ ನಮ್ಮೊಟ್ಟಿಗೆ ಸೇರಿ ಇರ್ತಿ ಅಂತ ಅನ್ನೋದನ್ನ ನಾನು ನಿರೀಕ್ಷೆ ಮಾಡ್ತಾನೆ ಇರ್ತೇನೆ ನಾನು. ಹಾಗಾಗಿ ನೀನು ಹೋಗುವಂತಹ ದಾರಿ ಅದು ಶುಭವಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನಂತೆ. ಮಾತರಂ ಮಾಂಚ ಸಂಪಶ್ಯನ್ ವಸೇ ಮಾಮದ್ಯ ಶರ್ವರಿಂ ತರ್ಪಿತಃ ಸರ್ವಕಾಮೈಸ್ತ್ವಂ ಶ್ವಕ್ಕಾಲ್ಯೇ ಸಾಧಯಿಷ್ಯಸಿ. ಆದ್ರೆ ಒಂದು ನನ್ನ ಬೇಡಿಕೆ ಇದೆ ರಾಮ, ಇವತ್ತೇ ಹೋಗ್ಬೇಡಪ್ಪ, ಈಗಿಂದೀಗ ಹೋಗ್ಬೇಡ. ನಾಳೆ ಬೆಳಿಗ್ಗೆ ಬೇಗ ಬೆಳಿಗ್ಗೆ ಬೇಗ ಎದ್ದು ಆಮೇಲೆ ಹೋಗಂತೆ. ಇವತ್ತು ರಾತ್ರಿ ನಮ್ಮೊಟ್ಟಿಗಿರು, ತಾಯಿ ಇದ್ದಾಳೆ, ನಾನಿದ್ದೀನಿ, ನಮ್ಮೊಟ್ಟಿಗಿದ್ದು ನಿನಗೆ ಏನೆಲ್ಲ ಸುಖ ಭೋಗಗಳನ್ನು ಅನುಭವಿಸ್ಬೇಕೋ ಅದನ್ನೆಲ್ಲ ಅನುಭವಿಸಿ ನಾಳೆ ದಿವಸ ಬೆಳಿಗ್ಗೆ ಹೋಗು ಅಂತ ಹೇಳಿದಾಗ ರಾಮಚಂದ್ರ ಪ್ರಾಪ್ಸ್ಯಾಮಿ ಯಾನದ್ಯ ಗುಣಾನ್ ಕೋಮೇಶ್ವಸ್ತಾನ್ ಪ್ರದಾಸ್ಯತಿ. ಅಲ್ಲ ತಂದೆ, ಇವತ್ತು ರಾತ್ರಿ ಇದ್ದು ಹೋಗು ಅಂತ ಹೇಳ್ತೀಯಲ್ಲ, ಇವತ್ತು ರಾತ್ರಿ ಇದ್ದು ಏನೋ ಸುಖ ಭೋಗಗಳನ್ನ ಅನುಭವಿಸಿದೆ ಅಂತಂದ್ರೆ ನಾಳೆ ಆ ಸುಖ ಭೋಗಗಳನ್ನು ಯಾರು ಕೊಡ್ತಾರೆ ನನಗೆ? ಹಾಗಾಗಿ ನನಗೆ ನಿಜವಾಗ್ಲೂ ನೀವು ನನ್ನ ಇಷ್ಟಾರ್ಥವನ್ನು ಕೊಡಬೇಕು ಅಂತಿದ್ರೆ ನನ್ನನ್ನ ಈಗಲೇ ಹೋಗ್ಲಿಕ್ಕೆ ಅನುಮತಿ ಕೊಡಿ. ನಾನು ಒಂದು ಕ್ಷಣನೂ ಇಲ್ಲಿ ಇರ್ಲಿಕ್ಕಿಲ್ಲ. ನನಗೆ ಇಲ್ಲಿದ್ದಷ್ಟು ಇಲ್ಲಿರೋರಿಗೆ ಎಲ್ಲರಿಗೂ ದುಃಖನೇ ಕೊಡುದು. ನಾನು ಒಂದ್ಸತಿ ಹೋಗಿಬಿಡ್ತೇನೆ, ಜೋರು ದುಃಖ ಬರ್ತದೆ, ಆಮೇಲೆ ಎಲ್ಲರೂ ಸರಿ ಆಗ್ತಾರೆ, ಸ್ವಲ್ಪ ದಿನಗಳಲ್ಲಿ ಸರಿ ಆಗ್ತಾರೆ ಎಲ್ರು. ಹಾಗಾಗಿ ನನಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ಹೇಳಿ ರಾಮಚಂದ್ರ ದಶರಥನನ್ನ ಕೇಳ್ತಾನೆ. ಇಷ್ಟಾದಾಗ ದೇವ್ಯ ಸಮಸ್ತ ರುರುದು ಸಮೇತಾಸ್ತಾಂ ತಾಮರ್ಜಯಿತ್ವ ನರದೇವ ಪತ್ನಿ ರುದನ್ ಸುಮಂತ್ರೋಪಿ ಜಗಾಮ ಮೂರ್ಛಾ ಹಾಹಾಕೃತಂ ತತ್ರ ಬಭೂವ ಸರ್ವಂ. ಇಷ್ಟಾದಾಗ ಜೋರು ಎಲ್ಲರೂ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. 350 ಜನ ಹೆಂಡತಿಯರು ಬಂದಿದ್ದಾರೆ. ಎಲ್ಲರಿಗೂ ಬಹಳಷ್ಟು ದುಃಖ. ಸಣ್ಣವನಿದ್ದಾಗಿಂದ ಅಮ್ಮ ಅಮ್ಮ ಅಂತ ಕರೀತಿದ್ದ ರಾಮಚಂದ್ರ ಇವತ್ತು ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಕಾಡಿಗೆ ಅಂತ ಹೇಳಿ ಎಲ್ಲರೂ ದುಃಖಪೂರ್ಣದಿಂದ ಅಳ್ತಾ ಇದ್ದಾರೆ. ಅದರಲ್ಲಿಯೂ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ತಾಮ್ ವರ್ಜಯಿತ್ವ, ಒಬ್ಬಳನ್ನು ಬಿಟ್ಟು, ಅಂದ್ರೆ ಯಾರು ಅಂದ್ರೆ ಕೈಕೇಯಿಗೆ ಅದ್ಯಾವ ದುಃಖದ ಅನುಭವನೂ ಇಲ್ಲಂತೆ. ಅವಳನ್ನ ಬಿಟ್ಟು ಉಳಿದವರೆಲ್ಲೂ ಬಹಳಷ್ಟು ದುಃಖವನ್ನ ಅನುಭವಿಸ್ತಾ ಇದ್ದಾರೆ. ಅನುಭವಿಸಿ ಅದರಲ್ಲಿ ವಿಶೇಷವಾಗಿ ಸುಮಂತ್ರೋಪಿ ಜಗಾಮ ಮೂರ್ಛಾ, ಸುಮಂತ್ರನಿಗೆ ಮೂರ್ಛೆ ಬಂತು. ಇಷ್ಟೊತ್ತು ಸುಮಂತ್ರ ಸರಿಯಾಗಿದ್ದ, ಸುಮಂತ್ರನಿಗೆ ಮೂರ್ಛೆ ಬಂತು ಅಂತಂದ್ರೆ ತಲೆ ತಿರುಗಿ ದಪ್ಪಂತ ಬಿದ್ದ ಅಂತಲ್ಲ, ತನ್ನ ಶರೀರದಿಂದ ಕಂಟ್ರೋಲ್ ಕಳ್ಕೊಂಡ. ಈಗ ಕೆಲವೊಂದು ಸಿಟ್ಟಿನಿಂದ ಬೇಡದಾಗಿರೋದನ್ನೆಲ್ಲ ಮಾತಾಡ್ತಾನೆ ಕೈಕೇಯಿ. ಕಂಟ್ರೋಲ್ ತಪ್ತದೆ. ಅವನು ಹೇಳ್ತಾನೆ, ನಶ್ಯ ಕಾರ್ಯತಮಂ ಕಿಂಚಿತ್ ತವದೇವೀಹ ವಿದ್ಯತೆ ಪತಿಗ್ನೀಂ ತ್ವಾಮಹಂ ಮನ್ಯೆ ಕುಲಗ್ನೀಂ ಅಪಿ ತಾಂತತಃ. ಕೈಕೇಯಿಯನ್ನ ಸಂಬೋಧನೆ ಮಾಡಿ ಹೇಳ್ತಾನೆ, ನೋಡಿ ಸುಮಂತ್ರ ಮಂತ್ರಿ, ಆ ರಾಜ್ಯದ ಮಂತ್ರಿಗೆ ರಾಣಿಗೆ ಹೀಗೆ ಬಯ್ಯೋ ಅಧಿಕಾರ ಇಲ್ಲ. ಆದ್ರೆ ದಶರಥ ಬಹಳಷ್ಟು ಕ್ಲೋಸ್ ಇದ್ದಾನೆ. ಕೈಕೇಯಿಯ ದುರ್ವೃತ್ತಿ ಎಂಥದ್ದು ಅಂತ ಗೊತ್ತಾಗಿದೆ. ತನಗೆ ಅತ್ಯಂತ ಆಪ್ತನಾದ ರಾಮಚಂದ್ರನಿಗೆ ಮೋಸ ಆಗಿದೆ. ಆ ಸಿಟ್ಟಿನಿಂದ ಸುಮಂತ್ರ ಅವಳು ರಾಣಿ ಕೈಕೇಯಿ ಅಂತನೂ ನೋಡದೆ ಅವಳಿಗೆ ಬಾಯಿ ಬಂದಂಗೆ ಬೈತಾ ಇದ್ದಾನೆ. ನೀನು ಮಾಡೋದೆಲ್ಲ ಕೆಲಸಗಳು ಮುಗಿತಲ್ಲ, ಇನ್ಯಾವುದು ಉಳಿದಿಲ್ಲಲ್ಲ, ಹಾಗಾದ್ರೆ ನೀನ್ ಏನು ಗೊತ್ತಾ, ಪತಿಗ್ನೀಂ, ನಿನ್ನ ಗಂಡನ ಕೊಲ್ಲೋಳು ನೀನು. ನೋಡು ಗಂಡನ ಪರಿಸ್ಥಿತಿ ಹೆಂಗಾಗಿದೆ ನೋಡು, ಇದನ್ನ ನೋಡಿದಾಗ್ಲೂ ನಿನಗೆ ಕರುಣೆ ಬರುವುದಿಲ್ಲಲ್ಲ. ಕುಲಗ್ನೀಂ ಅಪಿ ಚಾಂತತಃ, ಇಡೀ ಕುಲವನ್ನೇ ನಾಶ ಮಾಡೋಳು ನೀನು. ಯಾಕೆ? ನಮ್ಮ ಕುಲದಲ್ಲಿ ಒಂದು ಪರಿಪಾಠ ಇದೆ, ಸಂಪ್ರದಾಯ ಇದೆ, ಯಾರು ಮೊದಲನೇ ಮಗನೋ ಅವನೇ ರಾಜ ಆಗ್ಬೇಕು ಅಂತ. ನೀನು ಇದನ್ನೇ ಚೇಂಜ್ ಮಾಡ್ತಾ ಇದೀಗ. ಭರತನಿಗೆ ರಾಜ್ಯ ಸಿಗೋದು ಅಂತಂದ್ರೆ ಏನರ್ಥ? ಹಿರಿಮಗ ಇರ್ಬೇಕಾದ್ರೆ ಹಿರಿಮಗನಿಗೆ ಯಾವ ಕಾಯಿಲೆನೂ ಇಲ್ಲ, ಅವನು ದುರ್ವೃತ್ತ ಅಲ್ಲ, ಒಳ್ಳೆ ನಡತೆಯವನು ಅಂತ ಆದಾಗ ಅವನಿಗೇ ರಾಜ್ಯ ಸಿಗಬೇಕು. ಅದು ಬಿಟ್ಟು ಭರತನಿಗೆ ರಾಜ್ಯ ಸಿಗೋದು ಎಷ್ಟು ಸಮ್ಮತ ಇದು? ಹಾಗಾಗಿ ಇಕ್ಷ್ವಾಕು ಕುಲನಾಥೇಸ್ಮಿನ್ ತಂ ಲೋಪಯಿತು ಇಚ್ಛಸಿ. ಇಕ್ಷ್ವಾಕು ಕುಲದ ಎಲ್ಲ ರಾಜರು ಪಾಲಿಸಿಕೊಂಡು ಬಂದಂತಹ ಈ ನಿಯಮವನ್ನ ನೀನು ಆ ಪುಸ್ತಕದಿಂದ ಬಿಡಿಸಿ ಹಾಕ್ಲಿಕ್ಕೆ, ಅದು ಇನ್ನು ಮೇಲೆ ಯಾರು ಅದನ್ನ ಪಾಲಿಸಬಾರದು ಅಂತ ಅದನ್ನ ಲೋಪ ಮಾಡ್ಲಿಕ್ಕೆ ನೋಡ್ತಾ ಇದೆಯಲ್ಲ, ಎಂಥ ಹೆಂಗಸು ನೀನು. ರಾಜ ಭವತು ತೇ ಪುತ್ರೋ ಭರತ ಶಾಸ್ತು ಮೇದಿನೀಂ ವಯಂ ತತ್ರ ಗಮಿಷ್ಯಾಮೋ ಯತ್ರ ರಾಮೋ ಗಮಿಷ್ಯತಿ. ಆಯ್ತಮ್ಮ, ನೀನು ನಿನ್ನ ಮಗನ ಕರ್ಕೊಂಡು ಸುಖವಾಗಿ ಇಲ್ಲಿ ಜೀವನ ಮಾಡು. ರಾಮಚಂದ್ರ ಎಲ್ಲಿಗೆ ಹೋಗ್ತಾನೋ ನಾವೆಲ್ಲರೂ ಅಲ್ಲಿಗೆ ಹೋಗ್ತೀವಿ. ನೀವಿಬ್ಬರೇ ಸೇರಿ ಈ ಅಯೋಧ್ಯ ಪಟ್ಟಣವನ್ನು ಆಳ್ರಿ ಅಂತ. ಮಹಾ ಬ್ರಹ್ಮರ್ಷಿ ಸೃಷ್ಟಾವ ಜ್ವಲಂತೋ ಭೀಮದರ್ಶನಾಹ. ಬಹಳಷ್ಟು ಸಿಟ್ಟು ಬಂದಿದೆ. ಆ ಸಿಟ್ಟಲ್ಲಿ ಮಾತು ಹೇಳ್ತಾನೆ, ಎಷ್ಟೋ ಋಷಿಗಳಿದ್ದಾರೆ, ಎಷ್ಟೋ ತಪಸ್ವಿಗಳಿದ್ದಾರೆ, ಅಂಥವ್ರೆಲ್ಲ ರಾಜರ್ಷಿಗಳು ಬ್ರಹ್ಮರ್ಷಿಗಳು ಅಂತೆಲ್ಲ ಇದ್ದಾರೆ. ಅವ್ರೆಲ್ಲರಿಗೂ ಧಿಕ್ಕಾರ ಇರಲಿ. ಎಲ್ಲರಿಗೂ ಬೈತಾ ಇದ್ದಾನೆ ಸುಮಂತ್ರ. ಯಾಕೆ? ಯಾರ್ಯಾರಿಗೋ ಶಾಪ ಕೊಟ್ಟು ಭಸ್ಮ ಮಾಡಿ ಎಲ್ಲ ಮಾಡ್ತಾರೆ. ಇಂಥ ಕೈಕೇಯಿ ಇಂಥ ಮಾತನ್ನು ಹೇಳಿದಾಗ, ಇಂಥ ರಾಮಚಂದ್ರನನ್ನ ಕಾಡಿಗೆ ಕಳಿಸ್ಬೇಕಾದ್ರೆ ಯಾರಿಗೂ ಅನಿಸ್ಲಿಲ್ಲ ಇವಳಿಗೊಂದು ಶಾಪ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸುಮಂತ್ರನಿಗೆ ಪಾಪ ಅಷ್ಟು ದುಃಖ ಆಗಿದೆ. ಅಷ್ಟೇ ಅಲ್ಲ, ತವ ಮಾತು ರಸದ್ಗ್ರಾಹಂ ವಿದ್ಮಪೂರ್ವಂ ಯಥಾಶ್ರುತಂ ಪಿತುಸ್ತೆ ವರದ ಕಶ್ಚಿತ್ ದದೌ ವರಮನುತ್ತಮಂ ಸರ್ವಭೂತ ಋತಂ ತಸ್ಮಾತ್ ಸಂಜಜ್ಞೆ ವಸುಧಾಧಿಪ ತೇನ ತಿರ್ಯಗತಾನಾಂಚ ಭೂತಾನಾಂ ವಿದಿತಂ ವಚಃ. ಅವನು ಹಳೆ ಕಥೆಯನ್ನ ನೆನಪಿಸ್ತಾನೆ. ಹೌದೌದು, ನಿನಗೆ ಈ ಬುದ್ಧಿ
ಹೀಗೆ ನಿನ್ನೆ ಮೊನ್ನೆ ಬಂದಿದ್ದಲ್ಲ, ನೀನು ಹುಟ್ಟುತ್ತಾನೆ ನಿನ್ನ ಜೀನ್ಸ್ ಅಲ್ಲೇ ಈ ಬುದ್ಧಿ ಬಂದ್ಬಿಟ್ಟಿದೆ ನಿನಗೆ. ಯಾಕೆ? ನಿನ್ನ ತಾಯಿಯ ಬುದ್ಧಿನೇ ನಿನಗಿದೆ ಅಂತ ಹೇಳಿ ಸುಮಂತ್ರ ಹೇಳ್ತಾನೆ. ಆ ತಾಯಿಯ ಕಥೆಯನ್ನು ಒಂದು ನೆನಪಿಸ್ತಾನ ಅವನು. ಕೇಕೆಯ ರಾಜ, ಅವನ ಅವನ ಹೆಂಡತಿ ಈ ಕೈಕೇಯಿಯ ತಾಯಿ. ಅವಳು ಒಂದ್ಸರ್ತಿ ಏನಾಯ್ತು, ಈ ಕೇಕೆಯ ರಾಜನಿಗೆ ಒಬ್ಬ ಸನ್ಯಾಸಿಗಳು ಯಾರೋ ತನ್ನ ಭವನಕ್ಕೆ ಬಂದಿದ್ರು, ಬಹಳಷ್ಟು ಸೇವೆ ಮಾಡಿದ, ಖುಷಿ ಆಯ್ತು. ಅವ್ರಿಗೆ ಒಂದು ವರ ಕೊಟ್ಬಿಟ್ರು. ವರ ಏನು ಅಂತಂದ್ರೆ, ನಿನಗೆ ಪ್ರಾಣಿ ಪಕ್ಷಿಗಳು ಕೀಟಗಳು ಇವೆಲ್ಲ ಮಾತಾಡಿದ್ದು ನಿನಗೆ ಗೊತ್ತಾಗ್ತದೆ, ಹೋಗುದು. ಈ ವರ ಮತ್ತೆ ನೀ ಯಾರಿಗೂ ಹೇಳ್ಬಾರ್ದು, ಇದು ದೇವಗುಹ್ಯ ಇದು. ಯಾಕಂದ್ರೆ ಕೆಲವೊಂದನ್ನೆಲ್ಲ ನಾವು ಪ್ರಚಾರ ಪಡಿಸಬಾರ್ದು. ಯಾರೋ ದೇವರನ್ನ ನೋಡಿದವರು ಇರ್ತಾರೆ, ಎಲ್ಲೋ ಹಿಮಾಲಯದ ತಪ್ಪಲಲ್ಲಿ ಕೂತು ತಪಸ್ಸು ಮಾಡಿ ದೇವರನ್ನ ಕಣ್ಣಾರೆ ಕಂಡವರು ಇರ್ತಾರೆ. ಬಂದು ಅಡ್ವರ್ಟೈಸ್ ಮಾಡೋದಿಲ್ಲ, ನಾನ್ ದೇವ್ರನ್ನ ನೋಡಿನಿ ಬರ್ರಿ ನಿಮ್ಗೆ ತೋರಿಸ್ತೀನಿ ನಾನು ಅಂತ. ದೇವರನ್ನ ನೋಡಿದವರು ಅಂತರ್ಮುಖಿಗಳಾಗ್ಬಿಡ್ತಾರೆ. ಅದನ್ನ ಹೊರಗಡೆ ತೋರಿಸ್ಬೇಕು ಅಂತ ಅನ್ಸೋದಿಲ್ಲ ಅವರಿಗೆ, ಯಾರು ತೋರಿಸ್ಕೊಳ್ಳೋದಿಲ್ಲ. ಅದೇ ರೀತಿ ಇದು ದೇವಗುಹ್ಯ ಇದು. ಹಿಂಗೆ ಗೊತ್ತಿರುವುದನ್ನು ಯಾರಿಗೂ ತಿಳಿಸಬಾರ್ದು, ತಿಳಿಸಿದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಬರ್ತದೆ ಅಂತ ಹೇಳಿರ್ತಾನ. ಆಯ್ತು ಅಂತಾನೆ ಒಂದ್ಸರ್ತಿ ಆ ಕೇಕೆಯ ರಾಜ ಮತ್ತು ಅವನ ಹೆಂಡತಿ ಮಲಗಿರ್ಬೇಕಾದ್ರೆ, ಅಲ್ಲೇ ಒಟ್ಟು ಮಲಗಿ ಮಾತಾಡ್ತಿರ್ಬೇಕಾದ್ರೆ, ಹೊರಗಡೆಯಿಂದ ಒಂದು ಜೃಂಭ ಅಂತ ಒಂದು ಪಕ್ಷಿ ಕಿಟಕಿಯಲ್ಲಿ ಏನೋ ಮಾತಾಡ್ಕೊಂಡಿದ್ದು ಸಪ್ಪಳ ಕೇಳ್ತದೆ. ಏನೋ ಮಾತಾಡಿದ್ದು, ಅದನ್ನೇನು ಅಂತ ಇವರು ಉಲ್ಲೇಖ ಮಾಡೋದಿಲ್ಲ. ನಗು ಬಂದ್ಬಿಡ್ತದೆ ಅವನಿಗೆ, ಕೇಕೆಯ ರಾಜನಿಗೆ. ನಕ್ಕು ಬಿಡ್ತಾನೆ. ನಕ್ಕು ಬಿಟ್ಟಾಗ ಈ ಕೈಕೇಯಿಯ ತಾಯಿ ಕೇಳ್ತಾಳೆ, ಯಾಕೆ ನಕ್ರಿ ಅಂತ. ಇಲ್ಲ ಇಲ್ಲ ಏನು ಇಲ್ಲ, ಸ್ವಲ್ಪ ಏನೋ ನೆನೆಸ್ಕೊಂಡೆ ನಗು ಬಂತು. ಇಲ್ಲ ಇಲ್ಲ ನನ್ನ ಮುಖ ನೋಡಿ ನಕ್ಕಿರಿ ನೀವು, ಏನು ಹೇಳ್ರಿ. ಅಲ್ಲಲ್ಲ ಅಂತದೇನು ಇಲ್ಲ, ಹಂಗಿದ್ರೆ ಹೇಳ್ತಿದ್ನಲ್ಲ, ನಿನ್ನ ಹತ್ರ ಏನು ಹುಚ್ಚುಮರೆ, ನಾನು ಹೆಂಡತಿ ನೀನು. ಇಲ್ಲ ಇಲ್ಲ ಹೇಳ್ಬೇಕು ನೀವು. ನೋಡು, ಹೇಳಿದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಬರ್ತದೆ, ನಾನು ಸತ್ತೋಗೋ ಪರಿಸ್ಥಿತಿ ಬರ್ತದೆ, ನೀವು ಸತ್ರು ಚಿಂತೆ ಎಲ್ಲ ಹೇಳ್ರಿ. ಆವಾಗ ಆ ಕೈಕೇಯಿ ರಾಜನಿಗೆ ಗೊತ್ತಾಗ್ಬಿಡ್ತು, ಇವಳು ಸರಿ ಇಲ್ಲ ಅಂತ ಹೇಳಿ ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ಅವಳನ್ನು ಕಳಿಸ್ಬಿಟ್ಟ ಅಂತ. ಹೋಗಿ ನೀನು ನಾನೇ ಸಾಯ್ಲಿ ಅಂತ ಹೇಳೋಳು, ನೀನ್ ನನ್ನೊಟ್ಟಿಗೆ ಯಾಕೆ ಇರ್ಬೇಕು. ನೋಡಿ, ದಶರಥನಿಗೂ ಇದೇ ಸಂದರ್ಭ ಬಂದಿದ್ದು. ಪಾಪ ದಶರಥ ಅವಳ ಮೋಹಕ್ಕೆ ಬಲಿಯಾಗಿಬಿಟ್ಟ. ಅವನು ಕೇಕೆಯ ರಾಜ ಅವಳನ್ನ ಗಡಿಪಾರ್ ಮಾಡಿಬಿಟ್ಟ. ನೀ ಹೋಗು, ನೀನು ಬೇಕಾಗಿಲ್ಲ ನನಗೆ ಅಂತ ಹೇಳಿ. ಹಾಗಾಗಿ ಈ ಬುದ್ಧಿ ನಿನ್ನ ತಾಯಿಯಿಂದನೇ ಬಂದಿದೆ ನಿನಗೆ. ಹಾಗಾಗಿ ನೀನು ಇಂಥ ಬುದ್ಧಿಯನ್ನ ತೋರಿಸ್ಬೇಡ. ಸತ್ಯಶ್ಚಾತ್ರ ಪ್ರವಾದೋಯಂ ಲೌಕಿಕ ಪ್ರತಿಭಾತಿಮ ಪಿತೃನ್ ಸಮನುಜಾಯಂತೆ ನರಾ ಮಾತರ ಮಂಗನಾಹ. ಈ ಜಗತ್ತಿನಲ್ಲಿ ಒಂದು ಪ್ರವಾದ ಇದೆ, ಒಂದು ಉಕ್ತಿ ಇದೆ. ಏನು ಅಂತಂದ್ರೆ, ಹೆಣ್ಣು ಮಗಳು ತಾಯಿ ಅಂತ ಇರ್ತಾಳೆ, ಗಂಡು ಮಗ ತಂದೆ ಅಂತ ಇರ್ತಾನೆ ಅಂತ. ಅದು ಬಹುಶಃ ನಿನ್ ನೋಡೇ ಬರ್ದಿರ್ಬೇಕು, ನಿನ್ ನೋಡಿದ್ರೆ ಗೊತ್ತಾಗ್ತದೆ ನಿನ್ ತಾಯಿ ಹಂಗೆ ಇದ್ದೀನಿ ನೀನು ಅಂತ ಹೇಳಿ ನನಗೆ ಬೈತಾನೆ. ಅಷ್ಟೇ ಅಲ್ಲ, ಪರಿವಾದೋ ಹಿತೆ ಲೋಕೆ ಪರಿವಾದೋ ಹಿತೆ ದೇವಿ ಮಹಾನ್ ಲೋಕೆ ಚರಿಷ್ಯತಿ ಯದಿ ರಾಮೋ ವನಂ ಯಾತಿ ವಿಹಾಯ ಪಿತರಂ ನೃಪಂ. ಆದ್ರೆ ಒಂದು ಮಾತ್ರ ತಿಳ್ಕೋ, ನೀನು ಒಂದು ವೇಳೆ ಇಷ್ಟು ಮಾತಾಡಿದೆಯಲ್ಲ, ರಾಮನನ್ನ ಕಾಡಿಗಟ್ಟಿದೆಯಲ್ಲ, ರಾಮ ಒಂದು ವೇಳೆ ಕಾಡಿಗೆ ಹೋದ ಅಂತಂದ್ರೆ ನೀನು ಸುಖವಾಗಿರ್ತೇನೆ ಅಂತ ಸರ್ವಥಾ ಭಾವಿಸ್ಬೇಡ. ಅಯೋಧ್ಯೆಯ ಇಡೀ ಜನತೆ ನಿನ್ನನ್ನ ಜೀವಮಾನ ಪೂರ್ತಿ ಕ್ಷಮಿಸುವುದಿಲ್ಲ. ಆದ್ರಿಂದ ಸುಖವಾಗಿ ರಾಜ್ಯವನ್ನ ಆಳ್ಬಹುದು ಅನ್ನೋ ಕನಸು ಮಾತ್ರ ನೀನು ಇಟ್ಕೊಳ್ಬೇಡ ಅಂತ ಇಷ್ಟು ಹೇಳಿದಾಗ್ಲೂ ಕೈಕೇಯಿಯ ಮುಖ ಸೊಟ್ಟಗೆ ಇತ್ತಂತ. ಅಂದ್ರೆ ಸ್ವಲ್ಪನೂ ಅವಳಿಗೆ ಪ್ರಾಯಶ್ಚಿತ್ತ ಮುಖದಲ್ಲಿ ಕಾಣಲಿಲ್ಲ. ಅವಳು ಮುಖ ಹಂಗೆ ಕೋಪಗೊಂಡು ಸಿಂಟ್ರಿಸ್ಕೊಂಡು ಹಾಗೆ ಇದ್ಲು ಕೈಕೇಯಿ. ಇಷ್ಟಾಗ್ತದೆ. ಸೂತ ರತ್ನ ಸುಸಂಪೂರ್ಣ ಚತುರ್ವಿಧ ಬಲಾಚಮೂಹು ರಾಘವಸ್ಯಾನು ಯಾತ್ರಾರ್ಥಂ ಕ್ಷಿಪ್ರಂ ಪ್ರತಿವಿಧೀಯತಾಂ. ದಶರಥ ಹೇಳ್ತಾನಂತೆ, ಸುಮಂತ್ರ ಸಾಕು ಮಾಡು, ಕಲ್ಲಿಗೆ ಎಷ್ಟು ನಾವು ನೀರು ಸುರಿದ್ರೆ ಏನು, ಅದಕ್ಕೇನು ಸ್ನಾನ ಮಾಡ್ದಂಗೆ ಆಗ್ತದೇನು, ಗಂಧ ಲೇಪನ ಮಾಡಿದ್ರೆ ಏನು, ಗಂಧ ಹಚ್ಚಿದಂಗೆ ಆಗ್ತದೇನು. ಅದರಿಂದ ಕಲ್ಲಿ ಮೇಲೆ ನೀರು ಬೋರ್ಗಲ್ ಮೇಲೆ ನೀರು ಸುರಿದಂಗೆ ಅಷ್ಟೇ. ಅವಳಿಗೆ ಏನು ಹೇಳಲಿಕ್ಕೆ ಹೋಗ್ಬೇಡ, ನೀನು ಬಿಟ್ಬಿಡು ಅಷ್ಟೇ. ಅಲ್ಲ, ಅವನ ಭಟರಿಗೆ ಆಜ್ಞೆ ಮಾಡ್ತಾನಂತೆ, ಹೋಗಿ ಒಂದು ರತ್ನ ಸಂಪೂರ್ಣವಾದಂತಹ ಚತುರ್ವಿಧ ಬಲಾಚಮೂಹು ಚತುರಂಗ ಸೈನ್ಯವನ್ನ ಸಿದ್ಧಪಡಿಸ್ರಿ. ಇದರೊಟ್ಟಿಗೆ ಅನೇಕ ಮಂದಿ ಆಯುಧಾನಿ ಚ ಮುಖ್ಯಾನಿ, ಅನೇಕ ಆಯುಧಗಳು, ಕೆಲವು ನಗರದ ಜನರೂ ಕೂಡ ಹೋಗ್ಬೇಕಾಗ್ತದೆ, ಅನೇಕ ಶಕಟಗಳು, ಈ ಕುದುರೆ ಬಂಡಿ ಅಶ್ವಗಳನ್ನ ಇದನ್ನೆಲ್ಲ ಕಳಿಸ್ರಿ. ಕೆಲವೊಬ್ಬರು ಬೇಡರು, ಅಂದ್ರೆ ಈ ಕಾಡಿನ ಮಾರ್ಗ ಗೊತ್ತಿರೋರು, ಇವ್ರನ್ನೆಲ್ಲ ಕರ್ಕೊಂಡ್ ಬರ್ರಿ. ರಾಮನೊಟ್ಟಿಗೆ ಅವ್ರು ಇಷ್ಟು ಜನ ಕಾಡಿಗೆ ಹೋಗ್ತಾರೆ. ಈಗ 14 ವರ್ಷ ರಾಮನೊಟ್ಟಿಗೆ ಇಷ್ಟು ಜನ ಹೋಗ್ಬೇಕು, ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಪ್ಪ ಸುಮಂತ್ರ ಅಂತ ಹೇಳಿ ದಶರಥ ಹೇಳ್ತಾನಂತೆ. ಇಷ್ಟೊತ್ತು ಮುಖದಲ್ಲಿ ಏನು ವಿಕಾರ ಇರಲಿಲ್ಲ. ಕೈಕೇಯಿಗೆ ಒಂದು ಸರ್ತಿ ಮುಖ ವಿಕಾರ ಆಯ್ತಂತ, ಹೆದರಿಕೆ ಆಗ್ಲಿಕ್ಕೆ ಶುರು ಆಯ್ತಂತ. ಕೈಕೇಯಿ ಹೇಳ್ತಾಳೆ, ರಾಜ್ಯಂ ಗತಧನಂ ಸಾಧೋ ಪೀತಂ ಅಂಡಾಂ ಸುರಾಮಿವ ನಿರಾಸ್ವಾದ್ಯತಮಂ ಶೂನ್ಯಂ ಭರತೋ ನಾಭಿಪತ್ಯತೆ. ಒಂದು ವಿಚಿತ್ರ ಉದಾಹರಣೆ ಕೊಡ್ತಾಳೆ. ಈಗ ಸುರ ಹೆಂಡ ಇರ್ತದೆ, ಹೆಂಡವನ್ನ ಜನರು ಯಾಕೆ ಕುಡಿತಾರೆ? ಒಂದು ಮತ್ತು ಬರ್ತದೆ ಅದರಲ್ಲಿ, ಆ ಮದ ಸಿಗಬೇಕು ಅಂತ ಹೇಳಿ ಕುಡಿತಾರೆ. ಏನೋ ಟೇಸ್ಟ್ ಚೆನ್ನಾಗಿದೆ ಅಂತ ಕುಡಿಯೋದಿಲ್ಲ, ಆ ಮತ್ತಿಗೋಸ್ಕರ, ಅದರಲ್ಲಿ ಏನು ಆಲ್ಕೋಹಾಲಿಕ್ ಅಂಶ ಇರ್ತದಲ್ಲ, ಅದಕ್ಕೋಸ್ಕರ ಜನರು ಕುಡಿತಾರೆ. ಅದನ್ನ ತೆಗೆದು ಯಾರಿಗಾದ್ರೂ ತಂದು ಆ ಹೆಂಡವನ್ನ ಕೊಟ್ರೆ
ಇದೇನ್ ಹೆಂಡ ಅಂತ ಹೇಳ್ತಾರೆ. ಅದೇ ರೀತಿ ರಾಜ್ಯವನ್ನ ಅನುಭವಿಸ್ಬೇಕು ಅಂತಂದ್ರೆ ಬೇಕಾದ ಚತುರಂಗ ಬಲ ಬೇಕು, ಅಲ್ಲಿ ಖಜಾನೆ ಅದೆಲ್ಲ ಇರಬೇಕು. ಅದನ್ನೆಲ್ಲ ರಾಮನ ಹಿಂದೆ ಕಳಿಸಿ ಏನು ಇಲ್ಲದ ನೀರಸವಾದ ಹೆಂಡದಂತಿರುವ ಈ ರಾಜ್ಯವನ್ನ ನನ್ನ ಮಗನಿಗೆ ಕೊಡ್ತೀಯ ನೀನು ಅಂತ ಕೈಕೇಯಿ ಕೇಳ್ತಾಳೆ. ಅಂತಹ ರಾಜ್ಯವನ್ನ ನನ್ನ ಮಗ ಇಟ್ಕೊಂಡಾದ್ರೂ ಏನು ಮಾಡ್ಬೇಕು, ಬೇಕಾಗಿಲ್ಲ ಅಂತ ರಾಜ್ಯ ಅಂತ ಹೇಳ್ತಾನಂತೆ. ಅಂದ್ರೆ ರಾಮನ ಹಿಂದೆ ಅವ್ರು ಯಾರು ಹೋಗೋದು ಬೇಡ. ನಾನು ವರ ಕೇಳಿದ್ದೆ ಅದು ಜಟಾ ಚೀರ ಧರೋ ಭೂತ್ವ, ಜಟೆಯನ್ನು ಬಿಡಬೇಕು, ಬಟ್ಟೆ ನಾರುಮಡಿಯನ್ನು ಉಟ್ಟಬೇಕು, ಉಟ್ಕೊಂಡು ತಾನು ತಪಸ್ವಿಗಳಂತೆ ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ತಾನು ಓಡಿ ಹೋಗಿ ನಾರುಮಡಿಯನ್ನು ತರ್ತಾಳೆ. ಹೇಳ್ತಾಳಂತವಳು, ತವೈವ ವಂಶೇ ಸಗರೋ ಜ್ಯೇಷ್ಠಪುತ್ರಂ ಉಪಾರುಧತ್ ಅಸಮಂಜಸ ಇತಿ ಖ್ಯಾತಂ ತಥಾಯಂ ಗಂತುಮರ್ಹತಿ. ನಿನ್ನ ವಂಶದಲ್ಲೇ ಹಿಂದೆ ಸಗರನ ಕಥೆ ಕೇಳಿದ್ವಿ ನಾವು. ಇಬ್ರು ಹೆಂಡತಿಯರಿದ್ರು, ಸುಮತಿ ಅಂತ ಹೇಳಿ, ಇನ್ನೊಬ್ಳು ಗರುಡನ ತಂಗಿ. ಇವರಿಬ್ರು ಕೂಡ ಏನು ಮಾಡಿದ್ರು, ಈ ಒಬ್ಳು 60,000 ಜನರಿಗೆ ಜನ್ಮ ನೀಡಿದ್ಲು, ಇನ್ನೊಬ್ಳು ಒಬ್ಬನಿಗೆ, ಅವನ ಹೆಸರು ಅಸಮಂಜಸ. ಅವನಿಗೆ ಅಂಶುಮಂತ ಅಂತ ಮಗ ಇದ್ದ, ಅಂಶುಮಂತನ ಮಗ ದಿಲೀಪನ ಮಗ ಭರತ. ಈ ಅಸಮಂಜಸ ಅವನನ್ನ ರಾಜ್ಯದಿಂದ ಗಡೀಪಾರು ಮಾಡಿದ್ರು. ಯಾಕೆ ಅಂತಂದ್ರೆ ಅವನು ಒಂಥರ ವಿಚಿತ್ರ ಕ್ಯಾರೆಕ್ಟರ್. ಅವನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುದಂತೆ, ಸರಯೂ ನದಿ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಮುಳುಗಿಸೋದಂತೆ. ಮುಳುಗಿಸಿದಾಗ ಅವರು ಆ ಸಾಯೋ ಮೊದಲು ಮೇಲೆ ಬಂದು ಒದ್ದಾಡಿ ಸಾಯ್ತಾರಲ್ಲ, ಅದನ್ನ ನೋಡಿ ಖುಷಿ ಪಡುದಂತೆ. ಈ ಕೆಲವು ಪಿಕ್ಚರ್ಗಳಲ್ಲೆಲ್ಲ ನೋಡ್ತೀವಿ, ಆ ಮರ್ಡರ್ ಮಾಡ್ತಾರೆ, ಆ ಮರ್ಡರ್ ಮಾಡಿ ಅದನ್ನ ವಿಚಿತ್ರ ಕ್ರೂರವಾಗಿ ಮಾಡಿ ಅದರಿಂದ ಖುಷಿ ಪಡೋರು. ಆ ರೀತಿ ಅವನು ಖುಷಿ ಪಡೋನು. ಇದನ್ನ ನೋಡಿ 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 ಅಲ್ಲಿ ಜನರು ಬೇಸತ್ತು ಸಗರನಿಗೆ ಕಂಪ್ಲೇಂಟ್ ಮಾಡ್ತಾರಂತೆ, ಇಂಥ ಮಗ ನನಗೆ ಬೇಡ ಅಂತ ಹೇಳಿ ಅವನನ್ನ ಅಯೋಧ್ಯೆಯಿಂದ ಗಡೀಪಾರು ಮಾಡಿದ್ರು. ಗಡೀಪಾರು ಮಾಡ್ಬೇಕಾದ್ರೆ ಸಗರ ನಿನ್ನ ವಂಶದಲ್ಲೇ ಬಂದವನು, ಅವನಿಗೆ ಚತುರಂಗ ಸೈನ್ಯ, ಆಯುಧ, ಬೇಡರು, ಜನರನ್ನೆಲ್ಲ ಕೊಟ್ಟು ಕಳಿಸಿದ್ನೇನು, ಅವನು ಹೆಂಗ್ ಹೋದ್ನೋ ಅದೇ ರೀತಿ ರಾಮಚಂದ್ರನು ಹೋಗ್ಬೇಕು. ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಸಿಟ್ಟು ಬರ್ತದಂತೆ. ಏನಂತ ಮಾತಾಡ್ತಿದ್ದೀ ನೀನು? ಆ ಮಕ್ಕಳನ್ನ ತಗೊಂಡೋಗಿ ನದಿಯಲ್ಲಿ ಮುಳುಗಿಸಿ ಸಾಯಿಸುವುದು ಅಂದ್ರೆ ಏನು ದೊಡ್ಡ ಕ್ರೂರ ಕೃತ್ಯ ಅದು. ಅದನ್ನ ಮಾಡಿದವನಿಗೆ ಅಂಥದ್ದೇ ಶಿಕ್ಷೆ ಆಗ್ಬೇಕು. ರಾಮಚಂದ್ರ ಏನ್ ಮಾಡಿದಾನಮ್ಮ? ನಿನಗೆಲ್ಲ ಯಾರಿಗೂ ಏನೂ ಮಾಡದೇ ಇರೋನು ಅಂಥವನಿಗೆ ಇಂಥ ಶಿಕ್ಷೆ ಕೊಡ್ತಿದೆಯಲ್ಲ, ಇದು ಎಷ್ಟು ಸರಿ? ರಾಮ ಕಿಮಕರೋತ್ ಪಾಪಂ ಏನೈವಂ ಅವರುದ್ಯತೆ. ಯಾರೋ ಬಹಳಷ್ಟು ದ್ವೇಷ ಇದ್ರೆ ಇಂಥ ಮಾತುಗಳೆಲ್ಲ ಬರ್ತದೆ. ರಾಮ ನಿನಗೆ ಏನ್ ಮಾಡಿದ್ದ ಇಂಥ ದ್ವೇಷ ಹುಟ್ಲಿಕ್ಕೆ? ಯಾಕೆ ಅಷ್ಟು ಅವನ ಮೇಲೆ ದ್ವೇಷ ಕಾರ್ತಾ ಇದ್ದೀನಿ ನೀನು? ಅಥವಾ ದೇವಿ ತ್ವಂ ಕಿಂಚಿತ್ ದೋಷಂ ಪಶ್ಯಸಿ ರಾಘವೇ. ಹಾಗಾದ್ರೆ ನಿನಗೆ ರಾಮಚಂದ್ರನಲ್ಲೇ ಏನಾದ್ರೂ ದೋಷ ಕಾಣ್ತಾ ಇದೆಯೇನು? ಅಂತ ದೋಷ ಇದ್ರೆ ಹೇಳ್ಬಿಡಮ್ಮ, ಅದನ್ನ ಹೇಳಿ ಅವನಲ್ಲಿ ದೋಷ ಇತ್ತು ಆದ್ರಿಂದ ಕಾಡಿ ಕಳಿಸಿದೆ ಅಂತ ಆದ್ರೂ ಹೇಳ್ಬೋದು, ಹೇಳಿ ನೋಡೋಣ, ಒಂದು ದೋಷ ಹೇಳು ರಾಮಚಂದ್ರನಲ್ಲಿ ಅಂತ ಹೇಳಿದಾಗ ಅವಳು ಏನು ಇಲ್ಲಂತೆ, ಸಿಟ್ಟು ಮಾಡ್ಕೊಂಡು ಓಡಿ ಹೋಗಿ ಆ ನಾರುಮಡಿಯನ್ನ ವಸ್ತ್ರಗಳನ್ನ ತಂದು ಎದುರುಗಡೆ ಇಡ್ತಾಳಂತೆ. ಎದುರುಗಡೆ ಇಟ್ಟು ಅಥ ಚೀರಾಣಿ ಕೈಕೇಯಿ ಸ್ವಯಮಾಹೃತ್ಯ ರಾಘವಂ ಉವಾಚ ಪರಿಧತ್ಸ್ವೇತಿ ಜನೋಘೆ ನಿರಪತ್ರಪ. ಸ್ವಲ್ಪವೂ ನಾಚಿಕೆ ಇಲ್ಲದೆ, ಮರ್ಯಾದೆ ಇಲ್ಲದೆ, ಅಷ್ಟು ಜನ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನು ಲೆಕ್ಕಿಸದೆ ಹೋಗಿ ತಂದ ನಾರುಮಡಿಯನ್ನ ರಾಮಚಂದ್ರನ ಮುಂದೆ ಹಾಕಿ ಹುಟ್ಕೋ ಅಂತ ಕೊಟ್ಲಂತ ಆ ಸಭೆಯಲ್ಲಿ. ರಾಮಚಂದ್ರ ಏನು ಮುಖದಲ್ಲಿ ವಿಕಾರ ಇಲ್ಲ. ರಾಮಚಂದ್ರನೂ ನಾರುಮಡಿ ತಗೊಂಡ, ಲಕ್ಷ್ಮಣನೂ ತಗೊಂಡ, ಅಲ್ಲೇ ಅದನ್ನ ಬದಲಾಯಿಸ್ಕೊಂಡು ತಾವು ಆ ರಾಜ ಪೋಷಾಕನ್ನ ತೆಗೆದು ಆ ನಾರುಮಡಿಯನ್ನು ಹುಟ್ಟು ರೆಡಿಯಾದ. ಈ ಕಡೆ ಸೀತೆಗೂ ಕೂಡ ಕೊಟ್ಟಿದ್ದಾರೆ ನಾರುಮಡಿ. ಸೀತೆ ಏನು ಮಾಡಿದಾಳೆ? ಕಥನ್ನು ಚೀರಂ ಬದ್ನಂತಿ ಮುನಯೋ ವನವಾಸಿನಃ ಇತಿ ಹ್ಯಕುಶಲ ಸೀತಾ ಸಾ ಮುಮೋಹ ಮೂರ್ಮೋಹು. ಅವರೆಲ್ಲ ಉಟ್ಕೊಂಡು ರೆಡಿಯಾಗಿ ಬರ್ತಾ ಇದ್ದಾರೆ. ಸೀತೆಯನ್ನು ನೋಡಿದ್ರೆ ಆ ನಾರುಮಡಿ ಮೇಲಿದ್ದದನ್ನ ಮೇಲೆ ಹಿಂಗೆ ಹಾಕೊಂಡಿದ್ದಾಳಂತೆ, ಕೆಳಗಿದ್ದದನ್ನ ಹಿಂಗೆ ಕೆಳಗಡೆ ಉಟ್ಕೊಂಡು ನಿಂತಿದ್ದಾಳಂತೆ. ಇದು ಏನಿದು ಅಂತ ಕೇಳಿದ. ಅಲ್ಲ, ನಾನು ಈ ನಾರುಮಡಿನ ಯಾವತ್ತೂ ಉಟ್ಟೇ ಇಲ್ಲ, ನನಗೆ ಉಟ್ಕೊಂಡು ಅಭ್ಯಾಸ ಇಲ್ಲ, ಇದು ಹೆಂಗ್ ಉಟ್ಕೊಳ್ಳೋದು ನಾನು ಅಂತ ಇದನ್ನ ಆ ಕುಶಲರಾದಂತಹ ಮುನಿಗಳ ಹೆಂಡತಿ, ಋಷಿಗಳ ಹೆಂಡತಿಯರು ಅದು ಹೆಂಗ್ ಉಟ್ಕೊಳ್ತಾರೋ ಏನೋ, ನನಗೆ ಉಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇದು ಅಂತ ಹೇಳಿ ಸೀತೆ ಹೇಳಿದಾಗ ಅಲ್ಲಿದ್ದ ಎಲ್ಲ ಹೆಂಗಸರು ಜೋರಾಗಿ ಕಣ್ಣೀರಿಡ್ತಾರೆ. ಅಂದ್ರೆ ಇವಳು ಕಾಡಿಗೆ ಹೋಗೋಳು, ಕಾಡಿಗೆ ಹೋಗೋರಿಗೆ ಮುಖ್ಯವಾಗಿ ಬೇಕಾಗಿದ್ದೆ ಅಲ್ಲಿ ಬಟ್ಟೆ ಹಾಕೊಳ್ಳಿಕ್ಕೆ ಬರೋದು. ಪಾಪ ಅದೇ ಬರುವುದಿಲ್ಲ, ಇವಳು ಕಾಡಲ್ಲಿ ಹೋಗಿ ಜೀವನ ಹೆಂಗ್ ಮಾಡ್ತಾಳೆ ಇವಳು ಅಂತ ಹೇಳಿ ಅಲ್ಲಿದ್ದ ದಶರಥನ ಎಲ್ಲ ಹೆಂಡತಿಯರು ಜೋರಾಗಿ ಧಾರಾಕಾರ ಕಣ್ಣೀರು ಸುರಿಸ್ತಾ ಇದ್ದಾರಂತೆ. ಇಷ್ಟಾಗ್ತದೆ. ರಾಮ ಪಾಪ ಸೀತೆ ಅವಳು ಉಟ್ಟ ರೇಷ್ಮೆ ಸೀರೆ ಮೇಲೇನೆ ಅವಳಿಗೆ ನಾರುಮಡಿಯನ್ನ ಹಿಂಗ್ ಉಟ್ಕೊಳ್ಬೇಕು ಅಂತ ಹೇಳಿ ಉಡಿಸಿ, ಸರಿ ಹೋಗಿ ಉಟ್ಕೊಂಬಾ ಅಂತ ಹೇಳಿ ಕಳಿಸ್ತಾನಂತೆ. ಇಷ್ಟಾದಾಗ ವಸಿಷ್ಠ ಮಹರ್ಷಿಗಳಿಗೆ ಬಹಳಷ್ಟು ಸಿಟ್ಟು ಬರ್ತದಂತೆ. ಅತಿ ಪ್ರವೃತ್ತೆ ದುರ್ಮೇಧೆ ಕೈಕೇಯಿ ಕುಲಪಾಂಸಿನಿ ವಂಚಯಿತ್ವಾತು ರಾಜಾನಂ ನ ಪ್ರಮಾಣೇವ ತಿಷ್ಠಸಿ. ನಿನಗೇನಮ್ಮ, ರಾಮ ಕಾಡಿಗೆ ಹೊರಟಿದ್ದಾನೆ, ಒಂದೇ ಮಾತಿ ಕಾಡಿಗೆ ಹೊರಟಿದ್ದಾನೆ, ಅಷ್ಟಕ್ಕೆ ನಿನಗೆ ನೆಮ್ಮದಿ ಇಲ್ಲೇನು? ಸೀತೆ ಯಾಕೆ ನಾರುಮಡಿ ಉಟ್ಟಬೇಕು? ಸೀತೆ ನಾರುಮಡಿ ಉಡಬೇಕು ಅಂತಿಲ್ಲ. ನಿನ್ನ ವರ ಏನು? ರಾಮಚಂದ್ರ ಕಾಡಿಗೆ ಹೋಗ್ಬೇಕು ಅಂತ. ಪಾಪ ಲಕ್ಷ್ಮಣನೂ ಉಟ್ಕೊಂಡಿದ್ದಾನೆ,
ಸೀತೆಯನ್ನ ನಾರುಮಡಿ ಉಡ್ಲಿಕ್ಕೆ ಬಿಡೋದಿಲ್ಲ ನಾವು. ಸೀತೆ ನಾರುಮಡಿ ಅಲ್ಲ, ಇಲ್ಲಿಯ ವಸ್ತ್ರದಲ್ಲಿಯೇ ಹೋಗ್ಬೇಕು. ಅವಳಿಗೆ ಬೇಕಾದಂತಹ ಎಲ್ಲ ಆಭರಣಗಳನ್ನ 14 ವರ್ಷಗಳಿಗೆ ಎಷ್ಟು ಬೇಕೋ ಅಷ್ಟು ಸೀರೆಗಳನ್ನೆಲ್ಲ ಪ್ಯಾಕ್ ಮಾಡಿ ಅವಳೊಟ್ಟಿಗೆ ಕಳಿಸಿಕೊಡ್ಬೇಕು ನಾವು. ಸೀತೆಯನ್ನ ನಾವು ಸರ್ವಥಾ ನಾರುಮಡಿಯಲ್ಲಿ ಇರಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ವಸಿಷ್ಠ ಮಹರ್ಷಿಗಳು ಪ್ರತಿಭಟನೆ ಮಾಡ್ತಾರೆ. ಇದನ್ನ ದಶರಥನೂ ಅನುಮೋದಿಸ್ತಾನೆ. ಈ ರೀತಿ ಸೀತೆಗೆ ಏನಾಯ್ತು, ಅವಳು ನಾರುಮಡಿ ಉಡ್ಲಿಕ್ಕೆ ಯಾರು ಬಿಡ್ಲಿಲ್ಲ. ಇನ್ನು ಏನ್ ಮಾಡ್ತಾರೆ, ಅವರು ಅಲ್ಲಿಂದ ಹೊರಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೊರಟಾಗ ರಥವನ್ನ ಏರ್ತಾರೆ. ರಥವನ್ನ ಏರಿ ಹೊರಡಬೇಕಾದ್ರೆ ಅಯೋಧ್ಯೆಯ ಜನರು ಯಾವ ರೀತಿ ವಿಲಾಪ ಮಾಡಿದ್ರು. ಅಯೋಧ್ಯೆಯ ಜನರು ಅವನನ್ನು ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಬಹಳಷ್ಟು ದೂರ ಹಿಂಬಾಲಿಸ್ಕೊಂಡು ಹೋದ್ರು. ಅವರನ್ನ ಬಿಟ್ಟು ಹೋಗ್ಲಿಕ್ಕೆ ರಾಮಚಂದ್ರ ಬೇರೆನೇ ಉಪಾಯ ಮಾಡ್ಲಿಕ್ಕೆ ಆಗ್ತದೆ. ಇನ್ನು ಆ ಅಯೋಧ್ಯೆಯನ್ನ ಬಿಟ್ಟು ರಾಮಚಂದ್ರ ಯಾವ ರೀತಿ ಕಾಡನ್ನ ಪ್ರವೇಶ ಮಾಡ್ತಾನೆ ಅಂತ ಅನ್ನೋದನ್ನ ನಾಳೆ ದಿವಸ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.